ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಹಾ, ಕೃಷ್ಣ ಪಾಂಡವರ ಹತ್ತಿರ ಬಂದು ಕೌರವರ ಆಸ್ಥಾನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಬಿಡಿಸಿ ಹೇಳಿದ. ಅಲ್ಲ, ಭೀಷ್ಮ ದ್ರೋಣಾದಿಗಳು ಹೇಳಿದಾಗ್ಲೂ ಅವನೇನು ಕೇಳಿಲ್ವಾ ಅಂತ ಕೇಳಿದಾಗ ಭೀಷ್ಮ ದ್ರೋಣರೇ ಸುಮ್ಮನಿದ್ದಾರೆ. ಅವನಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ ಅಂತಂದಾಗ್ಲೂ, ನನ್ನನ್ನು ಕಟ್ಲಿಕ್ಕೆ ಬಂದಾಗ್ಲೂ ಏನು ಮಾತಾಡ್ಲಿಲ್ಲ. ಅದರಿಂದಾಗಿ ಇನ್ನು ಕೃಪಾ, ದ್ರೋಣ, ಶಲ್ಯ ಇಂಥವರನ್ನೆಲ್ಲ ನಾವು ನಂಬ್ಕೊಂಡು ಯಾವುದನ್ನು ಯುದ್ಧ ಬಿಡಿಸಬಹುದು ಅಂತೆಲ್ಲ ನಿರೀಕ್ಷೆ ಮಾಡೋದು ಕಷ್ಟ. ಪ್ರತಿ ದಿವಸವೂ ಅವರು ಬೇರೆ ಬೇರೆ ರೀತಿಯಿಂದ ತಮಗೆ ಬೇಕಿರುವಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಸಿದ್ಧತೆ ಮಾಡಿಕೊಳ್ಳುವುದೇ ನಮಗೆ ಸರಿಯಾದ ಈಗ ಇರುವ ಅವಕಾಶ ಅಂತ ಹೀಗೆ ಹೇಳಿದಾಗ, ಆ ಕಡೆಯಿಂದ ಕೃಪಾ, ದ್ರೋಣ, ಶಲ್ಯ, ಜಯದ್ರಥ, ಸುದಕ್ಷಿಣ, ಕಾಂಬೋಜ, ಕೃತವರ್ಮ ಇಂತಹ ದ್ರೋಣಪುತ್ರ ಯಾರು ಅಶ್ವತ್ಥಾಮ, ಕರ್ಣ, ಭೂರಿಶ್ರವಸು, ಶಕುನಿ ಇಷ್ಟು ಜನ ಆ ಕಡೆಯಿಂದ ಆ 11 ಅಕ್ಷೋಹಿಣಿ ಸೇನೆಯ ಸೇನಾಧಿಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ದುರ್ಯೋಧನ ಹೀಗೆ ಎಲ್ರಿಗೂ ಈ ಜವಾಬ್ದಾರಿಯಲ್ಲಿ ನೀವಿರಿ ಅಂತ ಹೇಳಿ ಅವರನ್ನೊಂದು ಗುಂಪು ಗುಂಪಾಗಿಸಿ ಅವರಿಗೆಲ್ಲ ಪ್ರತ್ಯೇಕವಾಗಿ ಗೌರವ ಕೊಟ್ಟು, ನೀವೇ ಇದರ ಸಮಗ್ರ ಹೊಣೆಗಾರಿಕೆಯನ್ನು ಹೊರಬೇಕಾದ್ದು ಅಂತೆಲ್ಲ ಹೇಳಿ ನಂತರ ಕಳುಹಿಸಿಕೊಟ್ಟ. ಅವರೆಲ್ಲ ಅವರವರ ಮನೆಗೆ ಹೋದ್ರು. ಇತಿ ಶ್ರೀಮನ್ ಮಹಾಭಾರತೆ ಭೀಷ್ಮ ಪರ್ವಣಿ ಸೈನ್ಯ ನಿರ್ಯಾಣ ಪರ್ವಣಿ 50-ಶತತಮೋಧ್ಯಾಯ 155ನೇ ಅಧ್ಯಾಯ ಮುಕ್ತಾಯ ಆಯಿತು. 156ನೇ ಅಧ್ಯಾಯದಲ್ಲಿ ವೈಶಂಪಾಯನ ಉವಾಚ ತತಃಶಾಂತನವಂ ಭೀಷ್ಮಂ ಪ್ರಾಂಜಲಿರ್ಧೃತರಾಷ್ಟ್ರಜ ಸಹ ಸರ್ವೈಃ ಮಹೀಪಾಲೈಃ ಇದಂ ವಚನಮಬ್ರವೀತ್. ಇಷ್ಟು ವಿಭಾಗ ಮಾಡಿದ್ಮೇಲೂ ಅವನಿಗೊಂಚೂರು ಒಳಗಿನಿಂದ, ನಾನು ಅವ್ರ ಮಾತು ನಡೆಸ್ಕೊಟ್ಟಿಲ್ಲ, ಅವ್ರೆಷ್ಟು ಹೇಳಿದ್ರು ಕೇಳಲಿಲ್ಲ, ಅವ್ರಿಗೆ ನನ್ನ ಮೇಲೆ ಬೇಜಾರಾಗಿದ್ರೆ ಯುದ್ಧದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅನ್ನೋದವನಿಗೆ ಗೊತ್ತಾಯಿತು. ಹಾಗಾಗಿ ಮತ್ತೆ ನಿಧಾನಕ್ಕೆ ಭೀಷ್ಮಾಚಾರ್ಯರನ್ನ ಕುರಿತು ಮಾತಾಡ್ತಾನೆ. ಋತೆ ಸೇನಾ ಪ್ರಣೇತಾರಂ ಪೃತನಾ ಸುಮಹತ್ಯಪಿ ಧೀರ್ಯತೆ ಯುದ್ಧಮಾಸಾದ್ಯ ಪೀಲಿಕಪುಟಂ ಯಥಾ. ಹೇಗೆ ಸೇನಾ ಪ್ರಣೇತಾರಂ ಸುಮಹತ್ಯಪಿ, ಸೈನ್ಯ ಎಷ್ಟೇ ದೊಡ್ಡದಿದ್ರು ಕೂಡ ಒಬ್ಬ ಸರಿಯಾದ ನಾಯಕ ಇಲ್ಲ ಅಂತಾದ್ರೆ ಧೀರ್ಯತೆ ಎಲ್ಲ ನಾಶ ಆಗುತ್ತೆ ಯುದ್ಧವನ್ನು ಮಾಡುವಾಗ. ಸುಮಹತ್ಯಪಿ, ದೊಡ್ಡ ಸೇನೆಯಾಗಿದ್ರು ಕೂಡ ನಾಯಕನಿಲ್ಲದೆ ಹೋದ್ರೆ ಅದು ನಾಶವಾಗುತ್ತೆ. ಯುದ್ಧಮಾಸಾಧ್ಯ ಪಿಪೀಲಿಕ ಪುಟಂ ಯಥಾ. ಶಿಸ್ತು ಇರುವೆಗಳಲ್ಲಿ ಕಲಿಬೇಕಾದ್ದು. ಅವುಗಳಲ್ಲಿ ಯಾವತ್ತೂ ನಾಯಕನನ್ನ ಬಿಟ್ಟು ಬದುಕುವುದು ಅಂತ ಇಲ್ವೇ ಇಲ್ಲ. ಈ ಜೇನು ಹುಳಗಳಲ್ಲೂ ಹಾಗೆ, ಇರುವೆಗಳಲ್ಲೂ ಹಾಗೆ. ಇರುವೆಗಳಲ್ಲಿ ಅದರದ್ದೇ ಆದ ಒಂದು ಗುಂಪಿಗೆ ನಾಯಕ ಇರ್ತಾನೆ, ಕ್ವೀನ್. ಆ ವ್ಯವಸ್ಥೆಯಲ್ಲಿ ಮುನ್ನೇತ್ರವಾಗಿ ಯಾರಿರ್ತಾನೋ ಅವನಿದ್ರೆ ಮಾತ್ರ, ಆ ವ್ಯಕ್ತಿ ಇದ್ರೆ ಮಾತ್ರ ಉಳಿದದ್ದೆಲ್ಲ ಸರಿಯಾಗಿ ಸಾಕ್ತಾ ಇರ್ತಾರೆ. ಆ ಲೀಡರ್ಶಿಪ್ ಇಲ್ಲದೆ ಹೋದ್ರೆ ಇಡೀ ಗುಂಪು ಚದುರಿ ನಾಶ ಆಗಿ ಹೋಗುತ್ತೆ. ನಾವು ಕೂಡ ಹಾಗೆ ಈಗ ಈ 11 ಜನ 11 ಅಕ್ಷೋಹಿಣಿ ಸೈನ್ಯಕ್ಕೆ ಬೇರೆ ಬೇರೆ ನಾಯಕರಾಗಿ ಉಳ್ಕೊಂಡಿದ್ದೀವಿ. ನಹಿ ಜಾತು ದ್ವಯೋರ್ ಬುದ್ಧಿ ಸಮಾಭವತಿ ಕರ್ಹಿಚಿತ್. ದ್ವಯೋ ಬುದ್ಧಿ ನ ಕದಾಚಿದಪಿ ಸಮಾಭವತಿ. ಇಬ್ಬರ ಬುದ್ಧಿ ಎಂದೂ ಕೂಡ ಒಂದೇ ತೆರನಾಗಿ ಯೋಚಿಸಲಾರದು. 11 ಜನ ಏನಾಗುತ್ತೆ? ಅಡಿಗೆ ಮಾಡ್ಲಿಕ್ಕೆ 10-11 ಜನ ಸೇರ್ಕೊಂಡ್ರೆ ಏನಾಗುತ್ತೆ? ತಿನ್ನೋರ್ ಕತೆ ಗೋವಿಂದ ಆಗುತ್ತೆ ಅಷ್ಟೆ.
ಯಾಕೆಂದ್ರೆ ಒಬ್ಬ ಹೇಳ್ತಾನೆ, ಅಂದ್ರೆ ಅಡಿಗೆಗೆ ಕನಿಷ್ಠ 11 ಜನ ಸಹಾಯ ಮಾಡಿದ್ರು ಆರ್ಡರ್ ಮಾಡೋನು ಒಬ್ಬ ಇರ್ಬೇಕು. ಇದಕ್ಕಾಗಿದೆ, ಇದಕ್ಕೆ ಹಾಕ್ಬೇಡಿ, ಇದಕ್ಕೆ ಬೇಯ್ಬೇಕಿದೆ, ಇದಕ್ಕೆ ಹಾಕಿ, ಇಲ್ಲಿ ಒಲೆ ಸಾಕಾಗ್ತಿಲ್ಲ ಮುಂದುವರಿಸಿ. ಇವನು ಇಲ್ಲಿ ತಲೆ ಮೇಲೆ ಹಾಕಿ ಅವನೊಂದು ತುರಿತಾ ಕೂದು ಬಿಟ್ಟ ಅಂದ್ರೆ ಅದು ತಳ ಹಿಡಿದು ಅಡಿ ಹಿಡಿದಿರುತ್ತೆ, ಆಮೇಲೆ ಯಾರಿಗೂ ಉಪಯೋಗಿಸ್ಲಿಕ್ಕಿಲ್ಲ ಅಂತ ಆಗುತ್ತೆ. ಒಬ್ಬ ಸೂಪರ್ವೈಸರ್ ಬೇಕೆ, ಒಬ್ಬನೇ ಇರಬೇಕು. 10 ಜನ ಸೂಪರ್ವೈಸರ್ ಆದ್ರೆ ಅಲ್ಲಿ ಹಾಕಿದ್ಯಾ ಅವನೊಮ್ಮೆ ಉಪ್ಪು ಹಾಕಿಸ್ತಾನೆ, ಇನ್ನೊಬ್ರದನ್ನ ಇದಕ್ಕೆ ಉಪ್ಪು ಹಾಕಿಲ್ಲ ಅವ್ನು ಇನ್ನೊಮ್ಮೆ ಹಾಕಿಸ್ತಾನೆ, ಮತ್ತೊಬ್ರದನ್ನ ಅವನು ಇನ್ನೊಮ್ಮೆ ಹಾಕಿಸ್ತಾನೆ, ಕೊನೆಗೆ ಉಪ್ಪು ಕಸ ತಿನ್ಲಿಕ್ಕಾಗದಾಗ ಆಗೋಗುತ್ತೆ. ಹಾಗೆ ನಮ್ಮ ಪರಿಸ್ಥಿತಿ. ಶೌರ್ಯಂಚ ಬಲನೇತೃಣ ಸ್ಪರ್ಧತೆಚ ಪರಸ್ಪರಂ, ಎಲ್ಲರೂ ಶೂರರೇ, ಯಾರು ಕಮ್ಮಿಯವರಿಲ್ಲ. ಹಾಗಾಗಿ ನನ್ ಮಾತನಾಡಿಬೇಕು ಅಂತ ಎಲ್ರಿಗೂ ಸಹಜವಾಗಿ ನಾಯಕರಾದವರಿಗೆ ಅನಿಸ್ತಾ ಇರುತ್ತೆ. ಅಲಯನ್ಸ್ ಮಾಡ್ಕೊಂಡು ಕೂತ್ರೆ ಇದೇ ಸಮಸ್ಯೆ. ಅವ್ರು ಹೇಳ್ತಾರೆ ನಮ್ಮ ಪಾರ್ಟಿಯವರೇ ಪ್ರಧಾನಿ ಆಗ್ಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ನಮ್ಮ ಪಾರ್ಟಿಯವರೇ ಪ್ರಧಾನ ಆಗ್ಬೇಕು. ಕೊನೆಗೆ ಯಾರು ಪ್ರಧಾನ? ಆಮೇಲೆ ಹೇಳ್ತಾರೆ ನಾವು ನಿಮ್ ಜೊತೆಗಿಲ್ಲ, ನಾವು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಹೇಳ್ಕೊಂಡು ಹೊರಟು ಬಿಡ್ತಾರೆ. ಶ್ರೂಯತೆ ಚ ಮಹಾಪ್ರಾಜ್ಞ ಹಯಾನಮಿತೌಜಸಃ. ಒಂದು ಒಳ್ಳೆಯ ಕತೆ ಹೇಳ್ತಾನೆ. ಕತೆ ಒಳ್ಳೇದೇ ಹೇಳ್ದ, ಆದ್ರೆ ಅವನು ಅದನ್ನ ಪಾಲಿಸ್ಲಿಲ್ಲ ಅಷ್ಟೇ. ಅವನದನ್ನ ಯಾವುದೇ ರೀತಿಯಿಂದ ಅನುಸರಣೆ ಮಾಡ್ಲಿಲ್ಲ. ನೀವೇನಾದ್ರೂ ಮಾಡಿ ಅಂತ ನನಗೆ ಗೊತ್ತು ವಿಷಯ, ಆದ್ರೆ ನಾನು ಅದನ್ನೆಲ್ಲ ಅನುಸರಣೆ ಮಾಡಲ್ಲ. ನೀವೇನಾದ್ರೂ ಮಾಡಿ ಆ ರೀತಿ ನಡ್ಕೊಳ್ಳಿ. ಅಭ್ಯಯುರು ಬ್ರಾಹ್ಮಣ ಸರ್ವೇ ಸಮುಚ್ಛ್ರಿತ ಕುಶಧ್ವಜಾ ತಾನಭ್ಯಯು ಸದಾ ವೈಶ್ಯಾ ಶೂದ್ರಾಶ್ಚೈವ ಪಿತಾಮಹ ಏಕತಸ್ತು ತ್ರಯೋ ವರ್ಣಾ ಏಕತ ಕ್ಷತ್ರಿಯರ್ಷಭಾ ತೇ ಸ್ಮ ಯುದ್ಧೇ ಪ್ರಭಜ್ಯಂತೆ ತ್ರಯೋ ವರ್ಣಾ ಪುನಃ ಪುನಃ ಕ್ಷತ್ರಿಯಾಶ್ಚ ಜಯಂತ್ಯೇವ ಬಹುಲಂ ಚೈಕತೋ ಬಲಂ. ಒಂದ್ಸರ್ತಿ ಹೈಹಯರು ಅಂತ ಒಂದು ಕ್ಷತ್ರಿಯ ಪರಂಪರೆ, ಅವರೊಂಚೂರು ಸಿಟ್ಟು ಮಾಡ್ಕೊಂಡಿದ್ರು. ಸಿಟ್ಟು ಮಾಡ್ಕೊಳ್ಳಿಕ್ಕೂ ಒಂದು ಸಣ್ಣ ಕಾರಣ ಇತ್ತು, ಆದ್ರೆ ಅದು ಅತಿರೇಕ ಆಯ್ತು. ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಅತಿರೇಕ ಆಯ್ತು. ಬರ ಬಂದದ್ರಿಂದ ಜನರಿಂದ ಸ್ವಲ್ಪ ಹೆಚ್ಚು ಸಂಪಾದನೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುದು ಅಂತ ಕೇಳ್ಕೊಂಡ್ರು, ನೀವೇ ಏನಾದ್ರು ಕೊಡಿ ಅಂತ. ಬಹಳ ಜನ ಇಲ್ಲ ಅಂತ ಕೈ ಎತ್ತಿದ್ರು. ಆಮೇಲೆ ಯಾರೋ ಮಧ್ಯದಲ್ಲಿ ಕಿವಿ ಊದಿದ್ರು, ಅವರೆಲ್ಲ ಮನೆ ಅಡಿಗಡೆ ಪಾಯದಲ್ಲಿ ಇಟ್ಬಿಟ್ಟಿದ್ದಾರೆ, ಅದರಿಂದಾಗಿ ನೀವು ಹುಡುಕಿದ್ರೆ ಸಿಗುತ್ತೆ, ಮನೆ ಸುತ್ತ ಅಂಗಳ ಎಲ್ಲ ಆಗಿದ್ರೆ ದುಡ್ಡು ಸಿಗುತ್ತೆ ಅಂತ. ಅದಕ್ಕೆ ಸರಿಯಾಗಿ ಸಿಕ್ಕ ಇನ್ಫಾರ್ಮೇಶನ್ ಪ್ರಕಾರ ನೋಡಿದ್ರೆ ಭೃಗು ಮನೆತನದ ಋಷಿಗಳ ಮನೆಯಲ್ಲಿ ಅಥವಾ ಆ ಪರಂಪರೆಯ ಮನೆಯಲ್ಲಿ ಅನೇಕರ ಮನೆಯ ಅಡಿಭಾಗದಲ್ಲೆಲ್ಲ ದುಡ್ಡಿತ್ತು. ಇದು ಅವರಿಗೆ ಕನ್ಫರ್ಮ್ ಆಯ್ತಾ, ಇಷ್ಟು ಜನರ ಮನೆಯಲ್ಲಿ ದುಡ್ಡಿದೆ ಅಂತ. ಇಡೀ ಪರಿವಾರದಲ್ಲಿ ಯಾರ್ಯಾರು ಋಷಿಗಳ ಪರಿವಾರದವರು ಭೃಗುಗಳಿದ್ದವರು, ಭಾರ್ಗವರು, ಅವರ ಮನೆಯಲ್ಲಿ ಎಲ್ಲರಲ್ಲೂ ಅವರ ಮನೆಯಿಂದ ಹೊರಗಾಕಿ ಮನೆಗೆ ಬೆಂಕಿ ಹಾಕಿ ಇದು ಅಗತ್ಯ ಇರಲಿಲ್ಲ. ಸಂಪತ್ತಿದೆ, ಕೆಲವರಿಗೆ ಪಾಪ ಗೊತ್ತೇ ಇಲ್ಲ ನಮ್ಮ ಮನೆ ಅಡಿಗಡೆ ಇದೆ ಅಂತ, ಪರಂಪರೆಯಿಂದ ಇದ್ದಾರೆ ಅವ್ರ ಮನೆಯಲ್ಲಿ, ಅಲ್ಲಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಇಲ್ಲಿದೆ ಇಲ್ಲ ನೋಡಿರಿ, ಬೇಕಾದ್ರೆ ತೆಗಿಸ್ತೇವೆ ಅಂತ ತೆಗಿಸಿದಾಗ ಇದೆ. ಅಯ್ಯೋ ಸಿಟ್ಟು ಬಂತು ಅವರಿಗೆ, ಸುಳ್ಳು ಹೇಳ್ತಿದ್ರಿ ನೀವು ಎಲ್ಲ ಕೊಂದ್ರು. ಗರ್ಭದಲ್ಲಿದ್ದಂತಹ ಮಕ್ಕಳನ್ನ ಸಮೇತ ಬಿಡದೆ ಕೊಂದು ಬಿಟ್ಟಿದ್ದಾರೆ. ಹೀಗೆ ಕೊಂದು ಒಂಥರ ಪರಂಪರೆಯಲ್ಲಿ ಅವರನ್ನ ಕಂಡ್ರೆ ಎಲ್ಲಿಯೇ ಕಂಡ್ರು ಕೊಲ್ಬೇಕು ಅಂತ ಅನ್ನುವಂತ ಒಂದು ನಿಯಮ ಬೆಳೆದು ಬಿಟ್ಟಿತ್ತು. ಇದರಿಂದ ಉಳಿದ ವರ್ಣದವರಿಗೂ ಕೂಡ ಏನ್ ಇಷ್ಟು ಹಿಂಸೆ ಮಾಡ್ತಿದ್ದಾರೆ, ಹೌದು ಯಾರೋ ತಪ್ಪು ಮಾಡಿದಾನೆ, ಅವನ ಹತ್ರ ಕೇಳಿ ತಗೊಂಡದ್ದಾಯ್ತು. ಅದಕ್ಕೆ ಭಾರತದಲ್ಲಿ ಹಿಂದೆ ಒಂದು ಬೇರೆ ದೃಷ್ಟಿಕೋನವನ್ನು ಕೊಟ್ಟಿದ್ರು. ಆಗ ಯಾಕೆ ಇದು ಫಸ್ಟ್ ಆದಿಪರ್ವದಲ್ಲೇ ಬಂದಿದೆ ಈ ಕತೆ. ಅವರಿಗೆ ಕೆಲವರಿಗೆ ಹೇಗ್ ಮಾಡಿದ್ರು ಪ್ರಾಣನೇ ಹೋಗ್ತಿರ್ಲಿಲ್ಲ ಅಂತೆ. ದೇಹ ಸುಸ್ಥಿತಿಯಲ್ಲಿ ಇದ್ದದ್ರಿಂದ ದೇಹ ಬಿಡುವುದಕ್ಕೆ ಆಗ್ತಾ ಇಲ್ಲ ಅಂತೆ. ನಾವಾಗಿ ಆತ್ಮಹತ್ಯೆ ಮಾಡ್ಕೋಬಾರದು, ತಾನಾಗಿ ಹೋಗ್ತಿಲ್ಲ. ಅದಕ್ಕೋಸ್ಕರ ಬೇಕು ಅಂತ ರಾಜನಿಗೊಂದು ಸುದ್ದಿ ಹೇಳಿ ಅವನ ಕೈಯಿಂದ ಎದುರಿಸುವಂತ ಒಂದು ಪ್ರಸಂಗ ಬಂದು ಅದರಲ್ಲಿ ಪ್ರಾಣ ಬಿಟ್ರೆ ಪ್ರಾಣ ಹೋಗುತ್ತೆ ಅಂತೂ. ಹೀಗಾದ್ರೂ ಶರೀರ ಹೊರಟು ಹೋಗುತ್ತೆ. ಅವರು ಸ್ವಲ್ಪ ಇದನ್ನ ದುರುಪಯೋಗ ಮಾಡಿಕೊಂಡ್ರು. ಅದರಿಂದ ಏನಾಯ್ತು, ಉಳಿದ 3 ವರ್ಣದವರು ಒಟ್ಟಾದ್ರು. ಕ್ಷತ್ರಿಯರು, ಈ ಹೈಹಯರು ಮಾತ್ರ ಬೇರೆಯಾಗಿ ಉಳಿದ್ರು. ವ್ಯಾಪಾರಿಗಳು, ಉಳಿದಂತ ಸೇವಕರ ವರ್ಗದವರು ಎಲ್ರಿಗೂ ಕೂಡ ಈ
ಶಿಕ್ಷೆ ಜಾಸ್ತಿ ಆದದ್ರಿಂದ, ಅಂದ್ರೆ ಅವರ ಕಠೋರವಾದ ಶಿಕ್ಷೆಯ ವ್ಯವಸ್ಥೆಯಿಂದ ಒಟ್ಟಾದದ್ದು ಅಂದ್ರೆ ಇಡೀ ದೊಡ್ಡ ಪರಂಪರೆ ಅದು, ಸ್ವಲ್ಪ ಅಲ್ಲ. ಎಷ್ಟು ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಸೈನ್ಯ ಒಟ್ಟಾಯ್ತು, ಯುದ್ಧ ಮಾಡಿದ್ರು. ಈ ಕಡೆಯಿಂದ ಕ್ಷತ್ರಿಯರು, ಉಳಿದ 3 ವರ್ಗದವರು ಇನ್ನೊಂದು ಕಡೆಯಿಂದ. ಆದ್ರೆ ಅನಾಯಾಸವಾಗಿ ಹೈಹಯರು ಗೆದ್ದು ಬಿಟ್ಟಾಗ ಕ್ಷತ್ರಿಯಾಶ್ಚ ಜಯಂತೇವ ಬಹುಲಂ ಚೈಕತೋ ಬಲಂ. ವಸುತಃ ಅವರು ಬಹುಲ, ಇವರು ಏಕತಃ ಒಂದು ಬಲ, ಆದ್ರೂ ಇವರೇ ಗೆದ್ರು. ಯಾಕೆಂದ್ರೆ ತೇಭ್ಯ ಶಂಸಸು ಧರ್ಮಜ್ಞಾ ಯಾತಾ ತಥ್ಯಂ ಪಿತಾಮಹ. ಆಮೇಲೆ ಆ ದ್ವಿಜಸತ್ತಮರು ಋತ್ವಿಜರೆಲ್ಲ ಬಂದು ನೀವು ಚೆನ್ನಾಗಿ ಗೆದ್ರಿ ಅಂತ ಅವರಿಗೆ ಅಂದ್ರೆ ಶುಭಾಶಂಸನೆ, ಅಭಿನಂದನೆ ಮಾಡಿದ್ರಂತೆ. ಆದ್ರೆ ನಾವು ಇಷ್ಟು ಜನ ಇದ್ವಿ, ನಮ್ಗೆ ಆದ್ರೂ ಗೆಲ್ಲಿಕ್ಕಾಗ್ಲಿಲ್ಲ ಅಂತ ಯೋಚನೆ ಮಾಡಿದ್ರಂತೆ. ಅವ್ರು ಬೇಜಾರು ಪಟ್ಕೊಂಡ್ರು. ತತಸ್ತೆ ಬ್ರಾಹ್ಮಣಶ್ಚಕ್ರು ಏಕಂ ಸೇನಾಪತಿಂ ದ್ವಿಜಂ ನಯೇ ಸುಕುಶಲಂ ಶೂರಂ ಅಜಯನ್ ಕ್ಷತ್ರಿಯಾನ್ ಸ್ತತಃ ಏವಂ ತೇ ಕುಶಲಂ ಶೂರಂ ಹಿತೇಪ್ಸಿತಂ ಅಕಲ್ಮಷಂ ಸೇನಾಪತಿಂ ಪ್ರಕುರುವಂತಿ ತೇಜಯಂತಿ ರಣೇ ರಿಪೂನ್. ಇವರ ಗುಂಪಲ್ಲಿ, ಉಳಿದ 3 ಗುಂಪಲ್ಲಿ ಎಲ್ರಿಗೂ ನಾವು ಹೇಳಿದ ಹಾಗೆ ಯುದ್ಧ ಮಾಡಬೇಕು ಅಂತ. ಅವ್ರು ಹೇಳುದು ಇಲ್ಲ ನೀವು ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ. ಕೆಲವರು ಇಲ್ಲ ನೀವು ಗುಂಪಾಗಿ ಅವರನ್ನು ದೊಣ್ಣೆಯಿಂದ ಹೊಡಿಬೇಕು ಅಂತ. ಇನ್ನು ಕೆಲವರು ಅವರ ರಸ್ತೆಯಲ್ಲಿ ಬರುವಾಗೆಲ್ಲ ಮುಳ್ಳು ಹಾಕಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ಡಿಸಿಷನ್ ತಗೊಳ್ಳುವಲ್ಲಿ ಅವರವರವರು ಏನೋ ಹೇಳ್ತಾನೆ ಇದ್ದಾರೆ. ಇವ್ರು ಅಷ್ಟೊತ್ತಿಗೆ ಎಲ್ಲರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಆಯ್ತು. ಆಗ ಹೈಹಯರು ಹೇಳಿದ್ರಂತೆ, ವಯಂ ಏಕಸ್ಯ ಶೃಣುಮಃ, ನಾವು ಒಬ್ಬರ ಮಾತನ್ನು ಕೇಳ್ತೀವಿ. ವಯಂ ಏಕಸ್ಯ ಶೃಣುಮಃ ಮಹಾಬುದ್ಧಿಮತೋರಣೆ. ಯಾರು ಈ ಇಡೀ ಯುದ್ಧದಲ್ಲಿ ಅತ್ಯಂತ ನಿಪುಣ ಇದ್ದಾನೆ, ಯಾವಾಗ್ಲೂ ಅಂಥ ದೊಡ್ಡ ಮಟ್ಟದ ಅಂದ್ರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಡಿಸಿಷನ್ ತಗೊಳ್ಳುವಾಗ ಅದಕ್ಕೆ ಪ್ರಧಾನ ಒಬ್ಬ ವ್ಯಕ್ತಿ ಇರಬೇಕು. ಆ ಕಡೆಯಿಂದ ಗೃಹ ಇಲಾಖೆಯವರು ಅವರೊಂದು ಆದೇಶ ಕೊಡುದು, ಈ ಕಡೆಯಿಂದ ಭೂಸೇನೆಯವರು ಅವರೊಂದು ಹೇಳುದು, ಈ ಕಡೆಯಿಂದ ನೌಕಾಸೇನೆಯವರು ಅವರೊಂದು ಡಿಸಿಷನ್ ತಗೊಳ್ಳುದು, ಈ ಕಡೆಯಿಂದ ವಾಯುನೆಲೆಯವರು ಅವರು ಇದಕ್ಕಿದ್ದಾಗೆ ಫ್ಲೈಟ್ ತಗೊಂಡು ಅಂತ ಹೋಗ್ಬಿಡುದು. ಎಲ್ಲಿಗೆ? ಕೋಆರ್ಡಿನೇಷನ್ ಇದ್ರೆ ಮಾತ್ರ ಒಂದು ಯಶಸ್ವಿಯಾದ ಗುರಿಯನ್ನ ತಲುಪ್ಲಿಕ್ಕಾಗುತ್ತೆ. ಕೋಆರ್ಡಿನೇಷನ್ ಇಲ್ಲ ಅಂದ್ರೆ, ಅವ್ರು ಹೇಳಿದ್ರು ನೀವು 3 ಜನ 300 ಜನನ್ ಕರ್ಕೊಂಡು ಬಂದ್ರು, ನಿಮ್ಮಲ್ಲಿ ಕೋಆರ್ಡಿನೇಷನ್ ಇರ್ಲಿಲ್ಲ. ನಾವು 30 ಜನ ಆದ್ರೂ ಕೂಡ, ಇದು ಈ ದೇಶದಲ್ಲಿ ನಡೆದಿದೆ. ಒಂದು ಕೇಸರಿ ಅಂತಾನೆ ಯಾವುದೋ ಒಂದು ಹಿಂದೆ ಒಂದು ಸಿನಿಮಾ ಬಂತು, ಅದರಲ್ಲಿ ಮುಖ್ಯ ಕಥೆ ಅದು ನಿಜವಾದ್ದೇ. ಈ ಪಂಜಾಬ್ದ ಫೌಜು ಅವರು ಎಷ್ಟೋ 1000 ಜನ ಇದ್ದವರನ್ನ ಬರೀ ಒಂದು 20 ಜನನು ಅಷ್ಟೇ ಜನ 11 ಅಷ್ಟೇ ಜನರು ಅವರನ್ನ, ಅಂದ್ರೆ ಅವರಿಗೆ ಈ ಕಡೆ ಎಷ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಅದನ್ನ ಬಳಸ್ಕೊಂಡು ಬಹಳ ಹೊತ್ತು ಅವರನ್ನ ಕಾಡಿದ್ರು. ಅವ್ರಿಗೆ ಆಶ್ಚರ್ಯ ಆಗಿದ್ದು, ಈ 11 ಜನ ನಾವು ಇರೋ 2000 ಜನರನ್ನು ಹೆಂಗೆ ಅವರು ಇಷ್ಟು ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು ಅಂತ. ಅಂದ್ರೆ ಸೈನ್ಯ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಸೈನ್ಯಕ್ಕೆ ಏನೇನ್ ತಾಕತ್ತಿದೆ ಮತ್ತೆ ಎಷ್ಟು ಪರಸ್ಪರ ಒಬ್ಬರನ್ನೊಬ್ರು ಬಿಟ್ಕೊಡುದಿಲ್ಲ ಅನ್ನೋದು ಮುಖ್ಯ. ಅವನು ಹೇಳ್ದ, ಆ ಹೈಹಯ ನಾವು ವಯಂ ಏಕಸ್ಯ ಶೃಣುಮಃ, ಯಾರು ಪರಿಣಿತನಿದ್ದಾನೋ ಅವನ ಮಾತು ಕೇಳ್ತೇವೆ. ಅದರಿಂದಾಗಿ ನಾವು ಎಲ್ಲರೂ ಒಂದೇ ತರ ಯುದ್ಧ ಮಾಡ್ತೇವೆ. ನಿಮ್ಮಲ್ಲಿ ಒಬ್ಬ ಮಂತ್ರ ಜಪ ಅಂತ ಕೂತ್ ಬಿಡ್ತಾನೆ, ಇನ್ನೊಬ್ಬ ಬೆಂಕಿ ಎಸೆಯೋಣ ಅಂತಾನೆ, ಮತ್ತೊಬ್ಬ ಮುಳ್ಳು ಹಾಕಿ ಅವರ ರಥ ಪ್ಯಾಚ್ ಮಾಡ್ಬೇಕು, ಪಂಚರ್ ಮಾಡ್ಬೇಕು ಅಂತ ಅನ್ಕೋತೀವಿ. ಒಬ್ಬೊಬ್ರು ಒಂದೊಂದ್ ತರ ಆಗುತ್ತೆ. ಹೇಳುದು ಸಲಹೆಗಾರರು ಇರ್ತಾರೆ, ಬೇಕು ಬೇಡ ಅಂತ ಹೇಳುದು ಒಬ್ರು. ಹಾಗೆ ಇದೆ. ಇಲ್ಲ, ಅಲ್ಲೂ ಅವರೊಬ್ರೆ, ಆದ್ರೆ ಅದು ಡೆಮೋಕ್ರೆಟಿಕ್ ಅಲ್ಲ. ಅಲ್ಲಿ ಉಳಿದವರು ಸಲಹೆ ಕೊಟ್ಟರು ಕೂಡ ತಗೊಳ್ಬೇಕು ಅಂತಿಲ್ಲ. ಇಲ್ಲಿ ಸಲಹೆ ಮಾನ್ಯವಾಗುವಂತದ್ದಾದ್ರೆ ತಗೊಳ್ತಾರೆ. ಅಂದ್ರೆ ಈಗ ನಮ್ಮಲ್ಲಿ ಇತ್ತೀಚೆಗೆ ಈ 10 ವರ್ಷಗಳಲ್ಲಿ ವಸ್ತುತಃ ನೇವಿಗೆ, ಭೂಸೇನೆಗೆ ಮತ್ತು ವಾಯುಸೇನೆಗೆ ಬೇರೆ ಬೇರೆ ಇದ್ರು ಲೀಡರ್. ಈಗ ನಮ್ಗೆ ಎಲ್ಲದಕ್ಕೂ ಸೇರಿ ಒಬ್ಬ ಅಂತ ಇರ್ತಾನೆ. ಅವ್ರವ್ರು ಬೇರೆ ಬೇರೆ ಇರ್ತಾರೆ, ಅವ್ರ 3ರನ್ನ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಒಬ್ರು ಇರ್ತಾರೆ. ಹಾಗಿದ್ದದ್ರಿಂದ ಈ ಸರ್ತಿ ಮೊನ್ನೆ ಪಹಲ್ಗಾಮ್ ಇದಕ್ಕೆ ಉತ್ತರ ಅಷ್ಟು ಚೆನ್ನಾಗಿ ಕೊಡ್ಲಿಕ್ಕಾಯ್ತು. ಬಹುಶಃ ಇಲ್ಲಿ ತನಕ ದೇಶದಲ್ಲಿ ಎಷ್ಟು ಯುದ್ಧ ಆಗಿದೆ, ಅಷ್ಟೂ ಯುದ್ಧಗಳಿಗಿಂತ ಅತ್ಯಂತ ಮಾನವರಹಿತವಾದ ಯುದ್ಧ ಮಾಡಿದ ಫಸ್ಟ್ ಟೈಮ್ ಇಂಡಿಯಾ. ಮತ್ತೆ 100% ಸಕ್ಸಸ್. ಉಳಿದದ್ದೆಲ್ಲ ಎಷ್ಟೋ ಸಲ
95%. ಯಾರು ಅದನ್ನು ತಯಾರು ಮಾಡಿದ್ರು ಅವರದ್ದೇ 96-94%. ಅಂದ್ರೆ ಹೋದ ಮಿಸೈಲು ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ 96% ಕೆಲಸ ಮಾಡುತ್ತೆ ಅಂತ, ಅಥವಾ 95% ಕೆಲಸ ಮಾಡುತ್ತೆ ಅಂತ. 100% ಎಲ್ಲವೂ ಕೆಲಸ ಮಾಡಿದ್ದು ಭಾರತದ ಮಾತ್ರ. ಅಂದ್ರೆ ಆ ತರದ ಎಲ್ಲಿವರೆಗೆ ಆಕಾಶ್ ತೀರ್ ಅಂತ ಒಂದು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಅದೇನಂದ್ರೆ ಎದುರಾಳಿಗಳು ಬಿಟ್ಟ ತಕ್ಷಣವೇ ಇದೇ ಗುರುತು ಹಿಡಿದು ತಾನೇ ಅದಕ್ಕೆ ಬೇಕಿರುವ ಮಿಸೈಲ್ ಅನ್ನು ಎದುರುಗಡೆ ಜೋಡಿಸಿ ತಾನೇ ಕಳಿಸ್ಕೊಡುತ್ತೆ. ಅದೇ ಮಾನಿಟರ್ ಮಾಡ್ತಾ ಇರುತ್ತೆ. ಅದು ಯಾರು ಮಧ್ಯದಲ್ಲಿ ಬೇಕೇ ಆಗಿಲ್ಲ. ಮತ್ತೆ ನಮ್ಮ ಕಳುಹಿಸಿಕೊಡುವಾಗ್ಲೂ ಕೂಡ ಮಿಸೈಲ್ಗಳು ಯಾರು ನಾವು ಒಬ್ಬರೂ ಕೂಡ ಗಡಿ ದಾಟ್ಲೇ ಇಲ್ಲ ಈ ಸಲ. ಮೊನ್ನೆ ಹೋದಾಗ ಎಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅಭಿನವ್ ಆ ಸಮಯದಲ್ಲಿ ಹೋಗುವಾಗ ಸುಮಾರು ದೂರ ಒಳಕ್ಕೆ ಹೋಗಿ ಹೊಡೆದು ವಾಪಸ್ ಬಂದಿದ್ದು ಭೂ ಸೇನೆಯ ಮೂಲಕ. ಈ ಸರ್ತಿ ಭೂಸೇನೆ ಯೂಸೇ ಮಾಡಲಿಲ್ಲ. ಆದ್ರೆ ಭೂಸೇನೆಯ ಏನಂತಾರೆ ಐಡಿಯಾಲಜಿಗಳನ್ನ ಹೋಗಿ ಬಂದವರ ಹತ್ರ ಅಲ್ಲಿ ಏನಿದೆ, ಹೇಗಿದೆ, ಎಷ್ಟು ತರದ ವ್ಯವಸ್ಥೆ ಇದೆ ಇತ್ತು. ಇನ್ನೂ ಒಂದು ವಿಶೇಷ ಏನಂದ್ರೆ ನಮ್ಮಲ್ಲಿ ಈ ಸರ್ತಿ ನಮ್ದೇ ನ್ಯಾವಿಗೇಷನ್ ಇತ್ತು. GPS ಅನ್ನ ಯೂಸ್ ಮಾಡಿಲ್ಲ. ಯಾಕಂದ್ರೆ ಕಳ್ಳರವರು ಆ ಕಡೆಯಿಂದ ಅವರಿಗೂ ನಿಮ್ಮ ಇದನ್ನು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಡ್ತಾರೆ, ನಿಮ್ಗೂ ಸೇವ್ ಮಾಡ್ತೇನೆ ಅಂತ ಅವರು ತಮ್ಮ ಲಾಭ ನೋಡ್ತಾರಷ್ಟೇ. ಅದಕ್ಕೆ ನಮ್ದೇ ಒಂದು ನಾವಿಕ್ ಅಂತಿದೆ ಈ ಸರ್ತಿ ಇಸ್ರೋದವ್ರದ್ದು. ನಾವಿಕ್ ಅಂದ್ರೆ ಅದಕ್ಕೆ ನ್ಯಾವಿಗೇಷನ್ದೇ ಒಂದು ಫುಲ್ ಫಾರ್ಮ್ ಏನೋ ಇದೆ. ಅದರ ಮೂಲಕ ಅಷ್ಟು ಭಯೋತ್ಪಾದಕರ ನೆಲೆಗಳನ್ನು ಗುರುತು ಹಾಕಿ ಮೊದ್ಲಿನ ನಮ್ಮಲ್ಲಿ ಗೊತ್ತಿತ್ತು ಬಹಳ ಜನಕ್ಕೆ ಸಾಕ್ಷಿ ಕೇಳುವ ದುರ್ಬುದ್ಧಿ ಇದೆ ಅಂತ. ಅದಕ್ಕೆ ಮೊದಲು ಅದನ್ನ ಫೋಟೋ ತೆಗೆದು ಮಿಸೈಲ್ ಬಿದ್ದ ಮೇಲೆ ಮತ್ತೆ ಇನ್ನೊಂದು ಫೋಟೋ ತೆಗೆದು ಎರಡನ್ನು ತೆಗೆದಿಟ್ಟು ನೀವು ಏನ್ ಮಾಡ್ತಿದ್ದೀರಿ ನೋಡ್ಕೊಳ್ಳಿ, ಇನ್ನು ಏನಾದ್ರು ಪ್ರಶ್ನೆ ಇದ್ರೆ. ಡ್ರೋನ್ ಅದು ಮಿಸೈಲ್ ಹೋಗ್ಲಿಕ್ಕೆ, ಇದು ಸ್ಯಾಟಲೈಟು. ಫೋಟೋಸ್ ಎಲ್ಲ ಸ್ಯಾಟಲೈಟ್ ಮೂಲಕನೇ ಬರುತ್ತೆ. ಇನ್ನೂ ಒಂದೇನು ಅಂದ್ರೆ ಏನಂತಾರೆ ಡಮ್ಮಿ ವಿಮಾನಗಳು, ಮನುಷ್ಯನೇ ಇರಲ್ಲ, ಅದ್ರದ್ದು ಹೋಗಿ ಬಂದು ನೀವು ಹೇಳಿದ ಹಾಗೆ ಅದು ಹೋಗಿ ಬಂದು ಫೋಟೋ ತೆಕ್ಕೊಂಡ್ಬರುತ್ತೆ. ಇವರು ಅದೇ ಇದು ಅಂತ ಅನ್ಕೊಂಡು ಹೊಡೆದಾಕಿದ್ದಾರೆ. ನಾವು ಏನದು ರಾಫೆಲ್ ಅನ್ನು ಹೊಡೆದಾಕಿದ್ದೀವಿ ಅಂತ ಫಸ್ಟ್ ದಿವಸ ಬೊಬ್ಬೆ ಹೊಡೆದ್ರು, ನಾವು ಹೀಗೆ ಮಾಡಿದೀವಿ ಹಾಗೆ. ಅದ್ರ ಜನರೇ ಇರ್ಲಿಲ್ಲ. ಅದು ಕೇವಲ ಒಂದ್ಸತ್ ಅವರನ್ನ ದಾರಿ ತಪ್ಪಿಸೋ ರೀತಿ. ಅದು ಯುದ್ಧದಲ್ಲಿ ಅವರಿಗೆ ಬಂತು ಹೊಡೆದು ಬಿಡ್ತೀವಿ. ಅದು ರ್ಯಾಡರಿಗೆ ಅಥವಾ ಅವರ ಯಾವ್ದೋ ಯಂತ್ರಗಳಿಗೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದು ಸ್ವತಃ ಇಷ್ಟೇ ದೂರ ಇರುತ್ತೆ, 3 ಅಡಿನೋ 7 ಅಡಿನೋ ಆ ಥರ ಏನೋ ಇರುತ್ತೆ. ಆದ್ರೆ ಅದು ಎದುರುಗಡೆ ಕೆಳಗಿನವರಿಗೆ ಕಾಣುವಾಗ ಅದರಲ್ಲಿ ಅದರ ಕಲರು ಏನೋ ಆ ತರ ವ್ಯವಸ್ಥೆ ಇದ್ದು ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅಂತೂ ದುರ್ಯೋಧನ ಹೇಳಿದ ಮಾತು ತುಂಬಾ ಗ್ರಾಹ್ಯವಾದದ್ದು. ಏನಂದ್ರೆ ಯಾವಾಗ ಏಕ ಚಿಂತಕರಾಗಿ ಯುದ್ಧಕ್ಕೆ ಅಂತ ಹೊರಟ್ರೆ ಆಗ ಅವರಿಗೆ ಗೆಲುವು ಸಿಗುತ್ತೆ. ನಾವೀಗ 11 ಜನಕ್ಕೆ ಅಕ್ಷೋಹಿಣಿಯ ಸೇನಾಧಿಪತ್ಯವನ್ನ ಕೊಟ್ಟು ಜವಾಬ್ದಾರಿ ಕೊಟ್ಟು ನೀವು ಮಾಡಿ ಅಂತ ಹೇಳಿಬಿಟ್ಟಿದೀವಿ. ಆದ್ರೆ ಇಲ್ಲಿ ಈ ಒಂದು ಹಿಂದಿನ ಇತಿಹಾಸ ಹೇಳುತ್ತೆ, ಜನ ಎಷ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗಿದ್ದಾರೆ ಮತ್ತು ಪರಸ್ಪರ ಅವರವರಲ್ಲಿ ಯಾವ ರೀತಿ ಐಕಮತ್ಯ ಇದೆ. ಅಭಿಪ್ರಾಯ ಭೇದ ಇದ್ರೆ ನೀವು ಯಾವ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೇಸ್ಮ ಯುದ್ಧೇ ಪ್ರಭಜ್ಯಂತೆ, ಅವರೆಲ್ಲರೂ ಯುದ್ಧದಲ್ಲಿ ಪುಡಿಯಾಗಿ ಹೋದ್ರು, ನಾಶವಾಗಿ ಹೋದ್ರು. ನೈ ಸುಕುಶಲಂ ಶೂರಂ ಅಯಜನ್ ಕ್ಷತ್ರಿಯಾನ್ಸ್ತತಃ ಏವಂತೆ ಏವಂ ಯೇ ಕುಶಲಂ ಶೂರಂ ಹಿತೇಪ್ಸಿತಮ ಕಲ್ಮಷಂ ಸೇನಾಪತಿಂ ಪ್ರಕುರುವಂತಿ ತೇಜಯಂತಿ ರಣೇ ರಿಪೂನ್. ಆದ್ರಿಂದಾಗಿ ಯಾರು ಕುಶಲರು ಅಂದ್ರೆ ಒಬ್ಬನನ್ನ ಸೇನಾಧಿಪತ್ಯದಲ್ಲಿ ಪ್ರಧಾನ ಸೂಪರ್ವೈಸರ್ ಆಗಿ ಅವನನ್ನು ನಿಯಮಿಸಿದ್ರೆ ಅಂಥವನಿಗೆ ಅವತ್ತು ಗೆಲುವು ಸಿಗುತ್ತೆ ಹೊರತು ಹೀಗೆ ಚೂರು ಚೂರಾದ ಸೈನ್ಯದ ಸಹಾಯದಿಂದ ಗಟ್ಟಿಯಾದ ಫಲವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಈಗ ನಮಗಿರುವಂತಹ ಸಮಸ್ಯೆ ಭವಂತಸ್ತು ಪೃಥಕ್, ನೀವೆಲ್ಲರೂ ಕೂಡ ಪ್ರಧಾನ ಮುಖ್ಯವಾಹಿನಿಯಾಗಿ ನಿಂತು ನಮ್ಗೆಲ್ಲ ಸೇನಾಧಿಪತ್ಯವನ್ನ ನಡೆಸಿಕೊಡ್ಬೇಕು. ಮತ್ತೆ ಒಂದು ಹೇಳ್ತಾನೆ, ಭವಂತಸ್ತು ಪೃಥಕ್ ಸರ್ವೇ ಸ್ವಬುದ್ಧಿ ವಶವರ್ತಿನಃ, ನೀವೆಲ್ಲರೂ ಕೂಡ ನಿಮ್ಮ ಬುದ್ಧಿಯ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳೋರಾದ್ರೆ ನಮಗೆ ಸೋಲು ಅನ್ನೋದು ಕಟ್ಟಿಟ್ಟ ಬುದ್ಧಿ ಆಗತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಅಸಂಹಾರ್ಯ ಸ್ಥಿತೋ ಧರ್ಮೇ ಸನಃ ಸೇನಾಪತಿರ್ಭವ. ನಾವು ಎಲ್ಲರೂ ಒಟ್ಟಾಗಿಲ್ಲ, ಈಗ ಒಬ್ಬೊಬ್ಬರಿಗೆ ಒಂದೊಂದು ತರದ ಅಭಿಪ್ರಾಯ ಇದೆ. ಅಸಂಹಾರ್ಯ, ಇವರನ್ನ ಒಟ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನೀವು ಮುಂದೆ ನಿಂತು
ನಹ ಸೇನಾಪತಿರ್ಭವ, ನಮಗೆಲ್ಲರನ್ನು ಒಟ್ಟೈಸಿಕೊಂಡು ಮುಂದಕ್ಕೆ ಸಾಗುವಂತಹ ರೀತಿಯ ಸೇನಾಧಿಪತಿಗಳಾಗಿ ನೀವೇ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾನೆ. ಕುಬೇರ ಇವ ಯಕ್ಷಾಣ, ಹೇಗೆ ಕುಬೇರರ ಯಕ್ಷರು ಯಾರು ಕೂಡ ಕುಬೇರನ ಮಾತನ್ನು ಮೀರಲ್ಲ. ಅವರು ಬೇರೆ ಏನೇ ಸಂಗತಿಗಳು ಬಂದಾಗ್ಲೂ ಅವರವರಿಗೆ ಒಳಗಿನ ಎಷ್ಟೇ ಜಗಳ ಇದ್ರು ಕೂಡ ಕುಬೇರ ಒಂದು ನಿರ್ಧಾರ ಕೊಟ್ಟ ಅಂದ್ರೆ ಅದರ ಮೇಲೆ ಉಳಿದ ಯಾವ ಯಕ್ಷರು, ಕಿನ್ನರರು, ಕಿಂಪುರುಷರು ಅವರ ಅಧಿಕಾರದಲ್ಲಿ ಯಾರೆಲ್ಲ ಅಡಿಗೆ ಬರ್ತಾರೋ ಅವ್ರು ಯಾರು ಕೂಡ ಮೀರಲ್ಲ. ದೇವಾನಾಮಿವ ವಾಸವಃ, ಇಂದ್ರ ಒಂದು ನಿರ್ಧಾರ ಹೇಳಿದ ಅಂದ್ರೆ ಯಾವ ದೇವತೆಗಳು ಕೂಡ ಅವನನ್ನ ಮತ್ತೆ ಪ್ರಶ್ನಿಸುವುದಿಲ್ಲ, ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಳುವುದಿಲ್ಲ. ಎಷ್ಟು ಅಂದ್ರೆ ನೋಡಿ, ಆ ಮಹುಷನನ್ನ ಸಿಂಹಾಸನಕ್ಕೆ ಕೂಡಿಸ್ಬೇಕಾದ ಪ್ರಸಂಗ ಬಂದಾಗ್ಲೂ ನಮಗೆ ಅರ್ಥ ಆಗುದೇನು ಅಂದ್ರೆ ಅವರಲ್ಲೇ ಯಾರೋ ಒಬ್ಬ ಇಂದ್ರನಾಗಿ ಕೂಡಬಹುದಿತ್ತು. ಇನ್ನೊಂದ್ಸಲ ರಜಿಯನ್ನ ತಂದು ಕೂಡಿಸ್ತಾರೆ, ಯಾರು, ಸೂರ್ಯವಂಶದ ರಾಜನನ್ನ. ಈಗ ಇಲ್ಲಿ ನಹುಷನನ್ನ, ಚಂದ್ರವಂಶದ ರಾಜನನ್ನ ತಂದು ಕೂಡಿಸ್ತಾರೆ. ಒಂದು ವೇಳೆ ಲೋಕದ ವ್ಯವಸ್ಥೆ ಆಗಿದ್ರೆ ಇಂದ್ರ ಖಾಲಿ ಆಯ್ತು, ಇಂದ್ರ ಪೋಸ್ಟ್ ಖಾಲಿ ಆಯ್ತು ಅಂದ್ರೆ ಎಷ್ಟು ಜನ ಸೀಟ್ ಹರ್ಕೋಬೇಕಿತ್ತು, ನಮ್ಗೆ 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 ಅಂತ. ಆದ್ರೆ ಯಾರು ಮಾತಾಡ್ಲಿಲ್ಲ. ಅಗ್ನಿ ಸ್ವತಃ ತಾನೇ ಹೋಗಿ ಎಲ್ಲ ಅಡಗಿದ್ದಾನೆ ಇಂದ್ರ ಅಂತ ಹುಡುಕಿ ಅವನಿಂದ ಶಚಿಗೆ ರಕ್ಷಣೆಗೆ ಬೇಕಾದಂತಹ ಉಪಾಯವನ್ನು ತಿಳ್ಕೊಂಡು ಬಂದು ಅದನ್ನು ಬೃಹಸ್ಪತ್ಯಾಚಾರ್ಯರ ಹತ್ರ ಹೇಳಿಸಿ, ಶಚಿ ಅದನ್ನೇ ನಹುಷನಿಗೆ ಹೇಳಿ, ಋಷಿಗಳು ಎತ್ತಿಕೊಂಡು ಬರುವ ಪಲ್ಲಕ್ಕಿಯಲ್ಲಿಯೇ ನನಗೆ ನೀವು ಭೇಟಿ ಆಗಬೇಕು ಅಂತ ಹೇಳಿದ್ದಕ್ಕೆ ಹಾ ಅಂತ ಅನ್ಕೊಂಡು ಅವರನ್ನೆಲ್ಲರ ಪಲ್ಲಕ್ಕಿಯಲ್ಲಿ ತಾನು ಹೊರುವಂತೆ ಮಾಡಿ, ತನ್ನನ್ನ ಪಲ್ಲಕ್ಕಿಯಲ್ಲಿ ಹೊರುವಂತೆ ಮಾಡಿ, ಅಷ್ಟೊತ್ತಿಗೆ ಅವನ ತೇಜಸ್ಸು ಎಲ್ಲ ಇದೇ ಹಿಂದೆ ಋಷಿಗಳು ಅನುಗ್ರಹ ಮಾಡಿ ಅವನಿಗೆ ತೇಜಸ್ ಕೊಟ್ಟಿರ್ತಾರೆ. ನಿನಗೆ ದೇವಲೋಕದಲ್ಲಿ ಆಳ್ಲಿಕ್ಕೆ ಸುಲಭದಲ್ಲಿ ಸಾಧ್ಯ ಆಗುದಿಲ್ಲಪ್ಪ, ಆದ್ರಿಂದಾಗಿ ನಿನಗೆ ಅವಿರತವಾದ ಕಾರ್ಯಭಾರ ಇರುತ್ತೆ ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬೇಕಾಗುತ್ತೆ, ಲೋಕದ ವ್ಯವಸ್ಥೆ ತರ ಅಲ್ಲ ಅಂತ ಅವನಿಗೆ ಅವರೇ ಎಲ್ಲರೂ ಅನುಗ್ರಹ ಮಾಡಿರ್ತಾರೆ. ಈಗ ಅವರನ್ನೇ ಕಾಲ್ ಕಸತ್ತರ ಮಾಡಿ ಕಾಲಲ್ಲಿ ಒದ್ದ ಅಲ್ವಾ, ಬಿದ್ದ. ಅಲ್ಲಿ ತನಕ ಚೆನ್ನಾಗೇ ಮಾಡಿದಾನಲ್ಲ, ಶಚಿಯನ್ನ ಕಂಡ ವಿಷಯದಲ್ಲಿ ಮಾತ್ರ ಅವನ ಬುದ್ಧಿ ಹಾಳಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುದು ಪ್ರಶ್ನೆಗಿಂತ ಅವನ ಆ ಅಗತ್ಯ ಆಗ ಇತ್ತು. ದೇವೇಂದ್ರನ ಪದವಿಯಲ್ಲಿ ಅವನಿಗೆ ಅರ್ಹತೆ ಇತ್ತು, ಆದ್ರಿಂದ ಹಂಗನೆ ಕೂತದ್ವಿ. ಸುಮ್ನೆ ಯಾರನ್ನು ಹಾಗೆ ಕೂಡಿಸ್ಲಿಕ್ಕೆ, ನಮ್ಮನ್ನ ಒಂದ್ ದಿವ್ಸ ಆದ್ರೂ ಕೂಡಿಸ್ಲಿ ಅಂದ್ರೆ ಆಗತ್ತಾ? ಕೆಟ್ಟಿತ್ತು, ಆದ್ರೆ ಯೋಗ್ಯ ಆಗಿದ್ರಿಂದಾಗ ಅವನಿಗೆ ಪರಿಹಾರವೂ ಆಯ್ತಲ್ಲ. ಪಾಂಡವರು ಸಿಕ್ಕಿದ್ರು, ಮತ್ತೆ ವಾಪಸ್ಸು ತನ್ನ ಮೂಲ ರೂಪಕ್ಕೆ ಹೋದ. ಒಳ್ಳೆಯವರು ಕೂಡ ಕೆಟ್ಟ ಕೆಲಸ ಮಾಡ್ತಾರೆ, ಒಳ್ಳೆಯವ್ರು ಕೆಟ್ಟ ಕೆಲಸ ಮಾಡಲ್ಲ ಅಂತಿಲ್ಲ. ಆದ್ರೆ ಅವ್ರಿಗೆ ಆ ಕೆಟ್ಟ ಕೆಲಸ ಮಾಡಿದ್ಮೇಲೆ ಈ ಕೆಲಸ ನನ್ನಿಂದ ಆಗ್ಬಾರ್ದಿತ್ತು, ಇದು ತಪ್ಪಾಯ್ತು ಅಂತ ಅನ್ನುವ ಪ್ರಜ್ಞೆ ಬಂದು ಮೊದಲಿಗಿಂತ ಹೆಚ್ಚು ಶ್ರದ್ಧೆಯಿಂದ ಧರ್ಮದಿಂದ ಬದುಕ್ತಾರೆ. ಈ ಕೆಟ್ಟ ಕೆಲಸ ಮಾಡೋರು ಯಾವತ್ತೂ ಕೂಡ ನಾವ್ ಮಾಡಿದ ತಪ್ಪು ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಕೆಟ್ಟವರಾಗಿದ್ರೆ, ಒಳಗಿನಿಂದ ಕೆಟ್ಟವರಾಗಿದ್ರೆ ಅವರ ಕೆಟ್ಟ ಕೆಲಸದ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಇರಲ್ಲ. ನಾವ್ ಮಾಡಿದ್ದೆಲ್ಲ ಸರಿ, ನಾವ್ ಮಾಡುವುದೇ ಸರಿ, ನಾವ್ ಅದೇ ಮಾಡ್ಲಿಕ್ಕಿರುದು ಅಂತ. ಅದು ಮನುಷ್ಯ ಧರ್ಮ, ಅದು ನಾವೆಲ್ಲ ಅದನ್ನ ನಿರಾಕರಿಸ್ಲಿಕ್ಕಾಗಲ್ಲ. ಈಗ ಪೂರ್ತಿ ಒಳ್ಳೆ ಜೀವ ಇರಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಏನೋ ಒಂದು ದೋಷದ ನೆಗೆಟಿವಿಟಿ ಇತ್ತು ಅಂತ ಹೇಳಿದಾಗ ಆ ನೆಗೆಟಿವಿಟಿಯಿಂದ ನನ್ನಲ್ಲಿ ಏನೋ ತಪ್ಪಾಗ್ತಿದೆ ಅಂತ ಅಂದಾಗ ಇದನ್ನ ಆ ತಪ್ಪು ರಿಲೇಟೆಡ್ ಮೇಲೆ ಮಾಡಿ ತಪ್ಪು ಅಂತ ಬುದ್ಧಿನೂ ಬರಲ್ಲ ಅಲ್ಲ ಒಳ್ಳೆಯವರಿಗೆ? ಬರುತ್ತೆ, ಆಗ್ಲೇ ಬರ್ಬೇಕು ಅಂತಿಲ್ಲ, ಸಮಯ ಬಂದಾಗ ಬರುತ್ತೆ. ಅವನಿಗೆ ಪಶ್ಚಾತ್ತಾಪ ಪಡುವ ಸಂದರ್ಭ ಬಂದಾಗ ಅವ್ನು ತಪ್ಪು ಅಂತ ತಿದ್ದಿಕೊಂಡದ್ರಿಂದನೇ ಅಜಾಮಿಳ 60 ವರ್ಷ ಆದ್ಮೇಲೆ ತಪ್ಪು ಅಂತ ತಿದ್ಕೊಂಡು ಹೋದ ಗಂಗಾದ್ವಾರಕ್ಕೆ, ಹೋದ ಅಲ್ವಾ? ಕೆಲವರು ರಾವಣ ಕೊನೆಗೂ ತಿದ್ದುಕೊಳ್ಳಿಲ್ಲ, ಕೊನೆ ಟೈಮಿನ ತನಕ ಅಂಗದನನ್ನು ಕಳಿಸಿ ಹೇಳಿದ, ನೋಡಿದ್ದು ತಪ್ಪು ಬೇಡ ಅಂತ, ತಿದ್ಕೊಳ್ಳಲ್ಲ ಅಂತ. ಅವನಿಗೆ ಆ ಜನ್ಮದಲ್ಲಿ ಇನ್ನು ಉದ್ಧಾರ ಆಗ್ಲಿಕ್ಕೆ ಆಗಿಲ್ಲ, ಮತ್ತು ಶಿಶುಪಾಲನಕ್ಕೆ ಬರುದು ಬಾಕಿ ಇತ್ತು ಅವನ ಕರ್ಮ. ಇಲ್ಲಾಂದ್ರೆ ಅಲ್ಲಿ ಎಷ್ಟು ಹೇಳಿದಾನೆ ಕೃಷ್ಣ, ಎಷ್ಟು ಆ ರಾಮ ಹೇಳಿಸಿದ್ದು ಮಾತ್ರ 4-5 ಸಲ ಹೇಳಿಸ್ತಾನೆ ಬೇರೆ ಬೇರೆ ರೀತಿಯಿಂದ. ಅವನು ತಿದ್ಕೊಳ್ಳೇ ಇಲ್ಲ. ಒಳ್ಳೆಯವನಾಗಿದ್ರು ಕೂಡ ತಿದ್ಕೊಳ್ಳೋ ಸಮಯ ಬಂದಿಲ್ಲ ಅಂದ್ರೆ ಅವನಾಗ್ಲೂ ಪಡೆದಿಂತಾನೆ ಇರ್ತಾನೆ. ಆದ್ರೆ ಬಿಡ್ಲಿಕ್ಕೆ ಆಗ್ತಿರಲ್ಲ, ಯಾಕೆಂದ್ರೆ ಕರ್ಮ ಅನುಭವಿಸ್ಬೇಕಾದದ್ದು. ನಾವು ಮಾಡಿದ ಹಿಂದಿನ ಕರ್ಮವನ್ನು ಅನುಭವಿಸದೆ ಎದ್ದೇಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದನ್ನು ಅನುಭವಿಸ್ಲೇಬೇಕು. ಬಿಡುಗಡೆ, ಆ ಕರ್ಮ ಮುಗಿದ ತಕ್ಷಣ ಬಿಡುಗಡೆ ಆಗುತ್ತೆ. ಗೊತ್ತಾಗಿ ಪಶ್ಚಾತ್ತಾಪ ಪಟ್ಟು ಭಗವಂತನಿಗೆ ಪೂರ್ತಿಕರಣ ಆಗ್ತಾನೆ. ತಪ್ಪು ಅಂತ ಗೊತ್ತಾಗ್ತಿರುತ್ತೆ, ಬಟ್ ಪ್ರಚೋದನೆ ಮಾಡುವಂತದ್ದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಮತ್ತೆ ಆ ತಪ್ಪು ಮಾಡೋ ತರ ಮಾಡುದು. ಹೌದು, ಬಟ್ ಅದು ಕರ್ಮ ಮುಗಿದ ಮೇಲೆ ಆ ಪರಿಸರ ನಾಶ ಆಗುತ್ತೆ. ಹೌದು. ಕುಮಾರ ಇವ ದೇವಾರಾಮ್ ಒಂದಿಷ್ಟು
ದೇವತಾ ಸಮೂಹಗಳಲ್ಲಿ ಹಿಂದೆ ಹೇಗೆಲ್ಲ ಒಟ್ಟು ಸೇರಿ ಮಾಡಿದ್ರು ಅನ್ನೋದನ್ನೆಲ್ಲ ಹೇಳ್ತಾರೆ. ಭವತಾ ಹಿ ವಯಂ ಗುಪ್ತಾಹ ಶಕ್ರೇಣೈವ ದಿವೌಕಸಃ, ನೀವೇ ನಮಗೆ ರಕ್ಷಣೆ. ಹೇಗೆ ಇಂದ್ರನಿಗೆ ದೇವತೆಗಳೆಲ್ಲರೂ ಕೂಡ ಶರಣಾಗ್ತಾರೋ ಹಾಗೆ ವಯಂ ತ್ವಾಮನುಯಾಸ್ಯಾಮಃ ಸೌರಭೇಯ ಇವರ್ಷಭಂ, ಸುರಭಿಯ ಮಕ್ಕಳು ಅಂದ್ರೆ ಗೋತಾಯಿಯ ಮಕ್ಕಳೆಲ್ಲರೂ ಕೂಡ ಋಷಭನನ್ನ ಹೇಗೆ ಆಶ್ರಯಿಸಿ ತಮಗೆ ರಕ್ಷಣೆ ಬೇಕು ಅಂತ ಧರ್ಮವನ್ನ ಕೇಳಿಕೊಳ್ತಾರೋ ಹಾಗೆ ನಾವೆಲ್ಲರೂ ಕೂಡ ಋಷಭನಾದಂತಹ ನಿನ್ನನ್ನ ಬೇಡಿಕೊಳ್ತಾ ಇದ್ದೇವೆ, ನಮಗೆ ರಕ್ಷಣೆ ಬೇಕು ಅಂತ, ನೀವೇ ಈ ಸಮಸ್ಯೆಯಿಂದ ನಮ್ಮನ್ನ ಪಾರು ಮಾಡಬೇಕು ಅಂತ ಕೇಳಿಕೊಳ್ತಾನೆ. ಭೀಷ್ಮ ಉವಾಚ, ಭೀಷ್ಮಾಚಾರ್ಯ ಹೇಳ್ತಾರೆ, ಏವಮೇತದ್ ಮಹಾಬಾಹೋ ಯಥಾ ವದಸಿ ಭಾರತ ಯಥೈವ ಹಿ ಭವಂತೋ ಮೇ ತಥೈವ ಮಮ ಪಾಂಡವಾಃ. ಏವಮೇತತ್, ನೀನ್ ಹೇಳಿದ್ ಸರಿ ಮಹಾಬಾಹೋ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಯಥೈವ ಹಿ ಭವಂತೋ ಮೇ, ಆದ್ರೆ ಒಂದ್ ಸಂಗತಿ, ನನಗೆ ನೀವು ಮತ್ತೆ ಪಾಂಡವರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಂಗೆ ನೀವು ಹೇಗೋ ಪಾಂಡವರು ಹಾಗೆ. ಸಂಯೋದ್ಧವ್ಯಂ ತವಾರ್ಥಾಯ, ಆದ್ರೆ ನಿನಗೋಸ್ಕರನೇ ಹೋರಾಡ್ತೀವಿ. ಸಂಯೋದ್ಧವ್ಯಂ ತವಾರ್ಥಾಯ ಯಥಾ ಮೇ ಸಮಯ ಕೃತ, ಯಾಕಂದ್ರೆ ನಾನು ಮೊದಲೇ ಪ್ರತಿಜ್ಞೆ ಮಾಡಿದ್ದೇನೆ ನಿಮ್ಮ ಪರವಾಗಿ ಹೋರಾಡ್ತೇನೆ ಅಂತ ನಾನು ಮಾತು ಕೊಟ್ಟಿದ್ದೇನೆ. ಅದರಿಂದಾಗಿ ನಾನು ನಿಮ್ಮ ಪರವಾಗಿ ಹೋರಾಡ್ತೇನೆ. ನತು ಪಶ್ಯಾಮಿ ಯೋದ್ಧಾರಂ ಆತ್ಮನ ಸದೃಶಂ ಭುವಿ, ನನಗೆ ಸಮಾನನಾದ ಶತ್ರುಗಳನ್ನ ಸೆದೆಬಡಿಯಬಲ್ಲ ಯೋಧ ಇನ್ನೊಬ್ಬನಿಲ್ಲ ಅನ್ನೋದು ನನ್ನ ಅನುಭವ, ಅದನ್ನ ನಾನು ಹೇಳ್ತೇನೆ. ಆದ್ರೆ ಒಬ್ಬ ಬಿಟ್ಟು, ಋತೆ ತಸ್ಮಾನ್ ನರವ್ಯಾಘ್ರಾತ್ ಕುಂತಿ ಪುತ್ರಾತ್ ಧನಂಜಯಾತ್, ಕುಂತಿ ಪುತ್ರನಾದ ಧನಂಜಯ ಒಬ್ಬನನ್ನು ಬಿಟ್ಟು ಇನ್ಯಾರೂ ಕೂಡ ನನ್ನನ್ನು ಎದುರಿಸುವ ಸಮರ್ಥರು ಈ ಜಗತ್ತಿನಲ್ಲಿ ಇಲ್ಲ. ನತು ಮಾಂ ವಿವೃತೋ ಯುದ್ಧೇ ಜಾತು ಯುದ್ಧೇತ ಪಾಂಡವ ಅಹಂ ಸ ಚಕ್ಷಣೇನೈವ ನಿರ್ಮನುಷ್ಯಮಿದಂ ಜಗತ್. ನನ್ನನ್ನು ಎದುರುಗೊಂಡಾಗ ಅವನು ಸ್ವಲ್ಪ ಯೋಚನೆ ಮಾಡಿಯೇ ಯುದ್ಧ ಮಾಡುತ್ತಾನೆ. ಹೀಗೆ ಅಹಂಚ ಕ್ಷಣೇನೇವ ಯುದ್ಧಕ್ಕೆ ನಿಂತ್ರೆ ನಾನು ಕೂಡ ಕ್ಷಣ ಮಾತ್ರದಲ್ಲಿ ನಿರ್ಮನುಷ್ಯರನ್ನಾಗಿಸ್ತೇನೆ ಈ ಜಗತ್ತನ್ನ. ನಿರ್ಮನುಷ್ಯಂ ಕರಿಷ್ಯಾಮಿ, ಮನುಷ್ಯರನ್ನುವಂತ ಸ್ಪೀಶೀಸೇ ಈ ಜಗತ್ತಲ್ಲಿ ಇಲ್ಲ ಅನ್ನುವಷ್ಟು ನಾನು ಯುದ್ಧ ಮಾಡಬಲ್ಲೆ. ಕುರ್ಯಾವಾಸ್ತ್ರ ಬಲೇನೈವ ಸಸುರಾಸುರ ರಾಕ್ಷಸಂ ಸತ್ವೇವೋತ್ಸಾಹಾದಿನಾಮೇ ಪಾಂಡೋ ಪುತ್ರಾನರಾಧಿಪ. ಅಸ್ತ್ರಬಲದಿಂದಲೇನೆ ಶತ್ರುಗಳನ್ನು ಎದುರಿಸುವ ಸುರಾಸುರರ ದೊಡ್ಡ ಸಮೂಹವನ್ನೇ ನಿರಾಕರಿಸುವಂತಹ ನಮ್ಮ ಎಲ್ಲ ಸೇನೆಯ ಒಟ್ಟು ಭಾಗವನ್ನು ನಾವು ಗಮನಿಸಿದ್ರೆ ಪಾಂಡುಪುತ್ರರು ಕೂಡ ಹಾಗೆ ಇದ್ದಾರೆ. ಅವರು ಕೂಡ ಅಸಾಧಾರಣವಾದ ಬಲದಿಂದ ಕೂಡಿದವರಾಗಿದ್ದಾರೆ. ಪಾಂಡವರ ಮಕ್ಕಳನ್ನ ಬಿಟ್ಟು, ಪಾಂಡುವಿನ ಮಕ್ಕಳನ್ನ ಬಿಟ್ಟು ಉಳಿದ ಎಲ್ಲರನ್ನೂ ಕೂಡ ಯೋಧಾತ್ ಹನಿಷ್ಯಾಮಿ, ಯುದ್ಧದಲ್ಲಿ ಅವರನ್ನು ಕೊಲ್ತೇನೆ. ಪ್ರಯೋಗೇನಾಯುತಂ ಸದಾ, ದಿನಕ್ಕೆ 10,000 ತಲೆಗಳನ್ನು ತೆಗೆಯುವ ಶಕ್ತಿ ನನಗಿದೆ, ತೆಗಿತೇನೆ. ಆದ್ರೆ ಪಾಂಡವರನ್ನ ಮಾತ್ರ ಬಿಟ್ಟು. ಏವಮೇಷಾಂ ಕರಿಷ್ಯಾಮಿ ನಿಧನಂ ಕುರ್ನಂದನ ನಚೇಮೇ ಮಾಂ ಹನಿಷ್ಯಂತಿ ಪೂರ್ವಮೇವ ಸಮಾಗತೆ. ಏವಮೇಷಾಂ ಕರಿಷ್ಯಾಮಿ, ನಾನು ಹೀಗೆ ಎಲ್ಲ ಶತ್ರುಗಳನ್ನು ನಾಶ ಮಾಡುತ್ತೇನೆ. ನಚೇತ್ತೇ ಮಾಂ ಹನಿಷ್ಯಂತಿ, ನನ್ನನ್ನ ಅವರು ಕೊಲ್ಲುವ ತನಕ ನಾನು ಅವರನ್ನು ಕೊಲ್ತಾ ಇರ್ತೇನೆ. 10,000 ಜನರ ತಲೆಯನ್ನ ದಿನನಿತ್ಯಕ್ಕೆ ತೆಗೆದು, ಅವ್ರು ನನ್ನನ್ನು ಕೊಂದ ಮೇಲೆ ನನಗೇನು ಮಾಡ್ಲಿಕ್ಕೆ ಆಗಲ್ಲ. ಕೊಲ್ಲೋ ತನಕ ಅಂತೂ ನನ್ನ ನಿತ್ಯದಲ್ಲಿ 10,000 ತಲೆಗಳನ್ನ ಪಾಂಡವರ ಕಡೆಯಿಂದ ಯುದ್ಧ ಮಾಡುವವರಿಗೆ ನಾನು ಶಿಕ್ಷೆಯಾಗಿ ಕೊಡ್ತೇನೆ. ಇದು ನನ್ನ ಜವಾಬ್ದಾರಿ, ನಾನು ಅದನ್ನು ಮಾಡಿಯೇ ಮಾಡ್ತೇನೆ. ನಚೈತತ್ತೇ ಮಾಂ ಹನಿಷ್ಯಂತಿ, ಅವರಾಗಿ ತಾನಾಗಿ ನನ್ನನ್ನ ಸಂಹಾರ ಮಾಡ್ಲಿಕ್ಕೆ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಸೇನಾಪತಿ ಸ್ವಹಂ ರಾಜನ್ ಮಯೇನಾಪರಣೇನತೆ ಭವಿಷ್ಯಾಮಿ ಯಥಾ ಕಾಮಂ ತನ್ಮೇ ಶ್ರುತಿಮಿಹಾರ್ಹಸಿ.
ಭವಿಷ್ಯಾಮಿ ಯಥಾ ಕಾಮಂ ತನ್ಮೇ ಶೋತು ನಿಹಾರಹಸಿ. ನಾನು ಸೇನಾಪತಿಯಾಗಿ ಏನ್ ಕೆಲಸ ಮಾಡಬೇಕು, ನಿನಗೆ ಕೊಟ್ಟ ಮಾತಿನಂತೆ ಅದೇ ಕ್ರಮದಲ್ಲಿ ನಾನು ನಡೆಸುವ ಕೆಲಸವನ್ನು ಮಾಡ್ತೇನೆ. ಆದ್ರೆ ಒಂದೋ ಯುದ್ಧದಲ್ಲಿ ನಾನಿರ್ಬೇಕು, ಈಗ ಒಂದೋ ಕಾರಣ ಇರ್ಬೇಕು. ಕರ್ಣೋವಾ ಯುದ್ಧತಾಂ ಪೂರ್ವಂ ಅಹಂ ವಾ ಪ್ರತಿದೀಪತೆ. ಒಂದೋ ನಾನ್ ಯುದ್ಧ ಮಾಡಬೇಕು, ಒಂದೋ ಕಾರಣ ಯುದ್ಧ ಮಾಡಬೇಕು. ಯಾಕೆಂದ್ರೆ ಸ್ಪರ್ಧತೆ ಹಿ ಸದಾತ್ಯರ್ಥಂ. ಯಾವಾಗ ನೋಡಿದ್ರು ಸ್ಪರ್ಧೆ, ಜಿದ್ದು, ಅವನತ್ರ ಇವನತ್ರ. ಬರೀ ಒಂದು ಯುದ್ಧದಲ್ಲಿ ಒಂದು ಆಸ್ವಾದನೆ ಇಲ್ಲ. ಅವನಿಗೆ ಸಿಟ್ಟು, ಸೆಡವು, ಕೋಪ ತಡೆಯಲಿಕ್ಕಾಗದಂತೆ ಒಬ್ಬರ ಮೇಲೆ ಒಬ್ರು ಬಿದ್ದು ಹೊಡಿತಾನೆ ಇರ್ತಾನೆ. ಒಂಚೂರು ನಿಯಂತ್ರಣಕ್ಕೆ ತೆಗೆದುಕೊಳ್ಳದೆ ಇದ್ರೆ ನಾವು ಯಾವ್ದನ್ನ ನಿಜವಾಗಿ ಹೊಡಿಬೇಕು ಅದು ಹೊಡಿಯದೆ ಬೇರೆ ಎಲ್ಲ ಕಳ್ಕೊಂಡ್ ಬಿಡ್ತೇವೆ. ಅವನನ್ನು ಹೊಡಿಬೇಕು ಅಂತ ಒಂದೇ ಉದ್ದೇಶ ಹೊಡಿತಾ ಇರ್ತೇನೆ, ಉಳಿದವರೆಲ್ಲ ಬಂದು ಇನ್ಸ ಏನೇನೆ ಗುಳುಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವನ ದೂರದೃಷ್ಟಿ ಇಲ್ಲದೆ ಇರುವ ಯುದ್ಧದ ತಂತ್ರದಿಂದ. ನಾನು ಅವನಿದ್ರೆ ನನಗೆ ಒಬ್ಬರ ಮೇಲೆ ಒಬ್ರು ದಬಾಯಿಸಿ ಮಾಡ್ಲಿಕ್ಕೆ ಬರಲ್ಲ. ನನ್ನ ಮಾತು ಕೇಳಿ ತಗ್ಗುತ್ತಾರೆ ಅಂತಂದ್ರೆ ಅವರಿಗೆ ನಾನು ಹೇಳ್ತೇನೆ. ಆ ಅಡ್ವೈಸ್ ಅನ್ನು ಅವರು ತಗೊಂಡು ಅವ್ರು ಚೆನ್ನಾಗಿರ್ತಾರೆ ಕೂಡ. ಆದ್ರೆ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಆದ್ರಿಂದಾಗಿ ನೀವು ಏನಾದ್ರೂ ಮಾಡು, ಕರ್ಣ ಜೊತೆಗಿರ್ಬೇಕಾದ್ರೆ ನನಗೆ ಯುದ್ಧ ಮಾಡೋದು ಕಷ್ಟ ಆಗುತ್ತೆ, ಸೇನಾಧಿಪತ್ಯ ಕಷ್ಟ ಆಗುತ್ತೆ. ನನ್ನ ಪಾಡಿದ್ದು ನಾನು ಯುದ್ಧ ಮಾಡೋದು, ನಾನು ಸೇನೆಯ ಪಾಲನ್ನು ತಗೊಂಡು ಹೋಗಿ ಎಲ್ಲಿ ಬೇಕಾದ್ರೂ ಯುದ್ಧ ಮಾಡುವುದು, ಹೇಗ್ ಬೇಕಾದ್ರು. ಈಗ 11 ಜನ ಒಂದೊಂದೇ ಕಡ್ಡಿ ತೆಗೆದು ನಾವು ಕಸ ಗುಡಿಸುವುದಕ್ಕಿಂತ ಒಂದು 50 ಕಡ್ಡಿ ಒಟ್ಟಿಗಿದ್ದದನ್ನ ತೆಗೆದು ಹೀಗೆ ಗುಡಿಸಿದ್ರೆ ಕಸ ತಾನೇ ಸುಲಭದಲ್ಲಿ ಹೋಗುತ್ತೆ. ಎಷ್ಟು ದೂರದ್ದಾದ್ರೂ ತೆಗಿಬೋದು. ಇವನು 50 ಜನಕ್ಕೆ ಒಂದೊಂದು ಕಡ್ಡಿ ಕೊಟ್ಟಿದ್ದಾನೆ, ಗುಡಿಸಿ ಅಂತ. ಅದು ಗುಡಿಸಿ ಯಾವ ಕಸಗೂ ಹೋಗಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅದೆಲ್ಲವನ್ನು ಸೇರಿಸಿ ಒಬ್ಬನ ಕೈ ಕೊಟ್ಟು ಅದನ್ನು ಗಂಟಾಗ ಈ ಗುಡಿಸು ಅಂದ್ರೆ ಕ್ಲೀನಾಗಿ ಎಲ್ಲ ಹೋಗುತ್ತೆ. ಹಾಗೆ ನಮ್ಮಲ್ಲಿ ಒಬ್ರಿಗೊಬ್ರು ಮಾತು ಕೇಳ್ಕೊಂಡು ನಡೆದ್ರೆ ಮಾತ್ರ ನಾವು ಇಡೀ ಒಂದು ಸೇನಾ ಸಮೂಹದಿಂದ ಒಂದು ಗೆಲುವನ್ನು ಸಂಪಾದಿಸ್ಬೋದು. ನಾನು ಮಹಾರಥಿಕ. ಅದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಹೀಗೆ ಬರುತ್ತೆ, ಯಾರು ರಥಿಕರು ಅಂತಂದಾಗ ಇವನ ಹೆಸರೇ ಹೇಳಲ್ಲ ಕರ್ಣನದ್ದು. ಅದು ಅವನಿಗೆ ಸಿಟ್ಟು ಬರುತ್ತೆ. ಅದೇ ತರದ ಸಿಟ್ಟು ಇಲ್ಲಿ ಮತ್ತೊಂದು ಪ್ರಸಂಗದಲ್ಲಿ ತೋರುತ್ತಾನೆ. ನಾಹಂ ಜೀವತಿಗಾಂಗೇ ರಾಜನ್ ಯೋತ್ಸೆ ಕಥಂಚನ ಹತೇ ಭೀಷ್ಮೇ ಚ ಯೋತ್ಸ್ಯಾಮಿ ಸಹಗಾಂಡೀವ ಧನ್ವನ. 10 ದಿವಸದ ತನಕ ಕರ್ಣ ಬರಲೇ ಇಲ್ಲ ಯುದ್ಧಕ್ಕೆ. ಭೀಷ್ಮನೇ ಯುದ್ಧ ಮಾಡಿದ್ದು. ಅಂದ್ರೆ ಶತ್ರುಗಳಿಗೆ ಸುಲಭ ಆಯ್ತು. ಕರ್ಣ ಇದ್ದಿದ್ರೆ ಅಷ್ಟೊತ್ತಿಗೆನೆ ಎಷ್ಟೋ ಜನ ಸಾಯ್ದಿದ್ರು. ಒಂದು. ಎರಡನೇದು, ಅವರಲ್ಲಿ ಇಂಟರ್ ಕನೆಕ್ಷನ್ ಇಲ್ಲ ಅಂತ ಶತ್ರುಗಳಿಗೆ ಸುಲಭವಾದ ವಿಷಯ ಗೊತ್ತಾಗುತ್ತೆ. ಆಟ ಆಡಿಸ್ತಾ ಇರ್ಬೇಕಾದ್ರೆ 3ನೇ ಕ್ರಮಾಂಕದಲ್ಲಿ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದವನು ಇದ್ದಕ್ಕಿದ್ದಾಗೆ ನೀನು ಹೊರಗಿರು, ಬೇರೆಯವ್ರನ್ನ ಕರೆಸ್ತೇನೆ ಅಂದ್ರೆ ಏನೋ ಕಟಬಿಟಿ ಆಗಿದೆ ಅಂತ ಗೊತ್ತಾಗುತ್ತೆ. ಹಂಗೆ ಇಲ್ಲೂ ಕೂಡ ಯಾರ್ಯಾರು ಯಾವ್ಯಾವ ಪ್ರಸಂಗದಲ್ಲಿ ಬಂದು ಹೇಗೆ ಮಾತಾಡ್ತಾರೆ, ಏನ್ ಯುದ್ಧ ಮಾಡ್ತಾರೆ ಅಥವಾ ಏನ್ ಸಂಗತಿಗಳನ್ನು ತಿಳ್ಕೊಳ್ತಾರೆ, ಈ ವಿಷಯದಿಂದಲೂ ಕೂಡ ನಮಗೆ ಕೆಲವು ಯುದ್ಧದ ಪೂರ್ವ ಸಿದ್ಧತೆಯನ್ನ ಅನಲೈಸ್ ಮಾಡಬೇಕಾಗುತ್ತೆ. ಆದ್ರಿಂದಾಗಿ ಹತೇ ಭೀಷ್ಮೇ ತು ಯೋತ್ಸ್ಯಾಮಿ. ಭೀಷ್ಮ ಹತನಾದ ಮೇಲೆ ನಾನು ಶಸ್ತ್ರಾಸ್ತ್ರ ಹಿಡಿತೇನೆ, ಅಲ್ಲಿ ತನಕ ನಾನು ಶಸ್ತ್ರಾಸ್ತ್ರ ಹಿಡಿಯುವುದೇ ಇಲ್ಲ. ಆ ನಂತರ ಭೀಷ್ಮಾಚಾರ್ಯನ ಸೇನಾಧಿಪತಿಯನ್ನಾಗಿ ಮಾಡುತ್ತಾನೆ. ಎಲ್ಲರೂ ಕೂಡ ಆ ವಿಷಯದಲ್ಲಿ ಹೊರಗಡೆಯಿಂದ ಯಾರು ಭೀಷ್ಮನನ್ನು ವಿರೋಧಿಸೋರು ಇರಲಿಲ್ಲ. ಪಾಂಡವನನ್ನು ದ್ರೋಣನನ್ನೋ ಇನ್ಯಾರನ್ನೋ ಮಾಡಿದ್ರೆ ಯಾರಾದ್ರೂ ಆಕ್ಷೇಪ ಮಾಡ್ತಿದ್ರು. ಅವನೇನ್ ಪಾಠ ಮಾಡ್ಲಿಕ್ಕೆ ಬಂದವನು ಇಲ್ಲಿ ಅಧಿಕಾರ ತಗೊಂಡು ಸೇನಾಧಿಪತಿ ಆಗ್ತಾನ, ಅವನನ್ನ ನಿಲ್ಲಿಸಬಾರದು ಅಂತ ಎಲ್ಲರೂ ಆಕ್ಷೇಪ ಮಾಡ್ತಿದ್ರು. ಆದ್ರೆ ಭೀಷ್ಮ ಯಾವತ್ತೂ ಕೂಡ ತನ್ನ ಇಡೀ ಜೀವನವನ್ನು ಸರ್ಕಾರದ ಅಥವಾ ರಾಜ್ಯದ ಉಳಿವಿಗಾಗಿ ಪ್ರಯತ್ನ ಪಟ್ಟದ್ದಾದ್ರಿಂದ ಆ ವಿಷಯದಲ್ಲಿ ಯಾರಿಗೂ ಅವನ ಬಗ್ಗೆ ಕೋಪ ಬರಲಿಲ್ಲ. ಹಾಗಾಗಿ ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆ ನಡೆದ ಅರ್ಥದಲ್ಲಿ ಯಥೈವ ಹಿ ಭವಂತೋ ಮೇ ತಥೈವ ಚ ಪಾಂಡವ ಅದಾಯ್ತಲ್ಲ. ತಥೋ ಭೇರೀಶ್ಚ ಶಂಖಾಶ್ಚ, ಶಂಖಗಳು, ಭೇರಿಗಳು, ಜೋರಾದ ಸಿಂಹನಾದಗಳು, ಪರಸ್ಪರ ಬಟ್ಟೆಯಿಂದ ಜಾಡಿಸಿ ಒಗೆದಾಗ ಹುಟ್ಟುವ ಶಬ್ದಗಳು. ಈ ಶಬ್ದಗಳು ಎಷ್ಟಿತ್ತು ಅಂದ್ರೆ ಭೂಮಿಗೆ ಕಿವಿಗೆ ಹೋಗಿ ಬಡಿತಾ ಇತ್ತಂತೆ, ಎಷ್ಟು ಶಬ್ದ ಮಾಡಿದಾರಪ್ಪ ಇವರು ಅಂತ. ಆದ್ರೆ ಅದು ಭಾಗ ವಯಂ ತಥೋ ಭೇರೀಶ ವಾದಯಾ ಮಾಸುರಗ್ರಿಯಾ ವಾದಕ ಶಂಖ ರಾಜಶಾಸನಾತ್. ರಾಜನ ಶಾಸನದಂತೆ ವಾದಯಾ ಮಾಸುಹು ಅಗ್ರಿಯಾ, ಮುಂದೆ ನಿಂತವರು ವಾದ್ಯಗಳನ್ನೆಲ್ಲ ನುಡಿಸಿದ್ರು.
ಅಂದ್ರೆ ಸೇನೆಯಲ್ಲಿ ಒಂದು ಕ್ರಮ ಇರುತ್ತೆ, ಮುಂದೆ ಮುಂದೆ ಬರೋರು, ಹಿಂದೆ ಹಿಂದೆ ಕಾಲಾಳುಗಳು, ಕುದುರೆ, ಆನೆ, ರಥಿಕ. ಅದರಲ್ಲಿ ಮುಂದೆ ಮುಂದೆ ಇರುವಂತಹ ಕಾಲಾಳುಗಳಿಗೆ ಹೇಳಿದ್ರಿಂದ ಅವರೆಲ್ಲ ಆಯಾ ಗೋಶಾಲೆಗಳು, ಇದು ಕುದುರೆ ಶಾಲೆಯೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ನಿಂತು ಅವರು ಜೋರು ಜೋರಾಗಿ ಕೂಗಿಕೊಂಡ್ರು, ಓ ಅಂತ. ಆ ನಂತರ ಭೀಷ್ಮಾಚಾರ್ಯರು ಮುಂದೆ ಬಂದು ನಿಲ್ತಾರೆ. ಯಾಚಯಿತ್ವಾ ದ್ವಿಜಶ್ರೇಷ್ಠಾನ್ ಗೋವಿಂದೇತಿ ಗೋಭಿರ್ ನಿಷ್ಕೈಶ್ಚ ಪೂರಿಷಃ ವರ್ಧಮಾನೋ ಜಯಾಹಿ ನಿರ್ಯತೌ ಸೈನಿಕೈರ್ವೃತಃ. ಎಲ್ಲಾ ಕಡೆಯಿಂದ ತನ್ನ ಸೇನೆಯನ್ನ ಆಗ್ಲೇ ನಿರ್ಧಾರ ಮಾಡಿ ಇಟ್ಟುಬಿಟ್ಟಿದ್ದ. ಅಂದ್ರೆ ಯಾರು ಒಳಗೆ ಹೋಗ್ತಾರೆ, ಯಾರು ಹೊರಗೆ ಬರ್ತಾರೆ, ಯಾರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ, ಯಾರು ಏನನ್ನ ಮಾತ್ರ ತಿಳ್ಕೊಂಡು ಹೋಗ್ತಾರೆ. ಕೆಲವರು ಎಲ್ಲ ಬಂದು ಸಾಮಾನ್ಯವಾಗಿ ಅವ್ರವ್ರ ಸರ್ವಿಸ್ ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಸರ್ವಿಸ್ ನೋಡೋನು ಟೇಬಲ್ ನೋಡ್ಬೇಕು, ಹಾಸಿಗೆ ನೋಡ್ಬೇಕು. ಅವ್ನು ಟೇಬಲ್ ಮಾತ್ರ ನೋಡಿ ಅಷ್ಟಿದ್ರೆ, ಅದಕ್ಕಿಂತ ಆಚೆ ನೋಡಿದ್ರೆ ಆಮೇಲೆ ಆಕ್ಷನ್ ತಗೊಳ್ತಾರೆ. ಈ ಹೋಟೆಲ್ಗಳಲ್ಲೆಲ್ಲ ಅವ್ರಿಗೆ ಕೆಲಸ ಇದ್ರೆ ಅಷ್ಟೇ, ಬಟ್ಟೆ ತಗೊಳ್ಳಿದ್ರೆ ಅಲ್ಲಿ ಇಟ್ಟಿರ್ತಾರೆ, ಅದ್ರ ಆಚೆ ಈಚೆ ಏನು ನೋಡ್ಲಿಕ್ಕಿಲ್ಲ. ಎಲ್ಲಿಯೋ ಅಂತದ್ದೇನಾದ್ರೂ ಅವನು ಮಿಸ್ಬಿಹೇವ್ ಮಾಡ್ದ ಅಂದ್ರೆ ಅಲ್ಲಿ CC ಕ್ಯಾಮ್ರಾದಲ್ಲಿ ತಕ್ಕ ಹಾಗೆ ಅವನನ್ನು ಹಿಡಿದು ಬಿಡ್ತಾರೆ. ಹಿಡಿದು ನೀನು ಕಳ್ಳತನ ಹಾಕಿದ್ಯಾ, ಏನ್ ಸ್ಕೆಚ್ ಆಗ್ತಾ ಇದ್ದೀ ಅಂತ ಕೇಳ್ತಾರೆ. ಇಲ್ಲಿ ಅಂತದ್ ಯಾವುದು ನಡಿಲಿಕ್ಕೆ ಅವಕಾಶ ಕೊಡಬಾರದು ಅಂತ ಅದಕ್ಕೆ ಬೇಕಿರುವ ಪೂರ್ವ ಸಿದ್ಧತೆಯನ್ನ, ಇನ್ನು ಈಗದಲ್ಲ, ಅದು ಹಳೇದೆ. ಆ ತರ ಗಮನದಲ್ಲಿ ಇಟ್ಟು ಒಂದು ಕೆಲಸ ನಿರ್ವಹಿಸುವುದು ಅಂತ ಅನ್ನೋದು. ಜಯವನ್ನ ಪಡಿಲೇಬೇಕು ಅನ್ನುವ ಆಸೆ ಇತ್ತಲ್ಲ, ಹಾಗೆ ಅಂತಹದ್ದೊಂದು ಸುಂದರವಾದ ಪುರಸ್ಕಾರಗಳೊಂದಿಗೆ ತಮ್ಮಂದಿರನ್ನೆಲ್ಲ ಕೂಡಿಕೊಂಡು ಸ್ಕಂಧಮಾರೋಪ್ಯ ತನ್ನ ಹೆಗಲ ಮೇಲೆ ಇರಿಸಿಕೊಂಡು ಕುರುಕ್ಷೇತ್ರ ಜಗಾಮಹ. ಪಾಂಡವರೆಲ್ಲರೂ ಕೂಡ ಕುರುಕ್ಷೇತ್ರಕ್ಕೆ ಹೊರಟರು. ತನ್ನ ಸೇನೆಯ ಪರಿಚಯವನ್ನು ಕೊಟ್ಟು ಅದಕ್ಕೆ ಸೇನಾಧಿಪತಿಗಳು ಯಾರ್ಯಾರು ಅಂತ ಬಿಟ್ಟು, ಇದೆಲ್ಲದಕ್ಕೂ ನಿನ್ನ ಆರೋಗ್ಯ ಇರ್ಲಿ ಅಂತ ಯಾಕೆ ಇಲ್ಲಿ ಇನ್ನೊಂದ್ 2-3 ವಿಶಿಷ್ಟ ಪ್ರಸಂಗಗಳು ನಡೀತಾವೆ. ಒಂದು, ನಮಗೆ ಪ್ರಶ್ನೆ, ಬಲರಾಮ ಇಲ್ಲಿ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಇದೆ. ವಿದುರಂದ್ ಇಲ್ಲಿ ಹೇಳಿಲ್ಲ, ಆದ್ರೆ ಅವನು ಕೂಡ ಈ ಯುದ್ಧದಲ್ಲಿ ಭಾಗವಹಿಸ್ಲಿಲ್ಲ. ಇನ್ನೊಬ್ಬ ಅಕ್ರೂರ, ಅವನು ಕೂಡ ಈ ಯುದ್ಧದಲ್ಲಿ ಭಾಗವಹಿಸುವುದು ಕಾಣಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಶೇಷಗಳೇನು ಅಂತ ಈ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಜನಮೇಜಯ ಉವಾಚ ಆಪಗೇಯಂ ಮಹಾತ್ಮಾನಂ ಭೀಷ್ಮಂ ಶಸ್ತ್ರಭೃತಾಂಬರಂ ಪಿತಾಮಹಂ ಭಾರತಾನಾಂ ಧ್ವಜಂ ಸರ್ವಮಹೀಕ್ಷಿತಾಂ. ಭಾರತ ಅಂದ್ರೆ ಭರತ ವಂಶದವರು. ಭರತ ವಂಶದವರಲ್ಲೇ ಅತ್ಯಂತ ಎತ್ತರದ ವ್ಯಕ್ತಿತ್ವವುಳ್ಳ ಆಪಗ ಅಂದ್ರೆ ಗಂಗೆ. ಎಲ್ಲ ಗಂಗೆಗಳ ಎಲ್ಲ ನದಿಗಳ ಒಡತಿ ಗಂಗಾ. ಆಪಗ ಅನ್ನೋಳ ಮಗ ಆಪಗೇಯ. ಯಾರು? ಭೀಷ್ಮ. ಮಹಾತ್ಮಾನಂ, ತುಂಬಾ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳ ಪರಿಚಯ ಇದ್ದವನು. ಬೃಹಸ್ಪತಿ ಸಮಂ ಬುದ್ಧಿಯ, ಬುದ್ಧಿಯಿಂದ ಬೃಹಸ್ಪತ್ಯಾಚಾರ್ಯರನ್ನ ಸೇರಿದವ. ಕ್ಷಮಯ ಪೃಥಿವೀ ಸಮಂ, ಭೂಮಿಯಷ್ಟು ಸಮಾಧಾನ ಉಳ್ಳವ. ಗಂಭೀರ ಅನ್ನೋದು ಸಮುದ್ರದ ಹಾಗೆ, ಸ್ಥಿರ ಅನ್ನೋದು ಹಿಮವತ್ ಪರ್ವತದ ಹಾಗೆ, ಔದಾರ್ಯದಲ್ಲಿ ಪ್ರಜಾಪತಿಗಳ ಹಾಗೆ. ದಶ ಪ್ರಜಾಪತಿಗಳು ಅಂತ, ನವ ಪ್ರಜಾಪತಿಗಳು ಅಂತ ಹೇಳ್ತಾರೆ. ಯುದ್ಧ ಮಾಡುವುದರಲ್ಲಿ ಮಹೇಂದ್ರಮಿವ ವೃಷ್ಟಿವಿಹಿ, ಮಳೆಗರಿಯುವುದು ಹೇಗೋ ಹಾಗೆ ಇವರು ಬಾಣ ಕರೀತಾರೆ. ಮಳೆ ಹೇಗೆ ಮೋಡಗಳಲ್ಲಿ ಎಷ್ಟು ಜೋರಾಗಿ ವಿಸ್ತಾರವಾಗಿ ಬಿಡದೆ ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತಲ್ಲ, ಹಾಗೆ ಮಹೇಂದ್ರನಂತೆ ಇವರು ಬಾಣದ ಮಳೆ ಗರೀತಾರೆ. ಅಂತ ತೀವ್ರತೆಯಿಂದ ಕೂಡಿದವರು. ಅಂತಹ ಭೀಷ್ಮಾಚಾರ್ಯರು ಇವನ ಈ ರೀತಿಯಾದ ಪ್ರತಿಕ್ರಿಯೆಗೆ ಏನ್ ಹೇಳಿದ್ರು, ಅವರ ವಿಷಯದಲ್ಲಿ ಏನ್ ಮಾತಾಡಿದ್ರು ಅಂತ ಜನಮೇಜಯ ದೀಕ್ಷಿತಂ ಚಿರರಾತ್ರಾಯ ಶ್ರುತ್ವಾ ತತ್ರ ಯುಧಿಷ್ಠಿರ ಕಿಮಬ್ರವೀತ್ ಮಹಾಬಾಹು ಸರ್ವಶಸ್ತ್ರ ಹೃತಾಂಬರ. ಈ ಕಡೆಯಿಂದ ಅವರು ರಣಯಜ್ಞಕ್ಕೆ ಸಿದ್ಧರಾಗಿದ್ದಾರೆ. ಭಯಂಕರವಾದ ಸೇನೆಗೆ ಅವರು ಮುಂದಾಳಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬಂದಿದ್ದಾರೆ.
ಅಲ್ಲಿ ನಡೀತಾ ಇದ್ದಾಗೇನೆ ಇವರಿಗೆ ಲೈವ್ ಕಾಮೆಂಟ್ರಿ ಇದ್ದಾಗ ಯಾರೋ ಟಕ್ಕ ಬಂದು ಹೇಳ್ತಿದ್ರು, ಅಲ್ಲೇನ್ ನಡೀತಾ ಇತ್ತು ಅದೆಲ್ಲವೂ ಗೊತ್ತಾಗ್ತಿತ್ತು ಪಾಂಡವರಿಗೆ. ಭೀಷ್ಮಾಚಾರ್ಯರನ್ನ ಸೇನಾಧಿಪತ್ಯಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಆಗ ಭೀಮ, ಅರ್ಜುನ, ಕೃಷ್ಣ ಇವರೆಲ್ಲ ಏನು ಯೋಚನೆ ಮಾಡಿ ಏನ್ ವಿಷಯಗಳನ್ನ ಚರ್ಚೆ ಮಾಡಿದ್ರು ಅನ್ನೋದನ್ನ ಕೇಳಿದಾಗ ವಿಷಂಪಾಯನರು ಹೇಳ್ತಾರೆ, ಆಪದ್ಧರ್ಮಾರ್ಥ ಕುಶಲೋ ಮಹಾಬುದ್ಧಿರ್ ಯುಧಿಷ್ಠಿರ. ಆಪತ್ತಿನ ಕಾಲದಲ್ಲಿ ಯಾವುದು ಮಾಡಿದ್ರೆ ಧರ್ಮ, ಯಾವುದು ಮಾಡಿದ್ರೆ ಅಧರ್ಮ, ನಮ್ಗೆ ಅಂತದ್ ಹೇಳಿದ್ರೆ ನಮ್ ಜೀವನ ಪೂರ್ತಿ ಆಪತ್ತೇ ಇರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳಿಕ್ ಟೈಮೇ ಇರಲ್ಲ ನಮ್ಗೆ. ನಾವು ಕೊನೆಗೆ ಇದು ಆಪದ್ಧರ್ಮ ಅಂತ ಜೀವನ ಪೂರ್ತಿ ಆಪತ್ತಲ್ಲಿ ಇರುತ್ತೆ ಅಷ್ಟೇ. ಅವ್ರು ಬೇಜಾರಾದಾಗ ಚೂರು ಕುಡಿತಾರಷ್ಟೇ, ಪಾಪ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾರೆ ಅಂತ. ಹಾಗೆ ಈ ನಮ್ದು ಆಪದ್ಧರ್ಮ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ ನಮ್ಗೆ. ಆದ್ರೆ ಅಲ್ಲಿ ಧರ್ಮರಾಜನಿಗೆ ಈ ವಿಷಯದಲ್ಲಿ ಒಳ್ಳೆಯ, ಯಾಕೆಂದ್ರೆ 12-13 ವರ್ಷ ಒಬ್ಬ ಕ್ಷತ್ರಿಯ ಹೀಗೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಕಾಡಿನಲ್ಲಿ ಸುಮ್ಮನೆ ಹೇಗಂದ್ರೆ ಹಾಗೆ ಬದುಕುವುದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಮಾಡಬಹುದು ಅಷ್ಟು ಮಾಡಿಕೊಂಡು, ಯಾವುದು ಮಾಡಲೇಬಾರದು ಅದನ್ನೆಲ್ಲ ಬಿಟ್ಟುಕೊಂಡು, ಯಾವುದು ಮಾಡುವುದರಿಂದ ನಮಗೆ ನಮ್ಮ ಮೌಲ್ಯ ಹಾಳಾಗುವುದಿಲ್ವೋ ಅದನ್ನು ಒಳಗಿಂದೊಳಗೇನೆ ಆಚರಣೆ ಮಾಡ್ತಾ 13 ವರ್ಷ ಕಳೆದಿದ್ದಾರೆ. ರಾಜರಾಗಿ ಮಾಡಿ ಬೆರಿಲಿಕ್ಕೆ ಎಲ್ಲಿದೆ? ರಾಜ್ಯವೇ ಇಲ್ಲ, ಮೆರೆಯುವುದು ಹೇಗೆ? ಅಥವಾ ಕರ್ತವ್ಯಕ್ಕೆ ಬೇಕಾದ ಅವಕಾಶವೇ ಇಲ್ಲ ಅಂತ ಆದಾಗ ಒಳ್ಳೆ ಕಂಪ್ಯೂಟರ್ ಸೈಂಟಿಸ್ಟ್ ಅಪ್ಪ ಇವನು, ಕಂಪ್ಯೂಟರ್ ಇಲ್ಲ ತಗೊಂಡು ಏನ್ ಮಾಡುದು ಅವ್ನ ಕೆಲಸ? ನಮ್ಮ ಊರಲ್ಲೆಲ್ಲ ಕಂಪ್ಯೂಟರ್ ಇಲ್ಲ ರೀ, ಆದ್ರೆ ಇವನು ಕಂಪ್ಯೂಟರ್ ಸೈನ್ಸ್, ಇವನಿಗೆ ಬೇಕಾದ್ರೆ 2 ಹಿಡಿಸುಡಿ ಕೊಡಿ ಅಂಗಳ ಗುಡಿಸ್ಬಿಡ್ತಾನೆ ಅಷ್ಟೇ, ಬೇರೆ ಏನಿಲ್ಲ. ಅವನಿಗೆ ಕೊಡ್ಬೇಕಾದ ಕೆಲಸದ ಪದಾರ್ಥಗಳೇ ಇಲ್ಲ ಅಂದ್ರೆ ಹೇಗ್ ಮಾಡುದು? ಹಾಗಾಗಬಾರ್ದಲ್ಲ. ಆದ್ರೆ ಇಲ್ಲಿ ಅದನ್ನ ಗಮನದಲ್ಲಿಟ್ಟುಕೊಂಡು ಯುಧಿಷ್ಠಿರ ವಾಸುದೇವನನ್ನ ಕುರಿತು ತನ್ನ ತಮ್ಮಂದ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ಉವಾಚ ಹೀಗೆ ಹೇಳಿದ, ಪಿತಾಮಹೇನವೋ ಯುದ್ಧಂ ಪೂರ್ವಮೇವ ಭವಿಷ್ಯತಿ ತಸ್ಮಾತ್ ಸಪ್ತಸು ಸೇನಾಸು ಪ್ರಣೇತೃ ಮಮ ಪಶ್ಯತ. ಸೇನೆಯ ಪ್ರಧಾನ ಅಂಶಗಳಿಗೆ ಬೇಕಿರುವಂತಹ ಎಲ್ಲ ಸಿದ್ಧತೆಗಳಾಗಿದೆ. ಇವರೆಲ್ಲರೂ ಕೂಡ ಮೊದಲು ಎದುರಿಸಬೇಕಾದದ್ದು ಭೀಷ್ಮಾಚಾರ್ಯರನ್ನೇ. ಪಿತಾಮಹೇನವೋ ಯುದ್ಧಂ ಪೂರ್ವಮೇವ ಭವಿಷ್ಯತಿ, ಮೊದಲು ನಾವು ಹೋಗಿ ಯುದ್ಧ ಅವ್ರ ಜೊತೆಗೆ ಮಾಡಬೇಕು. ಆದ್ರಿಂದಾಗಿ ಈ ಸೇನೆಯ, ನನ್ನ ಕಡೆಯ ಸೇನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಹೇಳ್ಬೇಕು ಅಂತ. ಯಥಾರ್ಹತಿ ಭವಾನ್ ವಕ್ತುಂ, ಕೃಷ್ಣ ಹೇಳ್ತಾನೆ, ನೀನ್ ಹೇಳು ಸೇನೆಯ ಸಿದ್ಧತೆ ಕುರಿತಾದ ನಿನ್ನ ಏನು ಜಿಜ್ಞಾಸೆ ಇದೆ ಅದನ್ನ ತದೇ ತತ್ ಅರ್ಥವದ್ವಾಕ್ಯಂ ಉಕ್ತಂ ತೇ ಭರತರ್ಷಭ. ಏ ಧರ್ಮರಾಜ, ನೀನ್ ಏನ್ ಹೇಳಿದ್ರು ಕೂಡ ಅದಕ್ಕೊಂದು ಒಳ್ಳೆಯ ಅರ್ಥ ಇರುತ್ತೆ. ನೀನ್ ಯಾವತ್ತೂ ಕೂಡ ತೇಲಿಸುವ ಮಾತುಗಳನ್ನಾಡುವ ಮೂಲಕ ಕಳೆದು ಹೋಗೋನಲ್ಲ. ನಿನ್ನ ಮಾತು ಸಂತೋಷ ಆಗುತ್ತೆ ಕೇಳಲಿಕ್ಕೆ. ನಾಯಕಾಸ್ತವ ಸೇನಾಯಾಮ್ ಕ್ರಿಯಂತಾಮಿಹ ಸಪ್ತವೈ. ಅಲ್ಲಿ ಹೇಗೆ ಹೇಳಿದ್ರು ಅಂದ್ರೆ ಮೊದಲು 11 ವಿಭಾಗ ಮಾಡಿಬಿಟ್ಟಿದ್ರು, ಆಮೇಲೆ ಯಾರು ಭೀಷ್ಮನಿಗೆ ಅಧಿಕಾರವನ್ನ ಅಂದ್ರೆ ನೀವೆಲ್ಲ ಪ್ರತ್ಯೇಕವಾಗಿ ನಿಮ್ ಕೆಲಸ ಮಾಡಿ ಅಂತ ಹೇಳುದು. ನೀವೆಲ್ಲ ಮಾನಸಿಕವಾಗಿ ಫಿಕ್ಸ್ ಆಗಿರ್ತೀರಿ. ಆಮೇಲೆ ನೀವೆಲ್ಲರೂ ಕೂಡ ಮಾಡಿ, ಆದ್ರೆ ಇವ್ರಿಗೆ ರಿಪೋರ್ಟ್ ಮಾಡಿ ಅಂತ ಕೊನೆಗೆ ಹೇಳುದು. ಇಲ್ಲೇನಾಗಿದೆ ಅಂದ್ರೆ ಮೊದಲು ದೃಷ್ಟದ್ಯುಮ್ನ ಈ ಎಲ್ಲರನ್ನು ನೋಡ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ, ಈಗ ವಿಭಾಗ ಮಾಡ್ತಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಸ್ಟ್ರಾಟಜಿಯಲ್ಲಿ. ನಮ್ಗೆ ಅನ್ಸೋದಿದ್ರೆ ಏನು, ಮೊದಲು ಮಾಡಿದ್ದು ಆಮೇಲೆ ಮಾಡಿದ್ರು ಅಂತ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡಿ, ಮೊದಲು ಅಧಿಕಾರ ಕೊಟ್ಟು ಕಿತ್ಕೊಳ್ಳುವುದಕ್ಕೂ ಅಧಿಕಾರ ಇಲ್ಲ ಅಂತ ಹೇಳಿ ಆಮೇಲೆ ಅಧಿಕಾರ ಕೊಡುವುದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ವಸ್ತುತಃ ಸೇಮೇ ಇರುತ್ತೆ, ಅವನೇನ್ ಮಾಡ್ಬೇಕೋ ಇವನು ಅದೇ ಮಾಡ್ಬೇಕಾಗುತ್ತೆ. ಆದ್ರೆ ಮೊದಲು ಅವರಿಗೆ ನಾವೇ ಎಲ್ಲ ಮಾಡ್ತೀವಿ ಅಂತ ಅನ್ಕೊಂಡಿದ್ರು, ಆಮೇಲೆ ಭೀಷ್ಮಾಚಾರ್ಯಗೆ ಎಲ್ಲ ರಿಪೋರ್ಟ್ ಮಾಡ್ಬೇಕು ಅಂತ ಆಯ್ತು. ಇಲ್ಲಿವರಿಗೆ ಮೊದಲೇ ಹೇಗೆ ಹೇಳಿದ್ರು, ಎಲ್ಲರೂ ದೃಷ್ಟದ್ಯುಮ್ನನಿಗೆ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಹೇಳಿ ಈಗ ನೀವೆಲ್ಲ ನಿಮ್ ಟೀಮಿಗೆ ಲೀಡರ್, ಅವರೆಲ್ಲ ನಿಮ್ಗೆ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅವಾಗ ಅವರಿಗೆ ನಾವು ರಿಪೋರ್ಟ್ ಮಾಡ್ಬೇಕು ಸರಿ, ಆದ್ರೆ ನಮಗೂ ರಿಪೋರ್ಟ್ ಮಾಡೋರು ಇದ್ದಾರಲ್ಲ ಅನ್ನೋದು ಒಂಥರ ಒಳಗಿನಿಂದ ಖುಷಿ ಆಯ್ತು. ಮೊದಲು ಸ್ವತಂತ್ರರು ಅಂತ ಹೇಳಿ ಆಮೇಲೆ ಕಟ್ಟಿ ಹಾಕುವುದಕ್ಕೂ, ಕಟ್ಟಿ ಹಾಕಿ ನಿಮ್ಮನ್ನು ಬಿಟ್ಟಿದ್ದೇವೆ ಅಂತ ಹೇಳುವುದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹಾಗೆ ಇಲ್ಲಿ
ತಥೋ ದ್ರುಪದಮಾನಾಯ ವಿರಾಟಂ ಶಿನಿಪುಂಗವಂ ದೃಷ್ಟದ್ಯುಮ್ನಂಚ ಪಾಂಚಾಲ್ಯಂ ದೃಷ್ಟಕೇತುಂಚ ಪಾರ್ಥಿವ ಶಿಖಂಡಿನಂಚ ಪಾಂಚಾಲ್ಯಂ ಸಹ ದೇವಂಚ ಮಾಗದಂ ಏತಾನ್ ಸಪ್ತ ಮಹಾಭಾಗಾನ್ ವೀರಾನ್ ಯುದ್ಧಾಭಿಕಾಂಕ್ಷಿಣಃ. ನಾನು ಈ 7 ಜನರಿಗೆ ನಮ್ಮ ಸಪ್ತ ಅಕ್ಷೋಹಿಣಿ ಸೈನ್ಯದ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇನೆ. ಖುಷಿ ಆಗೋಯ್ತು ಎಲ್ರಿಗೆ. ದ್ರುಪದ, ವಿರಾಟ, ದೃಷ್ಟದ್ಯುಮ್ನ, ದೃಷ್ಟಕೇತು ಅಂದ್ರೆ ಶಿಶುಪಾಲನ ಮಗ, ಶಿಖಂಡಿ ದ್ರುಪದನ ಮಗ, ಸಹದೇವ ಮಾಗಧನ ಮಗ, ಯಾರು ಜರಾಸಂಧನ ಮಗ. ಮಗಧ ದೇಶದ ಅಧಿಪತಿಯಾದ ಜರಾಸಂಧನಿಗಿದ್ದ ಮಗನ ಹೆಸರು ಸಹದೇವ ಅಂತ. ಹೀಗೆ 7 ಜನ. ಏತಾನ್ ಸಪ್ತ ನೋಡಿ, ಪಾಂಚಾಲ ದೇಶದಿಂದ 3 ತಲೆ, ಶಿಖಂಡಿ, ದೃಷ್ಟದ್ಯುಮ್ನ, ದ್ರುಪದ, 3 ಜನ ಅವರು ಪ್ರಧಾನ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಅಂದ್ರೆ ಅವರಲ್ಲಿ ಎಲ್ಲರಲ್ಲೂ ಪರಸ್ಪರ ಒಂದು ಹೊಂದಾಣಿಕೆ ಇದೆ. ಒಂದೇ ಮನೆತನದವರು, ಕಷ್ಟವೇ ಇಲ್ಲ ಅವರನ್ನು ಒಟ್ಟು ಮಾಡ್ಲಿಕ್ಕೆ. ಅದರಲ್ಲಿ ಅವನೇ ಒಬ್ಬ ಮುಖ್ಯ ನಾಯಕನು ಕೂಡ. ದೃಷ್ಟದ್ಯುಮ್ನೇ ಸಮಗ್ರ 7 ಕಡೆಯ ನಾಯಕನು ಹೌದು. ಅವನು ಈ ಟೀಮ್ ಲೀಡರ್ ಹೌದು, ಉಳಿದ 7 ಟೀಮ್ ಲೀಡರ್ ಹೌದು. ಇನ್ನು ವಿರಾಟ, ಅವನಂತೂ 1 ವರ್ಷ ಪಾಂಡವರ ಜೊತೆಗಿದ್ದರಿಂದ ಅವನಿಗೆ ತುಂಬಾ, ನಮ್ಮನೆಯಲ್ಲಿ ಪಾಂಡವರು ಸೇವೆ ಮಾಡಿದ್ದಾರೆ. ನಮ್ಮನೆಯದ್ದು ಒಬ್ಬ ಅಡಿಗೆ ಮಾಡಿದ್ದಾನೆ, ಒಬ್ಬ ನಕ್ಷತ್ರ ಲೆಕ್ಕ ಮಾಡಿ ಇವತ್ತು ಮಾಡ್ಬೋದಾ ಬೇಡವಾ ಅಂತೆಲ್ಲ ಹೇಳಿ ನಮ್ಗೆ ನಿತ್ಯದ ನಕ್ಷತ್ರ ಗ್ರಹ ಲಗ್ನ ತಾರೆಗಳನ್ನು ಕೊಟ್ಟಿದ್ದಾನೆ. ಇನ್ನೊಬ್ಬ ನಮ್ಮ ಮಗಳಿಗೆ ಒಳ್ಳೆ ಡ್ಯಾನ್ಸ್ ಹೇಳಿಕೊಟ್ಟಿದ್ದಾನೆ ಉತ್ತರೆಗೆ. ಇನ್ನಿಬ್ರು ನಮ್ಮ ಮನೆ ಹಸು ಮತ್ತೆ ಕುದುರೆಗಳನ್ನು ಕಾದಿದ್ದಾರೆ. ಇಂಥವರಿಗೆ ನಾವು ಪ್ರತಿಯಾಗಿ ಸರಿಯಾಗಿ ಇಲ್ಲದೆ ಹೋದ್ರೆ ನಮ್ಮ ಮಾತಿಗೆ ಅರ್ಥ ಇಲ್ಲ ಅಂತ ಆಗುತ್ತೆ ಅಂತ ವಿರಾಟ ಅಂತೂ ಪೂರ್ತಿ ಪಾಂಡವರ ಪರವಾಗಿದ್ದಾನೆ. ಇನ್ಯಾರು? ದೃಷ್ಟಕೇತು. ಇದು ಮಾತ್ರ ಒಂದು ವಿಚಿತ್ರ. ಈ ಹೆಸರುಗಳನ್ನೆಲ್ಲ ಗಮನಿಸಿದ್ರೆ ಇದನ್ನ ಮುಂದೆ ನೋಡೋಣ, ಅಲ್ಲಿ ಪ್ರಸಂಗ ಬಂದಾಗ. ಗೋವಿಂದಾಚಾರ್ಯರು ಬಹಳ ಚೆನ್ನಾಗಿ ಇದರ ಹಿಂದಿನ ಮರ್ಮ ಹೇಳಿದ್ದಾರೆ. ತನ್ನ ಸೈನ್ಯದಲ್ಲಿ 7 ಹೆಸರು ಹೇಳ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಪಕ್ಷ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತೈವಚ ಅಂತ. ಅವರದರಲ್ಲಾಗುವಾಗ 11 ಹೆಸರನ್ನು ಹೇಳ್ತಾನೆ. ಅದರಲ್ಲಿ ಒಂದೊಂದು ಹೆಸರನ್ನು ಲೆಕ್ಕ ತಗೊಂಡ್ರೆ ಹೇಗೋ ಒಂದು ರೀತಿಯಲ್ಲಿ ದುರ್ಯೋಧನನ ಕಡೆಗೆ ಬರ್ಬೇಕಿತ್ತು ಅದೆಲ್ಲ. ಶಿಶುಪಾಲ ಇದೇ ಧರ್ಮರಾಜನ ರಾಜಸೂಯ ಯಾಗದ ಅವಭೃತ ಸ್ನಾನದ ಅಂದ್ರೆ ಅಗ್ರ ಪೂಜೆಯ ದಿನದಲ್ಲಿ ಕೃಷ್ಣನ ಕೈಯಲ್ಲಿ ಸತ್ತದ್ದು. ಸಿಟ್ಟು ಬರ್ಬೇಕಿತ್ತು, ನಮ್ಮ ಅಪ್ಪ ನನ್ನ ಕೊಂದವರು ಇವನು ಅಂತ. ಆದ್ರೆ ಉಲ್ಟಾಯ್ತು. ಅವನಿಗೆ ನಮ್ಮ ಅಪ್ಪ ಸರಿ ಇಲ್ಲ ಅಂತ ಗೊತ್ತಿತ್ತು. ಯಾವಾಗ ನೋಡಿದ್ರು ಜರಾಸಂಧನ ಟೀಮಲ್ಲಿ ಕಾಣಿಸ್ಕೋಬೇಕು ಅಂತಾನೆ ಅವನಿಗೆ ಆಸೆ. ಅವನಿಗೆ ಜನರು ಜಾಸ್ತಿ ಗೌರವ ಕೊಡ್ತಾರೆ ಅಂತ ಅನ್ನೋದೇ ಹೆಚ್ಚಿಗೆ ಆಗೋಯ್ತು ಹೊರತು ನಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಹಾಗಾಗಿ ದೃಷ್ಟಕೇತು ತನ್ನ ಅಪ್ಪನ ಕೊಂದವನೇ ಆಗಿದ್ರು ಕೂಡ ನ್ಯಾಯಯುತವಾಗಿ ಯಾವುದಕ್ಕೆ ಬೆಲೆ ಕೊಡಬೇಕು ಅದಕ್ಕೆ ಕೊಟ್ಟ. ಇನ್ನೂ ಒಂದು ಒಳ್ಳೆ ಒಳಗಿನಿಂದ ಇರುವ ಸೂಚನೆ, ಅವನ ಅಕ್ಕನೋ ತಂಗಿಯೋ ಅದು ಸ್ಪಷ್ಟ ಇಲ್ಲ, ಅಲ್ಲಿ ತಂಗಿ ಇರಬಹುದು ಅಂತ ಅನ್ಕೊಳ್ತೇನೆ. ಅವಳನ್ನ ಧರ್ಮರಾಜನಿಗೆ ಮದುವೆ ಮಾಡಿ ಕೊಟ್ಟಿದ್ರು. ದೃಷ್ಟಕೇತುವಿನ ಶಿಶುಪಾಲನ ಮಗಳನ್ನ ದೇವಕಿ ಅಂತ ಅವಳ ಹೆಸರು. ಅವಳನ್ನ ಧರ್ಮರಾಜ ಮದುವೆ ಆಗಿದ್ದ. ಅದರಿಂದಾಗಿ ದೃಷ್ಟಕೇತು ತನ್ನ ತಂಗಿ ಕ್ಷೇಮವಾಗಿ ಇಲ್ಲಿದ್ದಾಳೆ. ಅವಳು ಹೇಳ್ತಾಳೆ, ಧರ್ಮರಾಜ ಎಷ್ಟು ಕಾಳಜಿಯಿಂದ ಮಾಡ್ತಿದ್ದಾನೆ, ಅವನಿಗೆ ಏನು ಉದ್ದೇಶ ಇದೆ, ಅವನಿಗೆ ಶಿಶುಪಾಲನ ಮೇಲೆ ಏನು ಕೋಪ ಇರಲಿಲ್ಲ, ಅವನು ಎಷ್ಟು ತಡಿಲಿಕ್ಕೆ ಟ್ರೈ ಮಾಡ್ದ. ಆದ್ರೆ ಶಿಶುಪಾಲನೆ ಕೆರ್ಕೊಂಡು ಯುದ್ಧ ಮಾಡಿ, ಕಾಲ್ ಕೆದರಿ ಯುದ್ಧ ಮಾಡಿ ತಾನೇ ಕೃಷ್ಣನ ಚಕ್ರಕ್ಕೆ ತಲೆ ಕೊಟ್ಟ ಹಾಗಾಯ್ತು. ಇದರಿಂದಾಗಿ ಪಾಂಡವರದ್ದೇನು ತಪ್ಪಿಲ್ಲ ಅಂತ ಸ್ಪಷ್ಟ ಗೊತ್ತಾಗಿದೆ. ಇನ್ನೊಬ್ಬ ಸಹದೇವ, ಇಡೀ ರಾಜ್ಯವನ್ನ ತಾವು ತಗೊಳ್ಬಹುದು ಅಂತಿದ್ರು ಕೂಡ ಭೀಮಸೇನನ ಕೈಯಿಂದ ವಾಪಸ್ ಕೃಷ್ಣ ಸಹದೇವನಿಗೆ ಕೊಡಿಸಿದ. ಅವನನ್ನೇ ಪಟ್ಟಾಭಿಷೇಕಕ್ಕೆ ಕೂಡಿಸಿದ. ಇದು ಅವನಿಗೆ ಒಳ್ಳೆ ಒಂಥರ, ಯಾಕೆ ಅವನು ಹಾಗೇನೆ. ಜರಾಸಂಧ ಅವನನ್ನು ಒಂದೇ ಒಂದ್ ದಿವಸ ತನ್ನ ಮಗ ಅಂತ ಎಲ್ಲೂ ಹೇಳ್ಕೊಳ್ಳೇ ಇಲ್ಲ. ನಮ್ಗೆ ಗೊತ್ತಾಗುದು ಯಾವಾಗ ಗೊತ್ತಾ, ಸಹದೇವ ಅಂತ ಒಬ್ಬ ಇದ್ದಾನೆ ಅಂತ. ಭೀಮಸೇನ ಜರಾಸಂಧನನ್ನ ಕೊಂದ ಬಳಿಕ
ಅವನ ಮಗನಾದ ಸಹದೇವನನ್ನ ತಂದು ಕೂಡಿಸಿದ ಅಂದಾಗ ನಮ್ಗೆಲ್ಲ ಗೊತ್ತಾಗುತ್ತೋ ಇವನಿಗೊಬ್ಬ ಮಗ ಇದ್ದಾನೆ ಅಂತ. ಅವನು ಯಾವಾಗ್ಲೂ ತನ್ನ ಮಗ ಅಂತ ಹೇಳ್ಕೊಳ್ತಾ ಇದ್ದದ್ದು ಶಿಶುಪಾಲನನ್ನ. ಏಷಮೇ ಔರಸ ಪುತ್ರ, ಇವ್ ನನ್ನ ಮಗ, ನನ್ನ ಶರೀರವನ್ನು ಹಂಚಿಕೊಂಡು ಹುಟ್ಟಿದವ ಅಂತ ಅವನಿಗೆ ಅದೇ ತರ ಕಾಣಿಸ್ಕೊಳ್ಬೇಕು ಅಂತ ರುಗ್ಮಿಗೂ ಆಸೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗುದಿಲ್ಲ. ಅದಕ್ಕೆ ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಟ್ಟು ಬಿಟ್ರೆ ಆಗ ಇವರು ಎಷ್ಟು ಪ್ರೀತಿಯಿಂದ ನನಗೆ ಮಗನಾದವನಿಗೆ ತಂದು ಕೊಟ್ಟಿದ್ದಾನೆ ಅಂತ ಅವನನ್ನು ಕೂಡ ಇಷ್ಟಪಡ್ತಾನೆ ಅಂತ. ಕೆಲವರಿಗೆ ಇರುತ್ತೆ ಇಂಥವ್ರ ಟೀಮಲ್ಲಿ ಕಾಣಿಸ್ಕೋಬೇಕು, ಇಂಥವರ ಜೊತೆಯಲ್ಲಿ ನಾನು ತುಂಬಾ ಓಡಾಡಿದ್ದೇನೆ ಅಂತ. ಅವ್ರು ಯಾರು ಅಲ್ಲಿ ಕಾಣಿಸದೇ ಇದ್ರು ತಲೆ ಹೊರ ತಂದು ಫೋಟೋದಲ್ಲಿ ತಾನಿದ್ದೇನೆ ಅಂತ ಎಲ್ರಿಗೂ ತೋರಿಸ್ಲಿಕ್ಕೆ ಅದೊಂದು ದೊಡ್ಡ ರೌಂಡ್ ಓಡಿಸಿ ಅದನ್ನ ಝೂಮ್ ಮಾಡಿಸಿ ಕಾಣುವಂಗ್ ಮಾಡಿಟ್ಕೊಂಡಿರ್ತಾರೆ. ಎಲ್ಲೋದ್ರು ಅಂತದ್ದೇ ಫೋಟೋ ಇದ್ದಾಗ ಗೊತ್ತಾಗುತ್ತೆ ಇವ್ರು ಫೋಟೋಗೆ ಮುಖ ಕೊಡೋರು ಅಂತ. ಹೊರತು ವಸ್ತುತಃ ಅವ್ರು ಯಾರು ಅಂತಾನೆ ಗೊತ್ತಿರುದಿಲ್ಲ ಅವರಿಗೆ, ಫೋಟೋದಲ್ಲಿ ಬಂದದ್ದಲ್ಲದೆ ಇದ್ರೆ. ಹೀಗೆ 7 ಜನರ ಅಧಿಕಾರಕ್ಕೆ 7 ಅಕ್ಷೋಹಿಣಿ ಸೈನ್ಯವನ್ನು ನಾನು ನಿನ್ನ ಗಮನದಲ್ಲಿ ಇರುವ ಹಾಗೆ, ನಾನೇ ಡಿಸೈಡ್ ಮಾಡ್ತೇನೆ ಅಂತ ಅನ್ಕೊಳ್ಬೇಡ, ನಿನಗೆ ಗಮನಕ್ಕೆ ಬರುವ ಹಾಗೆ ಏತಾನ್ನ ಸಪ್ತ ಮಹಾಭಾಗಾನ್, ಎಲ್ಲರೂ ಯುದ್ಧಾಭಿಕಾಂಕ್ಷಿಣ, ಒಳ್ಳೆ ಯುದ್ಧದಲ್ಲಿ ನಿಪುಣರು ಮತ್ತು ಯುದ್ಧ ಮಾಡ್ಲಿಕ್ಕೋಸ್ಕರ ಈಗ ಕೆಚ್ಚದೆಯಿಂದ ಧೂಳಾದ್ರೂ ಸರಿ ನುಗ್ಗುದೇ ಯುದ್ಧಕ್ಕೆ ಅಂತ ಅನ್ನೋ ರೀತಿಯಲ್ಲಿ ಹೊರಟು ನಿಂತಿದ್ದಾರೆ. ಸೇನಾ ಪ್ರಣೇತೃನ್ ವಿಧಿವತ್ ಅಭ್ಯಸಿಂಚ ಯುಧಿಷ್ಠಿರ, ಎಲ್ಲರಿಗೂ ಕೂಡ ಆಗ ಅಭಿಷೇಕ ಮಾಡಿದ. ನೀವೆಲ್ಲ ಸೇನಾ ಪ್ರಣೇತೃಗಳು, ಸೇನೆಯ ಮುಂಭಾಗದಲ್ಲಿ ನಿಂತು ನಿಮ್ಮ ಮಾತನ್ನು ಕೇಳುವ ಹಾಗೆ ಉಳಿದ ಇಡೀ ಸೇನೆಯನ್ನು ಕರ್ಕೊಂಡು ಬರಬೇಕು. ದ್ರೋಣಾಂತ ಹತೋರುತ್ಪನ್ನ ಯುದ್ಧಾ ಜಾತವೇದಸಃ ಸರ್ವಸೇನಾಪತಿಂ ಚಾತ್ರ ದೃಷ್ಟದ್ಯುಮ್ನಂ ಚಕಾರ. ಸರ್ವಸೇನಾಪತಿ, ಉಳಿದ ಎಲ್ಲ ಸೇನಾಪತಿಗಳಿಗೆ ನಾಯಕನಾಗಿ ದೃಷ್ಟದ್ಯುಮ್ನ ಇರ್ತಾನೆ. ಆದ್ರೆ ನಿಮ್ಗೆ ಪ್ರತ್ಯೇಕವಾಗಿ ಈ ನಾಯಕತ್ವದಲ್ಲಿ ನಿಮ್ಗೆ ಜವಾಬ್ದಾರಿಗಳಿಷ್ಟಿದೆ, ಆ ಸ್ವಾತಂತ್ರ್ಯ ನಿಮಗಿದೆ ಅಂತ ಹೇಳಿ ಕಳುಹಿಸಿದ್ದಾನೆ. ಸರ್ವೇಷಾಮೇವ ತೇಷಾಂತು ಸಮಸ್ತಾನಾಂ ಮಹಾತ್ಮನಾಂ ಸೇನಾಪತಿಪತಿಂ ಚಕ್ರೆ ಗುಡಾಕೇಶಂ ಧನಂಜಯಂ ಅನ್ನಿಸ್ಬೋದು. ಹಳಬ್ರು ಯಾರು, ವಿರಾಟ, ದೃಪದ, ಇವರೆಲ್ಲ. ಶಿಖಂಡಿನೂ ಸ್ವಲ್ಪ ಹಳಬ, ದೃಷ್ಟದ್ಯುಮ್ನ ಆಮೇಲೆ ಹುಟ್ಟಿದ್ದು. ಹಾಗಾಗಿ ಈ ಹುಡುಗನ ಕೈಯಲ್ಲಿ ನಾವೇನು ರಿಪೋರ್ಟ್ ಮಾಡುದು ಅಂತ ಅನ್ನಿಸ್ಬಹುದು. ಅದಕ್ಕೇನ್ ಮಾಡ್ದ ಅಂದ್ರೆ ದೃಷ್ಟದ್ಯುಮ್ನನ್ನು ನೋಡ್ಕೊಳ್ಳಿಕ್ಕೆ ಗುಡಾಕೇಶನನ್ನಿಟ್ಟ. ಚಿಕ್ಕವನಾದ್ರೂ ಅವನ ತಾಕತ್ತು ದೊಡ್ಡದಿದ್ದಾಗ ಸುಮ್ಮನಾಗ್ತಾರೆ. ಅವನ ಸಬ್ಜೆಕ್ಟ್ ವೈಸ್ ಅವನಿಗೆ ಹೋಲ್ಡ್ ಇದೆ ಎಂದಾಗ ಅವನ್ ಚಿಕ್ಕ ಪ್ರೊಫೆಸರ್ ಆದ್ರೂ ಕೂಡ ಸುಮ್ಮನಾಗ್ತಾರೆ. ದೊಡ್ಡ ದೊಡ್ಡ ಪ್ರೊಫೆಸರ್ ಎಲ್ಲ ಭಾರಿ ಬೀಗ್ತಾ ಇರ್ತಾರೆ. ಆದ್ರೆ ಅವನು ತನ್ನ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ರೀತಿಯಿಂದ ತಾನೇನ್ ಹೇಳ್ಬೇಕು ಅದನ್ನ ಅಕ್ಯುರೇಟ್ ಆಗಿ ಹೇಳ್ತಾನೆ ಅಂತ ಅಂದಾಗ ದೊಡ್ಡವರು ಸುಮ್ಮನಾಗ್ತಾರೆ. ಅವ್ನು ಮಾಡ್ಲಿ, ಅವನಿಗೆ ಚೆನ್ನಾಗಿ ಪರಿಚಯ ಇದೆ, ಅವನಿಗೆ ಹೋಲ್ಡ್ ಇದೆ, ಮಾಡ್ತಾನೆ ಬಿಡಿ, ಸಪೋರ್ಟ್ ಮಾಡಿದ ಹಾಗೆ ನಾವೆಲ್ಲ ದೊಡ್ಡವರು ಹಾಗಿರ್ಬೇಕು ಅಂತ ಜಾಂಬವಂತನ ಹಾಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಬಿಟ್ಕೊಡ್ತಾರೆ. ಅಷ್ಟಕ್ಕೂ ಮುಗಿಲಿಲ್ಲ. ಆದ್ರೂ ಅಂದ್ರೆ ಇಲ್ಲಿ ದೃಷ್ಟದ್ಯುಮ್ನ ತಾನೇ ಮೆಚ್ಚಿ ಅವನನ್ನ ಅಳಿಯನನ್ನಾಗಿ ಮಾಡ್ಕೊಂಡಿದ್ದು. ವಿರಾಟನಿಗೂ ಆ ಪ್ರೀತಿ ಇದ್ದೇ ಇತ್ತು. ಆದ್ರೆ ಈ ಸಹದೇವ ಆಮೇಲೆ ದೃಷ್ಟಕೇತು ಇವರಿಗೆಲ್ಲ ಇನ್ನು ಅಷ್ಟು ಹತ್ರದ ಬಾಂಧವ್ಯ ಇಲ್ಲ. ಅದಕ್ಕೇನ್ ಮಾಡಿದ್ರು ಅಂದ್ರೆ ಅವನನ್ನು ನೋಡ್ಕೊಳ್ಳಿಕ್ಕೆ ಭೀಮಸೇನನನ್ನು ಬಿಟ್ರು. ಯಾರು? ಅರ್ಜುನನನ್ನು ನೋಡ್ಲಿಕ್ಕೆ. ಅರ್ಜುನ ಕೃಷ್ಣ ಅನುಮತೆ ಸ್ಥಿತ. ಕೃಷ್ಣ ಹೇಳಿದಾಗ ಕೃಷ್ಣ ಹೇಳಿದ್ಮೇಲೆ ಇನ್ಯಾರು ಮಾತಾಡ್ಲಿಕ್ಕೆ ಇಲ್ಲ, ಅಲ್ಲಿ ಮುಗೀತು. ಏನೇ ಬಂದ್ರು ಅವರಿಗೆ ರಿಪೋರ್ಟ್ ಅಂತ ಯಾರಿಗ್ ಬಂದ್ರು, ಸುಪ್ರೀಂ ಒಂದಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ಮೇಲೆ ಮತ್ತೆ ಯಾವ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಸುಮ್ನೆ ವಿಶ್ವ ಕೋರ್ಟ್ ಅಂತ ಹೇಳುದು ಅಷ್ಟೇ, ವಿಶ್ವಸಂಸ್ಥೆ ಕೋರ್ಟ್ ಅಂತ. ಅದು ಸುಮ್ನೆ ಯಾವ್ದೋ ಒಂದು ದೇಶದ ಕೋರ್ಟೇ, ಅದು ಹೆಸರು ಮಾತ್ರ ವಿಶ್ವಸಂಸ್ಥೆ ಕೋರ್ಟ್ ಅಂತಷ್ಟೇ. ಹಾಗೆ ಅದಕ್ಕೇನು ಬೆಲೆ ಇಲ್ಲ. ಹಾಗಾಗಿ ಇಲ್ಲಿ ಇದು ನಿಜವಾದ ವಿಶ್ವಸಂಸ್ಥೆನೆ ಕೃಷ್ಣ ಅಂದ್ರೆ. ಹಾಗಾಗಿ ಅವನ ಅಡಿಯಲ್ಲಿ ಎಲ್ಲ ಬಂತು ಅಂತಂದಾಗ ಎಲ್ಲರಿಗೂ ಅಂದ್ರೆ ಎಷ್ಟು ಪರ್ಟಿಕ್ಯುಲರ್ ಆಗಿ ಸೇನೆಯ ವ್ಯವಸ್ಥೆಯಲ್ಲಿ ಒಂದು ಚೂರು ಯಾರು ಕೂಡ ಯಾರ ಮಾತನ್ನು ಕೂಡ ಮೀರದ ಹಾಗೆ, ಎಲ್ಲರಿಗೂ ಎಲ್ಲರ ಮಾತು ಕೂಡ ಒಪ್ಪಿಗೆಗೆ ಬಂದ ಮೇಲೇನೆ ಅದನ್ನ ನಿರ್ಧಾರಕ್ಕೆ ತರುವ ಹಾಗೆ, ಕಾರ್ಯರೂಪಕ್ಕೆ ತರುವ ಹಾಗೆ ಇಷ್ಟು ವ್ಯವಸ್ಥೆ ಮಾಡಿ ಸಂಕರ್ಷಣಾನುಜ ಶ್ರೀಮಾನ್ ಅಷ್ಟೊತ್ತು ಇಷ್ಟ ಆಯ್ತು. ಅರ್ಜುನಸ್ಯಾಪಿ ನೇತಾ ಸ ಸಂಯಂತಾ ಚೈವ ವಾಜಿನಂ. ಯಾರು? ಸಂಕರ್ಷಣಾನುಜ ಕೃಷ್ಣ. ಸಂಕರ್ಷಣಾನುಜ
ಸರ್ವೇಶಾಮ್ಯಂತ ಉಳಿದ ಎಲ್ಲರನ್ನೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿಯಾಗಿ ನಿಂತ. ಇದರ ನಂತರ ತದೃಷ್ಟೋಪಸ್ಥಿತಂ ಯುದ್ಧಂ ಸಮಾಸನ್ನಂ ಮಹಾತ್ಯಯಂ ಪ್ರಾವಿಶದ್ಭವನಂ ರಾಜ್ಞ ಪಾಂಡವಾನಾಂ ಫಲಾಯುಧ. ಯುದ್ಧಕ್ಕೆಲ್ಲ ಸಿದ್ಧತೆ ಆಗಿದೆ. ದೊಡ್ಡ ದೊಡ್ಡ ಪತಾಕೆಗಳೆಲ್ಲ ಯುದ್ಧಕ್ಕೆ ಬೇಕಾದನ್ನು ಜೋಡಿಸಿ ತಯಾರು ಮಾಡಿ ಇಡ್ತಾ ಇದ್ದಾರೆ. ಅಂಥ ಅಷ್ಟೊತ್ತರಲ್ಲಿ ಯುದ್ಧ ನಡೀತದೆ, ನಡೆಯುತ್ತೆ ಅಂತ ನಿಶ್ಚಯ ಆಯಿತು ಅಂತ ಲೋಕಕ್ಕೆಲ್ಲ ಸುದ್ದಿ ಹೋಯಿತು, ಗೊತ್ತಾಯಿತು. ಆವಾಗ ಪಾಂಡವರ ಪಾಳೆಯಕ್ಕೆ ಬಲರಾಮ ಬರ್ತಾನೆ. ತನ್ನ ಹಲವನ್ನ ನೇಗಿಲನ್ನ ಆಯುಧವನ್ನಾಗಿಸಿಕೊಂಡು ಬಂದು ಸಹ ಅಕ್ರೂರ ಪ್ರಭೃತಿಭಿ, ಅಕ್ರೂರನ ಜೊತೆಗೆ ಬಂದಿದ್ದಾನೆ. ಗದಾ ಸಾಂಬೋಧವಾದಿಭಿ, ಗದ ಅಂತ ಒಬ್ಬ ತಮ್ಮ ಇದ್ದ ಕೃಷ್ಣನಿಗೆ. ಅದನ್ನಾಗಿ ಕೃಷ್ಣನಿಗೆ ಗದಾಗ್ರಜ ಅಂತ ಹೆಸರು. ಕೃಷ್ಣ ಹುಟ್ಟಿದ ಮೇಲೆ ಅವಳ ಹೆಸರೇನು? ರೋಹಿಣಿಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ, ಗದ ಅಂತ ಅವನ ಹೆಸರು. ಅವನಿಗೆ ಭಾರಿ ಇಷ್ಟ ತಮ್ಮ ಅಂದ್ರೆ ಕೃಷ್ಣನಿಗೆ. ಯಾಕಂದ್ರೆ ತಾನು ಅಣ್ಣನಿಗೆ ಎಲ್ಲ ಹೇಳಿ ನಾನು ಹೇಳಿದ್ದನ ಒಬ್ಬ ಕೇಳೋನಿದ್ರೆ ಅವನು ಇಷ್ಟ ಆಗ್ತಾನೆ, ಸುಮ್ಮನೆ ಲೋಕದ ದೃಷ್ಟಿಯಿಂದ. ಹಾಗಾಗಿ ಗದಾಗ್ರಜ ಅಂತ ಅವನಿಗೆ ಹೆಸರು. ಗದನು ಬಂದ ಅಲ್ಲಿಗೆ, ಅವನ ತಮ್ಮ ಒಬ್ಬ. ಆಮೇಲೆ ಸಾಂಬ ಅವನ ಮಗ, ಆಮೇಲೆ ಉದ್ಧವ, ಇನ್ನು ಅನೇಕ ವೀರರು ಬಲರಾಮನ ಬೆನ್ನ ಹಿಂದೆ ಡಗ ಅಂತ ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ. ಆಮೇಲೆ ರೌಗ್ಮಿಣೇಯ ಆಹುಕ ಸುತೈಹಿ ಪ್ರದ್ಯುಮ್ನ. ರೌಗ್ಮಿಣೇಯ ಅಂದ್ರೆ ಪ್ರದ್ಯುಮ್ನ, ಅವನ ಮೊಮ್ಮಗ ಅನಿರುದ್ಧ. ಇನ್ನು ಆಹುಕ ಸುತ ಉಗ್ರಸೇನ. ಚಾರುದೇಶ್ನ ಹೌದು, ರುಗ್ಮಿಣಿಯ ಕೊನೆಯ ಮಗ ಅನ್ಸುತ್ತೆ, ಅಥವಾ ಕೊನೆಯದು ಮಧ್ಯದ್ದು, ಕೊನೆಯ ಮಗ ಅನ್ಸುತ್ತೆ ಮೋಸ್ಟ್ಲಿ. ಒಟ್ಟು ಕೃಷ್ಣನ ಮಗನೇ, ಗಣಪತಿಯ ಅವತಾರ ಅಂತ ಹೇಳ್ತಾರೆ. ಗಣಪತಿಯೇ ಚಾರುದೇಶ್ನಾಗಿ ಬಂದದ್ದು. ಚಾರುದೇಶ್ನ ಇನ್ನು ಅನೇಕ ಮುಖ್ಯರು, ವೃಷ್ಣಿಗಳು, ಅಂಧಕರು, ಕುಕರರು, ಸಾತ್ವತರು, ವಾರ್ಷ್ಣೇಯರು, ಯಾದವರು, ಮಾಧವರು, ಹೀಗೆ ಅವರ ಪರಂಪರೆಯಲ್ಲಿ ಬೇರೆ ಸಣ್ಣ ವಿಭಾಗಗಳಲ್ಲಿದ್ದ ಎಲ್ಲರೂ ಬಂದಿದ್ದಾರೆ. ಹೇಗೆ ಅಂದ್ರೆ ವ್ಯಾಘ್ರೈರಿವ ಬಲೋತ್ಕಟೈ. ಎಲ್ಲ ವೃಷ್ಣಿ ಮುಖ್ಯರು ಅನೇಕ ಸಿಂಹಗಳ ನಡುವೆ ತನ್ನ ರಾಜಸಿಂಹ ಮುಂದಕ್ಕೆ ಬಂದು ನಿಂತಾಗ ಹೇಗಿತ್ತು ಹಾಗೆ ಬಲರಾಮ ಬಂದ್ರೆ ಅವನ ಹಿಂದೆ ಎಲ್ಲ ಅವನ ಯದು ಪ್ರವೀರರೆಲ್ಲ ಮುಂದೆ ಅವನ ಹಿಂದೆ ಬೆಂಗಾವಲಾಗಿ ಬಂದು ನಿಂತಿದ್ದಾರೆ. ನೀಲಕೌಶೇಯ ವಸನಃ, ಬೆಳ್ಳಗಿದ್ದಾನ ಅವನು. ನೀಲಿ ಪಟ್ಟೆ ಹುಟ್ಟಿದ್ದಾನೆ. ಬೆಳ್ಳಗಿದ್ದವ್ರು ನೀಲಿ ಪಟ್ಟೆ ಹುಟ್ಟರೆ ಚೆನ್ನಾಗಿರುತ್ತೆ. ಕೃಷ್ಣ ಕಪ್ಪಗಿದ್ದ, ಅದರಿಂದ ಅವನು ಪೀತಾಂಬರ ಧರ. ಕಪ್ಪಗಿದ್ದವರು ಅವರು ಈ ಹಳದಿ ಬಣ್ಣದ ಅಥವಾ ಸ್ವಲ್ಪ ಸೂರ್ಯನಿಗೆ ಬೆಳಕಿನ ಹೊತ್ತಿಗೆ ಕಾಣುವಂತ ರೀತಿಯ ಬಣ್ಣದ ಬಟ್ಟೆನ್ನುಟ್ರೆ ಅವರಿಗೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಕೃಷ್ಣ ಮತ್ತೆ ಅವರಿಬ್ರು ಯಾವತ್ತೂ ಕೂಡ ಈ ಕಾಂಬಿನೇಷನ್ ನಲ್ಲೇ ಹಾಕೊಂಡು ಓಡಾಡ್ತಾ ಇದ್ದಿದ್ದು. ಕಲರ್ ಇದೆ ಅಂದ್ರೆ ಲೋಕದಲ್ಲಿ ಕಾಣುವಾಗ ಒಂದು ಕಲರ್ ಬೇಕಲ್ಲ, ಕಾಣಬೇಕು ಅಂದ್ರೆ ಕಲರ್ ಇರಬೇಕು. ನೀಲಿ ಅನ್ನೋದು ಕಡು ನೀಲಿ, ಕಪ್ಪಿನ ಹಾಗೆಯೂ ಕಾಣುತ್ತದೆ. ಎಲ್ಲಾ ಕಲರ್ ಇದೆ, ನೀವು ಯಾವ ಕಲರ್ ಬೇಕೋ ಆ ಕಲರ್ ಇದೆ. ಕಪ್ಪು ಅಂದ್ರೆ ನೀವು ಇದ್ದಲ್ ತೊಳೆದ ಕೆಂಡ ಅನ್ಕೋಬೇಡಿ, ಆ ಕಪ್ಪಲ್ಲ. ಈ ಮೋಡಗಳೆಲ್ಲ ರಾಶಿ ಆದಾಗ ಒಂಥರ ಅದ್ರಲ್ಲಿ ಒಂದು ಕಲರ್ ಬರುತ್ತೆ, ಅದು ಅಟ್ರಾಕ್ಟಿವ್ ಕಲರ್ ಕಪ್ಪಲ್ಲಿ. ಅದು ನೀಲಿ ಕಪ್ಪು ಮಿಕ್ಸ್, ಕಡು ಕಪ್ಪು ಅಂತ, ಕಡು ನೀಲಿ ಅಂತಾದ್ರೂ ಹೇಳಿ, ಅದು ಕಪ್ಪು ತರ ಕಾಣಿಸುತ್ತೆ. ಅದನ್ನಾಗ ಎಲ್ರು ಕಪ್ಪು ಅಂತಾರೆ. ಕಪ್ಪು ಅಂದ್ರೆ ಈ ಕಪ್ಪಲ್ಲ. ಹೌದು, ಅತ್ಯಂತ ಆಕರ್ಷಕ ಕಲರ್ ಅದು. ಕೃಷ್ಣ ಅನ್ನೋ ಶಬ್ದಕ್ಕೆ ಅರ್ಥ ಆಕರ್ಷಕ. ಯಾಕಂದ್ರೆ ಎಲ್ಲಾ ಕಲರ್ ಅನ್ನ ಅಟ್ರಾಕ್ಟ್ ಮಾಡೋದು ಅದೇ, ಎಲ್ಲಾ ಕಲರ್ ಅನ್ನು ತನ್ನೊಳಗೆ ಹಾಕೊಳ್ಳೋದು ಅದೇ. ಹಾ, ಹಾಗಾಗಿ ಅವನು ಸ್ವಲ್ಪ ಪೀತಾಂಬರಧಾರಿ ಆದಾಗ ಅವನು ನೋಡ್ಲಿಕ್ಕೆ ಚಂದ. ಇವನು ಬಂದ ಕೈಲಾಸ ಶಿಖರೋಪಮಃ, ಬೆಳ್ಳಗಿದ್ದ ಅಲ್ವಾ, ಹಾಗಾಗಿ ಹಿಮದ ಬೆಟ್ಟದಂತೆ ಕಾಣಿಸ್ತಾ ಇದ್ದ. ಮೈ ಹಿಮದ ಬೆಟ್ಟದ ಹಾಗೆ ಇರ್ತಿತ್ತು. ಅದರ ಮೇಲೆ ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದಾನೆ. ಅವನದೊಂದು ಸ್ಪೆಷಲ್ ಏನು ಅಂತಂದ್ರೆ ಏಕಕುಂಡಲ. ಅವನು ಬಲಕಿವಿಗೆ ಮಾತ್ರ
ಟಿಕ್ಕಿ ಹಾಕ್ತಿದ್ದ. ನಾವೇನು ಈಗಿದ್ದು ಸ್ಟೈಲ್ ಅನ್ಕೋತೀವಲ್ಲ, ಅದು ಹಳೇದು, ಬಲರಾಮನ ಸ್ಟೈಲ್ ಅದು. ಹಾಗಾಗಿ ಆ ಸಿಂಹ ಖೇಲಗತಿ, ಸಿಂಹ ನಡೆಯುವಾಗ ಏನು ಗಾಂಭೀರ್ಯ, ರಕ್ತಾಂತಲೋಚನ, ಕಣ್ಣಿನ ಕೊನೆಯ ಭಾಗ ಕೆಂಪಿತ್ತು. ತಂ ದೃಷ್ಟ ಧರ್ಮರಾಜಶ್ಚ ಕೇಶವಶ್ಚ ಮಹಾದಿತಿ. ನೋಡಿ, ಒಂದ್ ಸುಮ್ನೆ ಕಾಲ್ಪನಿಕ ಕಥೆ ಆದ್ರೆ ಇಷ್ಟೆಲ್ಲ ಹೇಳ್ಬೇಕಾಗಿಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಉದತಿಷ್ಠತಃ ಪಾರ್ಥೋ ಭೀಮ ಕರ್ಮಾವೃಕೋದರ. ಎದ್ದು ನಿಂತ್ರು ಎಲ್ರು, ಎದ್ದು ನಿಂತ್ರು. ಧರ್ಮರಾಜನ ಎದ್ದು ನಿಂತ, ಕೃಷ್ಣನು ಎದ್ದು ನಿಂತ, ಎಲ್ಲರೂ ಎದ್ದು ನಿಂತ್ರು. ಗಾಂಡೀವ ಧನ್ವಾಯೇ ಚಾನ್ಯೇ ರಾಜಾನಸ್ತತ್ರ ಕೇಚನ. ಇನ್ನು ಉಳಿದ ಅನೇಕ ರಾಜರೆಲ್ಲ ಬಂದ್ರು. ಪೂಜೆಯಾಂಚಕ್ರಿರೇ ತೈವೈ ಸಮಾಯಾಂತಂ ಹಲಾಯುಧಂ. ಎಲ್ಲರೂ ಅವನಿಗೆ ಗೌರವ ಸೂಚಿಸಿದ್ರು. ತತಸ್ಥಂ ಪಾಂಡವೋ ರಾಜ ಕರೆ ಸ್ಪರ್ಶ ಪಾಣಿನ. ಪಾಂಡವ ಧರ್ಮರಾಜ ಅವನನ್ನ ಕೈ ಹಿಡಿದು ಕರೆದ. ವಾಸುದೇವ ಪುರೋಗಾಸ್ತಂ ಸರ್ವಂ ಏವಾಭ್ಯವಾದಯನ್. ಎಲ್ಲರೂ ಅವನಿಗೆ ಅಭಿವಾದನೆ ಮಾಡಿದ್ರು. ಭೀಮ, ಅರ್ಜುನ, ಆಮೇಲೆ ಕೃಷ್ಣ, ಇನ್ನು ಜೊತೆಗಿದ್ದ ಉಳಿದವರೆಲ್ಲರೂ ಕೂಡ ನಮಸ್ಕಾರ ಮಾಡಿದ್ರು. ಅವರು ಹಸ್ತಲಾಘವ ಮಾಡಿದ್ರು. ಯಾರು? ಧರ್ಮರಾಜ ಹಸ್ತಲಾಘವ ಮಾಡಿದ. ಅವನೇನು ನಮಸ್ಕಾರ ಮಾಡುವ ಹಾಗೂ ಅಷ್ಟು ವ್ಯತ್ಯಾಸ ಏನಿಲ್ಲ. ತುಂಬಾ ಹತ್ರದ ವಯಸ್ಸು, 6 ತಿಂಗಳ ಆಚೀಚೆ ವ್ಯವಸ್ಥೆಯಲ್ಲಿ ಇರುವುದು. ಕೈ ಹಿಡಿದು ಕೂಡಿಸಿದ. ಎಲ್ಲರೂ ನಮಸ್ಕಾರ ಮಾಡಿದ್ರು. ಎಲ್ಲರನ್ನ ಭುಜ ಹಿಡಿದು ಎಬ್ಬಿಸಿ ನಿಲ್ಲಿಸಿದ. ಯುಧಿಷ್ಠಿರ ಸಹಿತ, ಯುಧಿಷ್ಠಿರನ ಹತ್ತಿರದಲ್ಲೇ ಉಪಾವಿಶತ್, ಒಟ್ಟಿ ಕೂತ್ರು. ತತಸ್ತೇಷು ಉಪವಿಷ್ಟೇಶು ಪಾರ್ಥಿವೇಶು ಸಮಂತತ. ಅವ್ರು ಕೂತ್ ಮೇಲೆ ಎಲ್ರು ಕೂತ್ರು. ಅದು ಎಷ್ಟು ಚಂದ ಅಂದ್ರೆ, ಅದು ಹೇಳಿ ಮಾಡೋದಲ್ಲ, ನೀವೀ ಕೂತ್ಕೋಬೇಡ್ರು ಆಮೇಲೆ ಕೊಡ್ರಿ, ಇಲ್ಲ, ಗೊತ್ತಾಗುತ್ತೆ. ಕೂತ್ ತಕ್ಷಣ ಎಲ್ರು ಅವರೆಲ್ಲ ಕೂತದ್ ನೋಡಿದ್ರು, ಆಮೇಲೆ ಕೂತ್ರು. ಈ ಸಾಮಾನ್ಯ ಸ್ವಲ್ಪ ಸಂಪ್ರದಾಯಸ್ಥರ ಮನೆಯಲ್ಲೆಲ್ಲ ಊಟಕ್ಕೆ ಕೂಡುವಾಗ್ಲೂ ದೊಡ್ಡವರು ಕೂತ್ರ ಅಂತ ನೋಡ್ತಾರೆ. ಅವ್ರು ಕೂತದ್ ನೋಡಿ ಆದ್ಮೇಲೆ ಹೀಗೆ ಕೇಳಿದ್ರೆ ಆಜ್ಞಾ, ಅದು ಗುರುನಾಮಾಜ್ಞಾ ಅಂತ ಕೇಳ್ಬೇಕು. ಗುರುಗಳ ಆಜ್ಞೆ ಕೊಡ್ತೀರಾ ಅಂತ. ಆಚಾರ್ಯ ಇದ್ದಾಗ ಯಾವಾಗ್ಲೂ ಹಾಗೆ ಒಂದು ಕೇಳಲಿಕ್ಕೆ, ಆಚಾರ್ಯ ಅನುಜ್ಞಾ ಅಂತ ಕೇಳಿದ್ಮೇಲೆ ಓಂ ಅಂತ ಹೇಳ್ತಿದ್ರು ಆಚಾರ್ಯ. ಹಾಗೆ ಅವ್ರ ಹತ್ರ ಕೇಳಿ ಊಟ ಮಾಡೋದು ಅದೊಂದು ಕ್ರಮ ಮನೆಯಲ್ಲಿ. ಅದು ಒಂದು ನಿಜವಾದ ವ್ಯವಸ್ಥೆ ಅದು. ಇನ್ನು ಈ ಕೃಷ್ಣ ಮಠದಲ್ಲೂ ಇವರೆಲ್ಲ ಸನ್ಯಾಸಿಗಳೆಲ್ಲ ಊಟಕ್ಕೆ ಕೊಡುವಾಗ ಅವರಲ್ಲಿ ಒಂದೇ ಸರ್ತಿ ಎಲ್ಲರೂ ಡಮ್ ಅಂತ ತಗೊಳುದಿಲ್ಲ. ಅದರಲ್ಲಿ ಯಾರ್ಯಾರು ಅಂದ್ರೆ ಓಂಕಾರ ಜಪ ಜಾಸ್ತಿ ಮಾಡಿದವ್ರು ಯಾರು, ವಯಸ್ಸಲ್ಲಿ ದೊಡ್ಡದಾದವ್ರ ಲೆಕ್ಕಕ್ಕಿಲ್ಲ ಅಲ್ಲಿ. ಯಾರಿಗೆ ಮೊದಲು ದೀಕ್ಷೆ ಆಗಿರುತ್ತೆ. ಈಗ ಒಬ್ಬ ವಯಸ್ಸಿನಲ್ಲಿ 52 ವಯಸ್ಸಾಗಿರ್ಬೋದು, ಆದ್ರೆ ಇನ್ನೊಬ್ರು ವಯಸ್ಸಿನಲ್ಲಿ ಚಿಕ್ಕವರು 48 ವಯಸ್ಸಾಗಿರ್ಬೋದು. ಆದ್ರೆ 48 ವಯಸ್ಸಿನವರಿಗೆ 8ನೇ ವಯಸ್ಸಿಗೆನೆ ಅವರಿಗೆ ದೀಕ್ಷೆ ಆಗಿದೆ ಅಂತ ಇಟ್ಕೊಳ್ಳಿ. 52ನೇ ವಯಸ್ಸಿನವರಿಗೆ 20 ವರ್ಷದಲ್ಲಾಗಿದೆ ಅಂತ ಇಟ್ಕೊಳ್ಳಿ. ಆಗ ದೊಡ್ಡವರು ಯಾರು? ನಮ್ ಪ್ರಕಾರ ಆದ್ರೆ ವಯಸ್ಸಾದ ಪ್ರಕಾರದ ಇಟ್ಕೊಳ್ತೀವಿ ನಾವು. ಅಲ್ಲಿ ಹಾಗಿಲ್ಲ. 8 ವರ್ಷಕ್ಕೆ ಯಾರಿಗೆ ದೀಕ್ಷೆ ಆಗಿದ್ದು ಅವ್ನು ದೊಡ್ಡವನು. ಅವ್ರಿಗೆ 46-47 ವಯಸ್ಸಾಗಿದ್ರು 52 ವಯಸ್ಸಿನವರಿಗಿಂತ ಅವ್ರು ದೊಡ್ಡವರು. ಯಾಕಂದ್ರೆ ಅವರ ಜಪ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ದಿನಕ್ಕೆ ಅವ್ರು 3000 ಜಪ ಓಂಕಾರ ಏನ್ ಮಾಡ್ಬೇಕಿದೆ, ಅದು ಆ ಲೆಕ್ಕದಲ್ಲಿ ಇವರಿಗೊಂದು 22 ವರ್ಷ ಅಂದ್ರೆ ಸುಮಾರು ಒಂದು 36 ವರ್ಷಗಳ ಕಾಲ ಅಥವಾ 26 ವರ್ಷಗಳ ಕಾಲ ಜಪಕ್ಕೆ ಸಿಕ್ಕಿದ್ರೆ ಅವ್ರಿಗೆ 32-34 ವರ್ಷ ಕಾಲ ಸಿಕ್ಕಿರುತ್ತೆ ಜಪ ಟೈಮ್. ಅದ್ನಾಗ ಅವ್ರು ದೊಡ್ಡವರು ಆಗ್ತಾರೆ. ಅಂದ್ರೆ ಆ ತರ ಅವರ ಯೋಗ್ಯತೆಗನುಸಾರವಾಗಿ, ಅವರ ಜ್ಞಾನಕ್ಕನುಸಾರವಾಗಿ ಒಂದು ಗೌರವ ಕೊಟ್ಟು ಕೊಡುವಂತಹ ಕ್ರಮ ಸಾಮಾನ್ಯವಾಗಿ ಹಿಂದೆ ಇತ್ತು. ಈಗೆಲ್ಲ ಎಲ್ಲೆಲ್ಲೂ ಆಗಿದೆ. ದೊಡ್ಡ ಅಜ್ಜನೇ ಬಂದ್ರೆ ಮೊಮ್ಮಕ್ಕಳು ಅವರ ಸೀಟ್ ಬಿಟ್ಕೊಡಲ್ಲ, ನೀವು ಅಲ್ಲಿ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಂತದ್ರಲ್ಲಿ ನಮಗೆ ಮನೆಯಲ್ಲಿ ಸಣ್ಣದ್ರಲ್ಲಿ ಇಲ್ಲದೆ ಇದ್ದು ದೊಡ್ಡದ್ರಲ್ಲಿ ಎಲ್ಲಿ ಬರುತ್ತೆ ಗೊತ್ತಾಗಲ್ಲ. ಆದ್ರೆ ಕೃಷ್ಣ ಅಂದ್ ಯಾರು, ಧರ್ಮರಾಜ ಮತ್ತೆ ಬಲರಾಮ ಕೂತು ಮೇಲೆ ಎಲ್ಲರೂ ಅವ್ರವ್ರವ್ರವ್ರ ಸೀಟು ಸರ್ವೇ ಉಪಾವಿಶನ್, ಎಲ್ಲರೂ ಸಮಂತತಃ ಆವರಿಸಿಕೊಂಡು ಕೂತ್ರು. ವಾಸುದೇವಂ ಅಭಿಪ್ರೇಕ್ಷ ರೌಹಿಣಿ ಯೋಗ್ಯ ಭಾಷತ. ಕೃಷ್ಣನನ್ನು ನೋಡಿ ಬಲರಾಮ ಹೇಳ್ತಾನೆ, ಭವಿತಾಯಂ ಮಹಾರೌದ್ರೋ ಧಾರುಣ ಪುರುಷಕ್ಷಯ. ಯಾಕೋ ದೊಡ್ಡ ಪ್ರಮಾಣದ ಪುರುಷಕ್ಷಯ, ಮನುಷ್ಯ ವರ್ಗದ್ದೇ ನಾಶ ಆಗತ್ತೆ ಅಂತ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಭವಿತಾ ಅಂದ್ರೆ ಆಗ್ಲಿಕ್ಕಿದೆ ಅಂತ ಅರ್ಥ. ಭವಿತಾ ಅಯಂ ಮಹಾರೌದ್ರ, ಭಯಾನಕವಾದಂತಹ ದಾರುಣವಾದಂತಹ ಪುರುಷಕ್ಷಯ ಆಗ್ಲಿಕ್ಕಿದೆ. ದಿಷ್ಟಮೇತದ್, ಇದು ದೈವವೇ ಒಪ್ಪಿ ಆಗಬೇಕಾದದ್ದು ಅಂತ ಅನಿಸುತ್ತೆ. ಭುವಂ ಮನ್ಯೆ
ನ ಶಕ್ಯಂ ಅತಿವರ್ತಿತು. ಇದನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಈಗ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ತಸ್ಮಾತ್ ಯುದ್ಧಾತ್ ಸಮುತ್ತೀರ್ಣಾನ್ ಅಪಿವತ್ ಸುಸಹುರ್ಜನಾನ್ ಅರೋಗಾನ್ ಅಕ್ಷತೈರ್ದೇಹೈ ದ್ರಷ್ಟಾಸ್ಮೀತಿ ಮತಿರ್ಮಮ. ಇಂಥ ನಿಮ್ಮನ್ನ ಹೆಣವಾಗಿ ಮಲಗ್ತಿರೋ, ಗಾಯಗೊಂಡು ಕೈಕಾಲು ಕಳ್ಕೊಳ್ತಿರೋ, ಮುಂದೆ ಯಾವ ರೀತಿ ನಿಮ್ಮನ್ನು ನೋಡ್ತೇನೆ ಅಂತ ಗೊತ್ತಿಲ್ಲ ನನಗೆ. ಅದನ್ನಾಗಿ ಈಗಲೇ ಒಮ್ಮೆ ನೋಡಿ ಹೋಗೋಣ ಅಂತ ಬಂದೆ. ನಿಮ್ಗೆ ಮುಂದೆ ಈಗ ಅದನ್ನು ಹೇಳುವ ಶಬ್ದ ಚೆನ್ನಾಗಿದೆ. ನಿಮ್ಮಂತಹ ಸುಹೃದ್ ಜನಾನ್, ಯುದ್ಧಕ್ಕೋಸ್ಕರ ಮದಭರಿತವಾದ ಉತ್ಸಾಹದಿಂದ ಕೂಡಿದಂತಹ ನಿಮ್ಮನ್ನ ಅರೋಗಾನ್, ಈಗ ನಿಮಗೆ ಯಾವುದೇ ರೋಗ ಇಲ್ಲ. ಅಕ್ಷತೈಹಿ ದೇಹೈಹಿ, ಗಾಯಗೊಳ್ಳದ ಶರೀರ, ಈಗ ನಿಮ್ಮ ಮೈಯಲ್ಲಿ ಯಾವುದೇ ಯುದ್ಧದ ಗಾಯ ಇಲ್ಲ. ಅಂಥವರನ್ನೇ ಮೊದಲು ನೋಡಿಬಿಡೋಣ ಅಂತ ಬಂದೆ. ಗಾಯಗೊಳ್ಳದ ಶರೀರ, ರೋಗವಿಲ್ಲದ ಸ್ಥಿತಿಯಲ್ಲೇ ಕಾಣುವಂತಹ ಬಯಕೆಯಿಂದ ನಾನು ಈಗಲೇ ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದೆ. ಇಷ್ಟು ರಾಜರ ಕ್ಷತ್ರ ಬಲ, ಸೇನೆ ಎಲ್ಲ ಒಟ್ಟಾಗಿದೆ. ಕಾಲಪಕ್ವಮ ಸಂಶಯಂ, ಇದು ಕಾಲವೇ ಪಕ್ವಗೊಳಿಸಿದ ಹಣ್ಣು, ಇಂಜೆಕ್ಟ್ ಮಾಡಿ ಆದ ಹಣ್ಣಲ್ಲ ಇದು. ತಾನಾಗಿಯೇ ಸಹಜವಾಗಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡು ಪಕ್ಷಗಳಲ್ಲಿ ಇಡೀ ದೇಶದ ಸೈನ್ಯ ಬಟವಾಡೆ ಆಗಿದೆ ಅಂದ್ರೆ ಇದಿನ್ನು ನಿಲ್ಲಿಸ್ಲಿಕ್ಕಾಗುವಂಥದ್ದಲ್ಲ. ಹಣ್ಣು ಅದು ತಾನಾಗಿ ಆದ್ಮೇಲೆ ಉದುರತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ನೀವು ಏನು ಅದಕ್ಕೆ ಗಮ್ ಟೇಪ ಕ್ಯಾಂಡಿಸಿದ್ರು ಕೂಡ ಅದರ ಸಮೇತ ಬೀಳುತ್ತೆ, ಎಲ್ಲೂ ಅದನ್ನು ಉಳಿಸ್ಲಿಕ್ಕಾಗಲ್ಲ. ಹಾಗೆ ಇದು ಕಾಲಪಕ್ವವಾದ ಹಣ್ಣು ಯುದ್ಧ ಅನ್ನುವಂಥದ್ದು, ತಡಿಲಿಕ್ಕಾಗ್ತಾ ಇಲ್ಲ. ಉಕ್ತೋ ಮಯ ವಾಸುದೇವ ಪುನಃ ಪುನಃ, ನಾನು ನಮ್ಮ ಕಿಟ್ಟಪ್ಪನಿಗೆ ತುಂಬಾ ಸಲ ಹೇಳಿದೆ, ನಾನು ಇಂಥದ್ದೆಲ್ಲ ನೀನು ಗಡಿಬಿಡಿ ಮಾಡಬೇಡ, ನೀನ್ ಯಾಕೆ ಉಸಾಬರಿ ಮಾಡ್ಲಿಕ್ಕೆ ಹೋಗ್ತೀಯ, ಅಲ್ಲಿ ಹೋಗು ಇಲ್ಲಿ ಹೋಗು, ಅವ್ರ ಪರವಾಗಿ ಮಾತಾಡಿ ಇವ್ರ ಪರವಾಗಿ ಮಾತಾಡಿ, ನಿನ್ಗೆ ಯಾಕೆ ಇದೆಲ್ಲ ರಾಜಕೀಯ ಅಂತ ನಾನು ಅವನಿಗೆ ತುಂಬಾ ಸರ್ತಿ ಹೇಳಿದ್ದೇನೆ. ವಿಮರ್ದಶ್ಚ ಮಹಾನ್ ಭಾವಿ ಮಾಂಸ ಶೋಣಿತ ಕರ್ದಮಃ ಉಕ್ತೋ ಪುನಃ ಪುನಃ ಉಪಹ್ವರೆ, ಕರ್ದ ಹೇಳಿದ್ದೇನೆ. ಸಂಬಂಧಿಷು ಸಮಾಂ ವೃತ್ತಿಂ ವರ್ತಸ್ವ ಮಧುಸೂದನ, ಸಂಬಂಧಿಷು ಸಮಾಂ, ಯಾಕೆಂದ್ರೆ ಅವರು ಸಂಬಂಧಿಗಳೇ ಇವರು ಸಂಬಂಧಿಗಳೇ. ಸಮಾಂ ವೃತ್ತಿಂ ವರ್ತಸ್ವ, ನೀನು ದುರ್ಯೋಧನನಿಗೆ ಎಷ್ಟು ಒತ್ತು ಕೊಡ್ತೀಯೋ ಅಷ್ಟೇ ಒತ್ತು ಪಾಂಡವರಿಗೆ ಕೊಡ್ಬೇಕು ಹೊರತು ಅದಕ್ಕಿಂತ ಜಾಸ್ತಿ ಕೊಡಬಾರದು. ನಿನಗೆ ಇಬ್ರೂ ಕಡೆಯವರು ಕೂಡ ಬಂಧುಗಳೇ, ಬಂಧುಗಳಲ್ಲಿ ಯಾವತ್ತು ಕೂಡ ಒಬ್ಬರಲ್ಲಿ ಜಾಸ್ತಿ ಬಂಧುತ್ವ ಇನ್ನೊಬ್ಬರಲ್ಲಿ ಕಮ್ಮಿ ಬಂಧುತ್ವ ಅಂತ ಮಾಡಬಾರದು. ನಾನು ಇವನಿಗೆ ಹೇಳಿ ಹೇಳಿ ಸಾಕಾಗಿದೆ. ಪಾಂಡವ ಯಥಾಸ್ಮಾಕಂ ತಥಾ ದುರ್ಯೋಧನನುಪಹ, ಯಾಕೆಂದ್ರೆ ಪಾಂಡವರು ನಮಗೆ ಹೇಗೆ ಬಂಧುಗಳು, ದುರ್ಯೋಧನನು ಹಾಗೇನೆ. ತಸ್ಯಾಪಿ ಕ್ರಿಯತಾಂ ಸಾಖ್ಯಂ, ಅವನಿಗೂ ಕೂಡ ನೀನು ಸಹಾಯ ಮಾಡಬೇಕು, ಇಲ್ಲ ಇಬ್ಬರಿಗೂ ಬಿಟ್ಟು ದೂರ ಇರ್ಬೇಕು. ಸ್ವಪರಿಯೇತಿ ಪುನಃ ಪುನಃ, ಅವನು ಕೂಡ ನಮ್ಮ ಹತ್ರ ಬಂದು ತುಂಬಾ ಸರ್ತಿ ನಿಮ್ ಸಹಾಯ ಬೇಕು ಅಂತೆಲ್ಲ ಹಾಗೆ ಹೀಗೆ ಅಂತ ಕೇಳಿದಾನೆ. ಯಾಕೆಂದ್ರೆ ಇವನ ಹತ್ರ ಪೂರ್ವದಲ್ಲೇ ಗದಾಯುಧ ಕಲ್ತದ್ರ ಜೊತೆಗೆ ನಿನ್ ಮಗಳನ್ನ ಮದುವೆ ಮಾಡಿ ಕೊಡು, ನಿಮ್ಮ ಪರಿವಾರದವರೆಲ್ಲ ನನ್ನ ಪರವಾಗಿರ್ಲಿ ಅಂತ ಅವನು ಆಗ್ಲೇ ಪ್ಲಾನ್ ಮಾಡಿದ್ದ. ಆದ್ರೆ ಕೃಷ್ಣ ಏನೋ ಮಧ್ಯದಲ್ಲಿ ಒಂಚೂರು ಸುಭದ್ರೆಗೆ ಇಷ್ಟವಾಗುವ ರೀತಿಯಲ್ಲಿ ಅರ್ಜುನನ ಜೊತೆಗೆ ವಿವಾಹ ಮಾಡಿ ಕೊಡುವುದಕ್ಕೆ ಬೇಕಿರುವ ವ್ಯವಸ್ಥೆ ಮಾಡಿದ. ಚಾತುರ್ಮಾಸ್ಯ ಕೂಡಿಸಿ ಎಲ್ಲ ಬೇಕಿರುವ ಅಗತ್ಯ ಕೆಲಸಗಳನ್ನೆಲ್ಲ ಮಾಡಿಸಿಬಿಟ್ಟ. ಯುಧಿಷ್ಠಿರೇಣ ಸಹಿತ ತಚ್ಚಮೇ ನಾಕರೋದ್ವಾಕ್ಯಂ ತ್ವದರ್ಥೇ ಮಧುಸೂದನ. ಪಾಂಡವನ್ ಯಾರು ಧರ್ಮರಾಜನಿಗೆ ಹೇಳ್ತಾರೆ, ಕೇವಲ ನಿನಗೋಸ್ಕರ ಮಧುಸೂದನ ನಾನು ಹೇಳಿದ ದುರ್ಯೋಧನನ ಪರವಾಗಿಯೂ ನೀನು ಯೋಚನೆ ಮಾಡಬೇಕು ಅಂತ ಅನ್ನೋದ ನಾನು ಯೋಚನೆ ಮಾಡಲಿಲ್ಲ. ನಿಮ್ಮ ಪಕ್ಷದಲ್ಲೇ ಬಂದು ನಿಂತಿದ್ದಾನೆ. ನಿರ್ವಿಷ್ಟ ಸರ್ವಭಾವೇನ ಧನಂಜಯಂ ಅವೇಕ್ಷ್ಯ, ಅವನಿಗೆ ಎಲ್ಲ ರೀತಿಯಿಂದಲೂ ಇಡೀ ದೇಹದ ಕಣಕಣಗಳಲ್ಲಿ ಪಾಂಡವರು ತುಂಬಿಬಿಟ್ಟಿದ್ದಾರೆ. ಅವನು ಯಾವಾಗ ಕೇಳಿದ್ರು ನಂಗೆ ಪಾಂಡವರ ಹತ್ರ ಹೋಗ್ಬೇಕು, ನಾನು ಅರ್ಜುನನ ಹತ್ರ ಮಾತಾಡ್ಬೇಕು, ನಾನು ಧರ್ಮರಾಜನಿಗೆ ಹೇಳ್ಬೇಕು, ನಾನು ಭೀಮನ ಹತ್ರ ಮಾತಾಡಿದ್ದೇನೆ. ಏನ್ ಕೇಳಿದ್ರು ಒಂದು ದಿವಸ ದುರ್ಯೋಧನ ಹತ್ರ ಹೋಗ್ಬೇಕು, ಅಲ್ಲೊಂಚೂರು ಮನೆ ಇದೆ ಅಲ್ಲೊಂಚೂರು ಮಾತಾಡ್ಕೊಂಡ್ ಬರ್ಬೇಕು, ತಲೆನೇ ಹಾಕಲ್ಲ ಈ ಪುಣ್ಯಾತ್ಮ. ಯಾವಾಗ ನೋಡಿದ್ರು ಪಾಂಡವರು ಪಾಂಡವರು ಪಾಂಡವರು, ಎದ್ರೆ ನಿಂತ್ರೆ ಕೂತ್ರೆ ಮಲಗಿದೆ ಎಲ್ಲದರಲ್ಲೂ ಪಾಂಡವರು ಅಂತ ಇರ್ತಾನೆ ಇವನು. ಅದರಿಂದಾಗಿ ನನಗೆ ಅನ್ಸ್ಬಿಟ್ಟಿದೆ ಧ್ರುವೋ ಜಯ ಪಾಂಡವಾನ. ಹಾಗಂತ ಹೇಳಿ ಅದನ್ನ ಅವನು ನೆಗೆಟಿವ್ ಆಗಿ ಹೇಳಿಲ್ಲ. ಅದರಿಂದ ನಂಗೆ ನಿಶ್ಚಯ ಏನು ಅಂದ್ರೆ ಪಾಂಡವರು ಗೆಲ್ತಾರೆ. ಕೃಷ್ಣ ಯಾರ ಪಕ್ಷದಲ್ಲಿದ್ದಾನೋ ಅವನಿಗೆ ಅರ್ಥ ಆಗ್ಬಿಟ್ಟಿದೆ ಸುಭದ್ರೆಯ ಪ್ರಕರಣದಲ್ಲಿ ಅವ್ಯವಸ್ಥೆ ಏನಾಯ್ತು ಅಂತ.
ಕೃಷ್ಣ ಒಂದ್ಸಲ 2 ಸಲ ಹೇಳಿದ್ದ, ಯಾವ ಕಾರಣಕ್ಕೂ ಈ ಯುವಕನನ್ನ ನೀನು ಸನ್ಯಾಸಿ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ದ. ಕರ್ಕೊಂಡು ಹೋಗ್ಬಾರ್ದು, ತಮ್ಮ ಏನ್ ಹೇಳಿದ್ರು ವಿರೋಧ ಮಾಡ್ಬೇಕು ಅಂತ ಒಂದು, ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಈ ಸರ್ತಿ ಚಾತುರ್ಮಾಸ್ಯ ದ್ವಾರಕೆಯಲ್ಲಿ, ಅಯ್ಯೋ ದ್ವಾರಕೆಲ್ಲಾದ್ರೂ ತೊಂದ್ರೆ ಇಲ್ಲ, ನಮ್ಮ ಅರಮನೆ ಆಚೆ ಈಚೆಯಲ್ಲೂ ಹತ್ರ ಬೇಡ. ಅದೇ ಯಾಕಾಗುತ್ತೆ? ನಮ್ಮ ಊರಿಗೆ ಕರೆದು ಎಲ್ಲೋ ಬೀದಿಯಲ್ಲಿ ಬಿಡ್ಲಿಕ್ಕೆ ಆಗುತ್ತಾ? ನಮ್ಮ ಅರಮನೆ ಪಕ್ಕ ಆಯ್ತಪ್ಪ, ಅರಮನೆಯಲ್ಲಿ ಇರ್ಲಿ, ಆದ್ರೆ ನಮಗೆ ಗೆಸ್ಟ್ ಹೌಸ್ ಪಕ್ಕ ಅಂತೂ ಬೇಡ. ಅದ್ ಹೇಗಾಗುತ್ತೆ? ನಾವು ಕರೆದ ಮೇಲೆ ನಮ್ಮನೆ ಕರೆಯದೆ ಪಕ್ಕದ ಮನೆಯಲ್ಲಿ ಉರಿಸ್ಲಿಕ್ಕೆ ಆಗುತ್ತೆ, ಆದ್ರೆ ನಮ್ಗೆ ಗೆಸ್ಟ್ ಹೌಸ್ ಅಲ್ಲ, ಅದಿರ್ಲಿ ತೊಂದ್ರೆ ಇಲ್ಲ. ಆದ್ರೆ ನಮ್ಮನೆ ಹೆಣ್ಮಕ್ಳೆಲ್ಲ ತುಂಬಾ ಇರೋ ಜಾಗದಲ್ಲಿ ಅಂತದ್ದನ್ನೆಲ್ಲ ಅವನನ್ನ ಪೂಜೆ ಕೊಡಿಸೋದು ಬೇಡ, ಅವನನ್ನ ಆ ವ್ರತಕ್ಕೆ ಕೊಡಿಸೋದು ಅದು ಹೇಗಾಗುತ್ತೆ? ನನ್ನ ತಂಗಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತಾನೆ ಅವಳ ಹತ್ರನೇ ನಾನು ಈ ಸೇವೆ ಮಾಡಿಸ್ತೇನೆ ಅಂತ ಹೇಳಿ ಬರ್ತಾನೆ. ಆಯ್ತು, ನನ್ ಕೆಲಸ ಆಯ್ತು ಅಂದ್ರೆ ಸುಮ್ನೆ ಹೋದ. ಇದು ಕೃಷ್ಣ. ಆಯ್ತಾ, ತಿಂಗಳು ಕಳೆಯಿತು, ಸೀದಾ ಹೊರಟ್ರು ಇಬ್ರು. ಸೀಮೋಲ್ಲಂಘನೆ ಮಾಡ್ಬೇಕಲ್ಲ, ಅದಕ್ಕೆ ಅವಳನ್ನ ಕರ್ಕೊಂಡೇ ಸೀಮೋಲ್ಲಂಘನೆ ಮಾಡ್ದ. ಹೊರಟ ಯುದ್ಧಕ್ಕೆ, ಎಲ್ಲ ಸೇನೆ ತಗೊಂಡು ದಡ್ಡ. ಕೃಷ್ಣ ಬರ್ಲೇ ಇಲ್ಲ, ಎದುರುಗಡೆ ಬೇಕು ಅಂತ ಬರ್ಲೇ ಇಲ್ಲ. ಇವನು ಹುಡುಕುದು, ಎಲ್ಲಾದ್ರೂ ಬರ್ತಾನೆ, ಏನಾದ್ರು ಹೇಳ್ತಾನೆ, ಅವ್ನು ಏನಾದ್ರೂ ಒಗ್ಗರಣೆ ಇರ್ಬೇಕಲ್ಲ. ಏನು ಒಗ್ಗರಣೆ ಇಲ್ಲದಿದ್ರೆ ರುಚಿ ಬರಲ್ಲ ಅಡಿಗೆ. ದೂರದಲ್ಲಿ ಹೋಗ್ತಾ ಇದ್ದ, ಬರ ಇಲ್ಲಿ. ಇಲ್ಲಪ್ಪ, ನೀವು ದೊಡ್ಡವ್ರು ಸಹವಾಸ ನೀವು ಮಾಡಿ ಅಂದ. ಬರ ಇಲ್ಲಿ. ಸುಮ್ನೆ ನಿಂತಿದ್ದ, ಏನಾದ್ರು ಹೇಳು. ಸುಮ್ನೆ ನಿಂತಿದ್ದ. ಈ ಪರಿಸ್ಥಿತಿ ಗಂಭೀರವಾಗಿದೆ, ನೀನ್ ಈ ಟೈಮಲ್ಲೂ ತಮಾಷೆ ಮಾಡಿದೆ. ಇಲ್ಲಪ್ಪ, ನಾನೇನ್ ಹೇಳಿದ್ರು ನಿಮ್ಗೆ ಅಪಾರ್ಥ ಆಗುತ್ತೆ, ದೊಡ್ಡವರಾಗೆ ನಾವೆಲ್ಲ ಉಪದೇಶ ಮಾಡುವಷ್ಟು ದೊಡ್ಡವರಲ್ಲ, ಆದ್ರಿಂದ ನಾನೇನು ಹೇಳಲ್ಲ, ನೀವೇನ್ ಮಾಡ್ಬೇಕೋ ಮಾಡಿ, ನಿಮ್ಮ ಆಜ್ಞೆಯನ್ನ ಅನುವರ್ತಿಸಿಕೊಂಡು ನಡಿಬೇಕು. ನಾನು ಬರ್ಬೇಕಾ, ಹಾಕೊಂಡ್ ಬರ್ಬೇಕಾ? ಬರ್ತೇನೆ ಈಗ. ಸರಿಯಾಗಿ ಹೇಳು, ಈಗ ಏನು ನಾವೀಗ ಹೊರಟಿದ್ವಿ, ಇದು ಒಳ್ಳೇದೋ ಕೆಟ್ಟದೋ? ನಾನು ಹೇಳಿದ್ರೆ ಒಪ್ಕೋತೀಯ? ನೀನ್ ಇಂಥದ್ದೇನಾದ್ರೂ ಹೇಳ್ಬೇಕು ಅಂತಾನೆ ಕಾಯ್ತಿರ್ತಿ, ಏನ್ ಹೇಳ್ಬೇಕು ಅದನ್ನ ಹೇಳು, ಇಲ್ಲ ಅಂತ ಅನ್ಬೇಡ. ನಾನ್ ಹೇಳೋ ಪ್ರಕಾರ ಆದ್ರೆ ಈಗ ನೀವು ಎಲ್ಲಿಗೆ ಹೋಗ್ತಾ ಇರೋದು? ಪಾಂಡವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಗೆದ್ರೆ ಏನಾಗುತ್ತೆ, ಸೋತ್ರೆ ಏನಾಗುತ್ತೆ? ಒಂದ್ಸಲ ಯೋಚನೆ ಮಾಡಿದ್ದೀರಾ? ಗೆದ್ರೆ ಆಮೇಲೆ ಯಾವತ್ತೂ ಕೂಡ ನಾವು ಕುಂತಿಯನ್ನ ನಮ್ಮ ಸಂಬಂಧಿ ಅಂದ್ರೆ ನಮ್ಮ ಅಪ್ಪನ ತಂಗಿ ಅಲ್ವಾ, ಮತ್ತೆ ಯಾವತ್ತೂ ನಾವು ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವತ್ತಿನಿಂದ ನಮ್ಮ ರೊಟ್ಟಿ ಬಂದು ಅವ್ರ ಮನೇಲಿ ಒಳ್ಳೆ ಅಡಿಗೆ ಮಾಡಿ ಹಾಕ್ತಾ ಇದ್ದಂತ ರೊಟ್ಟಿ ಬಂದು ಸೋತ್ವಿ ಅಂತ ಇಟ್ಕೊಳ್ಳಿ, ನಾಳೆಯಿಂದ ಮುಖ ತೋರಿಸ್ಲಿಕ್ಕಿದ್ಯಾ? ಗೆದ್ವಿ ಅಂದ್ರೆ ನಾವೇ ಮಾತಾಡ್ಲಿಕ್ಕೆ ಆಗಲ್ಲ, ಸೋತ್ವಿ ಅಂದ್ರೆ ನಮ್ಗೆ ಮುಖ ಇರಲ್ಲ. ನಮ್ದು ಬಿಡಿ, ಏನು ನಾವು ದೊಡ್ಡವರು ನಡ್ಕೊಂಡು ಹೋಗುತ್ತೆ. ಸುಭದ್ರೆ ಕಥೆ ಏನು? ಗೆದ್ವಿ ಅಂತ ಇಟ್ಕೊಳ್ಳಿ, ನೀನ್ ವಾಪಸ್ ಕರ್ಕೊಂಡ್ ಬಂದ್ಮೇಲೆ ಯಾರಾದ್ರೂ ಅವಳನ್ನ ವಿವಾಹ ಆಗ್ತಾರ? ಆಗಲ್ಲ. ಯಾರ್ದೋ ಮನೆಗೆ ಓಡಿ ಹೋದವಳನ್ನ ಈಗ ಗೆದ್ದು ತಂದು ನಮ್ಮನೆ ಕೊಡ್ತೀರಿ ಅಂತಂದ್ರೆ ಯಾರಾದ್ರೂ ವಿವಾಹ ಆಗ್ತಾರ? ಪ್ರತಿಷ್ಠೆಗೋಸ್ಕರ ಆದ್ರೂ ಆಗಲ್ಲ. ಕೃಷ್ಣನ ಮೇಲೆ ಜಿದ್ದಿದ್ದವರೆಲ್ಲ ಹೋಗಿ ದೂರು ಕೊಡ್ತಾರೆ, ನೀವು ಅಂತದ್ದನ್ನೆಲ್ಲ ಮದುವೆ ಆಗ್ಬಾರ್ದು. ಈ ದುರ್ಯೋಧನಲ್ಲಿ ಇಂಥದ್ದಕ್ಕೆಲ್ಲ ಭಾರಿ ಒತ್ತು ಕೊಡೋನು, ಪ್ರತಿಷ್ಠೆ ಮುಖ್ಯ ಅವನಿಗೆ, ಬೇರೆ ಯಾರು ಮುಖ್ಯ ಅಲ್ಲ ಅವನಿಗೆ. ಆದ್ರಿಂದಾಗಿ ಹಾಗಾಗಿ ಏನೋ ಅಡವಟ್ಟಾದ್ರೆ ಅವಳು ಬಾಳೇನು? ನೀನೇ ನಿನ್ನ ಕೈಯಾರೆ ನಿನ್ನ ತಂಗಿಯ ಬಾಳನ್ನು ಬೀದಿಗೆ ತರ್ತಿ. ಇಲ್ಲ ಗೆದ್ವಿ ಅಂತ ಇಟ್ಕೊಳ್ಳಿ, ನಿನ್ಗೆ ಆಮೇಲೆ ತಂಗಿ ಮುಖ ನೋಡ್ಲಿಕ್ಕಿದೆ, ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ನಾವು ಅಣ್ಣಂದ್ರ ಮಾತಾಡಿಸ್ಲಿಕ್ಕಿಲ್ಲ, ನಮ್ಮ ಮನೆಗೆ ಬರ್ಲಿಕ್ಕಿಲ್ಲ, ಅವಳಿಗೆ ಎಷ್ಟು ನೋವಾಗುತ್ತೆ. ನನ್ಗೋಸ್ಕರ ಯುದ್ಧ ಮಾಡಿ ಸೋತು ಹೋದ್ರು, ಅವಳಿಗೆ ಒಂದ್ ಕಡೆಯಿಂದ ನಮ್ಮ ಬಗ್ಗೆ ಪ್ರೀತಿ ಇರುತ್ತೆ. ಆದ್ರೆ ತಾನು ಯಾವ ಮನೆಗೆ ಹೋಗಿದ್ದನೋ ಅರ್ಜುನನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಅವಳ ಸಂಕಟ ಏನು ಯೋಚನೆ ಮಾಡಿದ್ಯಾ? ಅವಳಿಗೆ ಎಷ್ಟು ನೋವಾಗುತ್ತೆ. ಹಾಗಿದ್ರೆ ಏನಪ್ಪ ಮಾಡೋದು ಈಗ? ನೀನ್ ಸೈನ್ಯ ಹೀಗೆ ಇರ್ಲಿ, ಏನು ಚೇಂಜ್ ಮಾಡ್ಬೇಡ. ಯುದ್ಧದ ಕವಚಗಳನ್ನೆಲ್ಲ ಕಿತ್ತು ಒಳ್ಳೆ ಡ್ರೆಸ್ ಹಾಕೊಂಡು ಮೆರವಣಿಗೆ ತರ ಹೋಗಿ ಉಡುಗೊರೆ ಕೊಟ್ಟು ಮಾತಾಡಿಸ್ಕೊಂಡು ಪ್ರೀತಿಯಿಂದ ಅವರನ್ನ, ನಮ್ಗೆ ಸಂತೋಷ ಆಯ್ತು, ನಾವೇ ನಿಂತು ಮದುವೆ ಮಾಡ್ಬೇಕು ಅಂತಿದ್ವಿ, ಏನೋ ಗಡಿಬಿಡಿಯಲ್ಲಿ ಸ್ವಲ್ಪ ಚಾತುರ್ಮಾಸದ ಗಡಿಬಿಡಿಯಲ್ಲಿ ಎಲ್ಲ ಮಳೆಗಾಲದ ಖರ್ಚು ಎಲ್ಲ ಆಚೀಚೆ ಆಗುತ್ತೆ ಅಂತ ಬರ್ಲಿಕ್ಕೆ ಆಗ್ಲಿಲ್ಲ, ಈಗೆಲ್ಲ ಬಂದಿದ್ವಿ, ನಾವೇ ನಿಂತು ಮದುವೆ ಮಾಡಿಸ್ತೀವಿ ಅಂತ ಮದುವೆ ಮಾಡಿಸಿ ಉಡುಗೊರೆ ಕೊಟ್ಟು ಬಾ. ಹೀಗೆ ಮಾಡುದು ಒಳ್ಳೇದಾ? ಅಲ್ಲ, ನಾನ್ ಮಾಡು ಅಂತ ಹೇಳಿದ್ದಲ್ಲಪ್ಪ, ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದು, ಹೀಗ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದು ಅಂತ. ಹಾಗಾಗಿ ಚಂದ ತಲೆಯಲ್ಲಿ ಕೂತ್ ಬಿಟ್ಟಿದೆ ಬಲರಾಮನಿಗೆ. ಅಂದಾಗಿ ಕೃಷ್ಣ ಏನ್ ನಿರ್ಧಾರ ಮಾಡ್ತಾನೋ ಅದು ಸರಿಯೇ ಇರುತ್ತೆ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅವನ್ ಪಾಂಡವರ ಪಕ್ಷದಲ್ಲಿ ಇದ್ದಾನೆ ಅಂದ್ರೆ ಪಾಂಡವರಿಗೆ ಜಯ ಅನ್ನೋದು ನಿಶ್ಚಯ. ಅದರಿಂದಾಗಿ ನಾನು ಈ ವಿಷಯದಲ್ಲಿ ಕೃಷ್ಣನ ಮಾತನ್ನ ವಿರೋಧಿಸುವುದಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಇಬ್ಬರ ಪರವಾಗಿ ನಿಂತಿದ್ದಾನೆ ಅನ್ನೋ ವಿಷಯದಲ್ಲಿ, ಅಂದ್ರೆ ನಿಮ್ಗೆ ಪರವಾಗಿ ನಿಂತಿದ್ದಾನೆ ಅನ್ನೋ ವಿಷಯದಲ್ಲಿ ಧ್ರುವೋ ಜಯ ಪಾಂಡವಾನ, ಪಾಂಡವರ ಜಯ ಧ್ರುವ ನಿಶ್ಚಯ. ಇತಿ ಅಭಿನಿವೇಶೋಯಂ ವಾಸುದೇವಸ್ಯ ಭಾರತ. ಪಾಂಡವರ ಬಗ್ಗೆ ಅವನಿಗೆ ಅಭಿನಿವೇಶ, ಅವ್ರನ್ನ ಬಿಟ್ರೆ ಬೇರೆಯವ್ರ ಕಡೆಗೆ ಅವನ ಗಮನನೇ ಕೊಡಲ್ಲ. ಧರ್ಮ, ಪ್ರೀತಿ, ಭಕ್ತಿ ಇದ್ರೆ, ಜ್ಞಾನ ಇದ್ರೆ
ಅವನ ಆ ಪಕ್ಷದಲ್ಲಿ ಇದ್ದು ಬಿಡ್ತಾನೆ. ನಚಾಹಮುತ್ಸವೇ ಉತ್ಸಹೇ ಕೃಷ್ಣಂ ಋತೆ ಲೋಕಂ ಉದೀಕ್ಷಿತು. ಕೃಷ್ಣನನ್ನ ಬಿಟ್ಟು ಲೋಕದ ಯಾವ ಘಟನೆಯನ್ನು ಕೂಡ ನಾನು ನೋಡ್ಲಿಕ್ಕೆ ಇಷ್ಟಪಡಲ್ಲ ಅಂತಾನೆ. ಕೃಷ್ಣ ಏನಾದ್ರೂ ಯೋಚನೆ ಮಾಡಿದಾನೆ ಅಂದ್ರೆ ಅದ್ರ ಬಗ್ಗೆ ಅವನ ದೃಷ್ಟಿ ಪ್ರಕಾರನೇ ನೋಡ್ತೀನಿ ನಾನು. ನಂದೊಂದು ಪ್ರತ್ಯೇಕ ದೃಷ್ಟಿ, ನಾನೊಬ್ಬ ಪ್ರಗತಿಪರ ಅಂತೆಲ್ಲ ಹುಚ್ಚಿರ್ತರ ನಾನು ಎಕ್ಸ್ಟ್ರಾ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ನಾನು. ತಥೋ ಅಹಂ ಅನುವರ್ತಾಮಿ ಕೇಶವಸ್ಯ ಚಿಕೀರ್ಷಿತಂ. ಕೇಶವಸ್ಯ ಚಿಕೀರ್ಷಿತಂ ಅನುವರ್ತಾಮಿ. ಅವನು ಏನು ತೀರ್ಮಾನ ತಗೊಂಡಿದಾನೋ ಅದಕ್ಕೆ ಸರಿಯಾಗಿ ನಾನು ಇರ್ತೇನೆ. ಉಭೌ ಶಿಷ್ಯೌಚ ಮೇ ವೀರೌ ಗದಾಯುದ್ಧ ವಿಶಾರದೌ. ಭೀಮನಾಗ್ಲಿ ದುರ್ಯೋಧನನಾಗ್ಲಿ ನನಗಿಬ್ಬರು ಶಿಷ್ಯರೇ, ಇಬ್ರು ನನ್ನ ಹತ್ರ ಪಾಠ ಕಲ್ತವ್ರು. ತುಲ್ಯ ಸ್ನೇಹ, ಇಬ್ಬರಲ್ಲೂ ಸಮಾನವಾದ ಗೌರವ ಪ್ರೀತಿ ಇದೆ ನನಗೆ. ಅತಃ ತುಲ್ಯ ಸ್ನೇಹೋಸ್ಮಿ. ಅತಃ ಭೀಮೋ ತಥಾ ಅರ್ಜುನೆ ದುರ್ಯೋಧನೆ ನೃಪೆ ತಸ್ಮಾದ್ ಯಾಸ್ಯಾಮಿ ತೀರ್ಥಾನಿ ಸರಸ್ವತ್ಯಾ ನಿಷೇವಿತು. ಯಾರಾದ್ರೂ ಒಂದು ಕಡೆ ನಿಂತ್ರೆ ನಾನು ಸಿಕ್ಕಾಕೊಳ್ತೇನೆ. ನಂಗೆ ಇಬ್ಬರ ಬಗ್ಗೆಯೂ ಪ್ರೀತಿ ಇದೆ, ಆದ್ರೆ ಎರಡು ಕಡೆಗೆ ಹಂಚಿ ಹೋಗ್ಲಿಕ್ಕಾಗಲ್ಲ ನಾನು. ಅದಕ್ಕೋಸ್ಕರ ಎರಡೂ ಕಡೆಗೆ ಇಲ್ಲ ಅಂತ ನಾನು ಸರಸ್ವತಿ ತೀರಕ್ಕೆ ತೀರ್ಥಕ್ಷೇತ್ರದಲ್ಲಿ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಹೊರಡುತ್ತೇನೆ. ನಹಿ ಶಕ್ಷ್ಯಾಮಿ ಕೌರವ್ಯಾನ್ ನಶ್ಯಮಾನಾನ್ ಅವೇಕ್ಷಿತುಂ. ರಣರಂಗದಲ್ಲಿ ತಲೆ ಕತ್ತರಿಸಿಕೊಂಡು ಬಿದ್ದಿರುವ ಶರೀರಗಳ ರೋದನದ ಅಳಲನ್ನ ರೋದನದ ತೀವ್ರತೆಯನ್ನ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ನಶ್ಯಮಾನಾನ್, ಸಾಯ್ಲಿಕ್ಕಿರುವವರನ್ನು ನಾನು ನೋಡಿ ಸಂತೋಷ ಪಡಲಾರೆ. ಯಾಕಂದ್ರೆ ಅವನ ಮೇಲೂ ಪ್ರೀತಿ ಇದೆ. ಆದ್ರಿಂದ ನಾನು ಅಲ್ಲಿ ಇದ್ದು ನೀವು ಗೆದ್ರಿ ಅಂತ ಸಂತೋಷ ಪಡ್ಲಿಕ್ಕೂ ಆಗುದಿಲ್ಲ, ಅವ್ರು ಸೋತ್ರು ಅಂತ ದುಃಖ ಪಡ್ಲಿಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ. ಅದರಿಂದಾಗಿ ನಾನು ಇಲ್ಲಿ ಇರುದೇ ಬೇಡ ಅಂತ ತೀರ್ಥಯಾತ್ರೆಗೆ ಹೊರಟಿದ್ದೇನೆ ಅಂತ. ಏವ ಮುಕ್ತ್ವಾ ಮಹಾಬಾಹುರ್ ಅನುಜ್ಞಾತಶ್ಚ ಪಾಂಡವೈ ತೀರ್ಥಯಾತ್ರಾಂ ಯಯೋ ರಾಮಃ ನಿರ್ವರ್ತ್ಯ ಮಧುಸೂದನಂ. ನೀನೇನಾದ್ರೂ ಮಾಡ್ಕೊ, ನಾನಂತೂ ಇಲ್ಲಿಂದ ಹೊರಟೆ. ನಾನು ಹಿಂಗೆ ಹೇಳ್ದೆ, ಬೇಡ ನಮ್ಮ ಮಧ್ಯದಲ್ಲಿ ಜಗಳ, ನಮ್ಮ ಬಂಧುಗಳಲ್ಲಿ ಜಗಳ ಅಂತ. ಆದ್ರೆ ನೀನು ತೀರ್ಮಾನ ಮಾಡಿ ಆಗಿದೆ, ನಿನ್ನ ಒಪ್ಪಿಗೆ ತಗೊಂಡು ನಾನು ಹೊರಡ್ತೇನೆ. ಅನುಜ್ಞಾತಃ, ನೀನು ಹೊರಡು ಅಂತ ನನಗೆ ಆದೇಶ ಕೊಡು, ನಾನು ಇಲ್ಲಿಂದ ಹೊರಡ್ತೇನೆ. ಅಂದ್ರೆ ಒಪ್ಪಿಗೆ ಸೂಚಿಸುವುದು ಅಂದ್ರೆ ಒಂಥರ ತಿಳಿಸಿ ಹೋಗುವುದು ಅಂತ, ನೇನು ಆಜ್ಞೆ ಕೊಡುವುದು ಅಂತ ಇಲ್ಲ ಕೃಷ್ಣ. ಆದ್ರೆ ಅವನಿಗೆ ಒಂದು ಗೊತ್ತು, ಕೃಷ್ಣ ಯೋಚನೆ ಮಾಡಿದ್ದು ಕರೆಕ್ಟ್ ಇರುತ್ತೆ ಅಂತ. ಆದ್ರಿಂದ ನಿನ್ನ ಕಡೆಯಿಂದ ನಾನು ಒಪ್ಪಿಗೆ ತಗೊಂಡು ನಾನು ಹೊರಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಏವ ಮುಕ್ತ್ವಾ ಮಹಾಬಾಹು ಅನುಜ್ಞಾತಶ್ಚ ಪಾಂಡವೈ ತೀರ್ಥಯಾತ್ರಾಂ ಯಯೋ ರಾಮ ನಿರ್ವರ್ತ್ಯ ಮಧುಸೂದನಂ. ಮಧುಸೂದನನನ್ನ ಅಲ್ಲೇ ಬಿಟ್ಟು ಹೊರಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಸರಸ್ವತಿಯ ತೀರದ ಕಡೆಗೆ ಹೊರಟ ಅನ್ನುವಲ್ಲಿಗೆ ಇತಿ ಶ್ರೀಮನ್ಮಹಾಭಾರತೆ ಉದ್ಯೋಗ ಪರ್ವಣಿ ಸೈನ್ಯ ನಿರ್ಯಾಣ ಪರ್ವಣಿ ಸಪ್ತ ಪಂಚಾಶದಧಿಕ ಶತತಮೋಧ್ಯಾಯ 157ನೇ ಅಧ್ಯಾಯ ಮುಕ್ತಾಯ ಆಯಿತು. ಅಂದ್ರೆ ಈ ಯುದ್ಧ ನಡೆಯುವ ಸ್ವಲ್ಪ ದಿವಸದ ಹಿಂದೆ ಹೊರಟದ್ದವನು. ಹೊರಟು ಯುದ್ಧದ 18ನೇ ದಿವಸ ಬರ್ತಾನೆ. ಅಂದ್ರೆ ಅವರು ಪ್ರಯಾಣ ಮಾಡಿ ಸುಮಾರು ದ್ವಾರಕೆಯಿಂದ ಅಥವಾ ಉಪಪ್ಲಾವಿದಿಂದ ಮೇಲಕ್ಕೆ ಹೋಗಿ ಒಂದು 25 ದಿವಸದ ಪ್ರಯಾಣ ಮುಗಿಸ್ಕೊಂಡು ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಅಂತ ಇಷ್ಟು ಗೊತ್ತಾಗುತ್ತೆ. ಯಾಕಂದ್ರೆ ತೊಡೆ ಮುರಿದು ಬಿದ್ದ ಸಂದರ್ಭದಲ್ಲಿ ಬಂದಿದ್ದ ಬಲರಾಮ, ಇದು ತಪ್ಪು, ಸೊಂಟದಿಂದ ಕೆಳಗೆ ಹೊಡಿಬಾರದು ಅಂತ ಅನ್ನೋ ವಿಷಯಕ್ಕೆ ಚರ್ಚೆ ಆಗತ್ತೆ. ಮತ್ತೆ ಕೃಷ್ಣ ಈ ರುಕ್ಮಿಣಿ ಅಣ್ಣ ಇದ್ದಾನಲ್ಲ, ರುಕ್ಮಿಣಿ ಅಣ್ಣ ರುಗ್ಮಿ, ಅವನ್ ಬರ್ತಾನೆ. ನಮ್ಮ ಹತ್ರನೇ ನೀವು ಭೇಟಿ ಮಾಡದೆ ಅದ್ ಹೇಗೆ ಯುದ್ಧ ಮಾಡ್ಲಿಕ್ಕೆ ಹೊರಟ್ರಿ ನೀವು ಅಂತ ಸ್ವಲ್ಪ ಜಬರ್ದಸ್ತ್ ಮಾಡ್ಲಿಕ್ಕೆ ಬಂದ. ಏನಾಯ್ತು ಅಂತ ಅದಕ್ಕೆ ಪಾಂಡವರು ಬಗ್ಗಿದ್ರ ಅವನ ಸೇನೆಯ ಸಹಾಯಕ್ಕೆ, ಅಥವಾ ಅವನು ಎದುರು ಪಕ್ಷದಲ್ಲಿ ಹೋಗಿ ಯುದ್ಧ ಮಾಡಿ ಪಾಂಡವರಿಗೆ ಮುಳುವಾದ್ನ ಏನು ಅಂತ ಅನ್ನುವ ಸಂಗತಿಯನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುವುದಿದೆ. ಆಗ ಅದರ ಇನ್ನಷ್ಟು ಸಂಗತಿಗಳನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿಸ್ತಾ?